ಎಲ್ರಿಗೂ ನನ್ನ ಪ್ರಣಾಮಗಳು. ನಿನ್ನೆ ದಿವಸ ಒಂದು ವಿಚಾರ ಬಂದಿತ್ತು, ಪ್ರಶ್ನೋತ್ತರಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಅಂತ. ಅದಕ್ಕೆ ಇವತ್ತು ನಾನು ಸ್ವಲ್ಪ ಒಂದು 15 ನಿಮಿಷ ಬೇಗ ಮುಗಿಸ್ತೀನಿ, ಚರ್ಚೆ ಮಾಡ್ಬೋದು ಪ್ರಶ್ನೆಗಳನ್ನು ಏನಾದರೂ ಇದ್ದರೆ. ಮತ್ತು ಎಲ್ಲ ಪ್ರಶ್ನೆಗಳಿಗೂ ನನ್ನಲ್ಲಿ ಉತ್ತರ ಇದೆ ಅಂತ ಇಲ್ಲ, ಯಾಕಂದರೆ ಅಷ್ಟು ತಿಳುವಳಿಕೆ ನನಗಿಲ್ಲ. ಇದ್ದ ತಿಳುವಳಿಕೆಯಲ್ಲಿ ನನಗೇನು ಗೊತ್ತಿದೆಯೋ ಖಂಡಿತವಾಗಿ ನಿರ್ವಂಚನೆಯಿಂದ ಹೇಳ್ತೇನೆ. ನಿನ್ನೆ ದಿವಸ ನೋಡ್ತಾ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದದ್ರ ಬಗ್ಗೆ ಹೇಳ್ತಾ ಲಿಕುಚ ವಂಶದ ಬಗ್ಗೆ ಹೇಳ್ತಾ ಇದ್ದೆ. ಲಿಕುಚ ವಂಶ ಆ ದಿನಗಳೊಳಗೆ ಅತ್ಯಂತ ವಿದ್ವಾಂಸರ ವಂಶ, ಹೆಚ್ಚು ಅದ್ವೈತ ಸಿದ್ಧಾಂತಕ್ಕೆ ಮನಗೊಟ್ಟ ಪರಿವಾರ ಅದು. ಆ ಪರಿವಾರದವರು ತಪಸ್ಸು ಮತ್ತು ಕವಿತ್ವಗಳಿಗೆ ಹೆಸರಾದವರು. ಆ ವಂಶದ ಸುಬ್ರಹ್ಮಣ್ಯ ಪಂಡಿತರು ಅಂತ ಒಬ್ಬರು ಬಂದರು. ಅವರಿಗೆ ಅನುರೂಪರಾದ ಪತ್ನಿ, ಅಪರೂಪ ದಾಂಪತ್ಯ. ಅವ್ರದ್ದೊಂದು ವಿಚಿತ್ರ ಸಮಸ್ಯೆ ಇತ್ತು. ಹುಟ್ಟಿದ ಮಕ್ಕಳೆಲ್ಲ ಬೇಗ ತೀರಿ ಹೋಗ್ತಾಯಿದ್ರು. ಅವ್ರು ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು, ಪುತ್ರಾಪೇಕ್ಷೆ ಆಗಲಿ ಅಂತ ಹರಿಹರನ್ನು ಪೂಜೆ ಮಾಡಿದರು. ಹರಿಹರನ್ನು ಪೂಜೆ ಮಾಡಿದ ಮೇಲೆ ಆ ಕೃಪೆಯಿಂದ ಅವರಿಗೆ ಸೇವೆ ಫಲ ದೊರಕಿ ಅವ್ರಿಗೊಬ್ಬ ಮಗ ಜನಿಸಿದ. ಅವನಿಗೆ ತ್ರಿವಿಕ್ರಮ ಅಂತ ಹೆಸರಿಟ್ಟರು. ತ್ರಿವಿಕ್ರಮ ಹುಟ್ಟಿದ 2-3 ವರ್ಷಕ್ಕೆ ಇನ್ನೊಬ್ಬ ಹುಡುಗ ಹುಟ್ಟಿದ, ಅವನಿಗೆ ಶಂಕರ ಅಂತ ಹೆಸರಿಟ್ಟರು. ಈ ತ್ರಿವಿಕ್ರಮ ಶಂಕರ ಇಬ್ಬರು ಬೆಳೀತಾ ಮಹಾವಿದ್ವಾಂಸರಾಗಿ ಬೆಳೆದರು. ಅದರಲ್ಲಿ ಹಿರಿಮಗ ತ್ರಿವಿಕ್ರಮ ಅಂತೂ ಅವನದು ಅತ್ಯದ್ಭುತವಾದ ಕಾವ್ಯ ಪ್ರತಿಭೆ. ಬೇರೆ ಮಕ್ಕಳು ತೊದಲು ಮಾತಾಡುವಾಗ ಇವನು ಕಾವ್ಯ ಸೃಷ್ಟಿ ಮಾಡ್ತಿದ್ದಂತೆ. ಭಾಳ ಚಂದ ಹೇಳ್ತಾರೆ, 4ನೇ ವರ್ಷಕ್ಕೆ ಕಾವ್ಯ ಬರೆಯೋಕ್ಕೆ ಶುರು ಮಾಡಿದವನು. ಎಷ್ಟು ಚಂದ ಕಾವ್ಯ ಬರೀತಿದ್ದ ಅಂದರೆ ಪಂಡಿತರಿಗೆ ಆಶ್ಚರ್ಯ ಆಗೋದು ಅಂತ. ಇದು ಹೆಂಗೆ ಸಿಕ್ತು ನಿನಗೆ ಅಂತ ಇದೊಂದು ಹೇಳಬೇಕು ನಾನು. ನನಗೆ ಈ ಪೂರ್ವ ಜನ್ಮದಲ್ಲಿ ಅಷ್ಟು ಗೊತ್ತಿಲ್ಲ, ಯಾಕಂದರೆ ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಅದು ಇರಬೇಕು ಅಂತ ಅನಿಸುತ್ತೆ ನನಗೊಂದೊಂದು ಸಲ. ಯಾಕಂದರೆ ನಮ್ಮ ಪರಿಚಯದೊಬ್ಬ ಹೆಣ್ಮಗಳಿದ್ದಾಳೆ ಬೆಂಗಳೂರಲ್ಲಿ, ಆಕೆ ಬಗ್ಗೆ ಬರೆದಿದ್ದೀನಿ ಕೂಡ ನಾನು. ಆಕೆ ಮಂಡ್ಯದ ಹತ್ತಿರ ಯಾವುದೋ ಹಳ್ಳಿಯಲ್ಲಿ ಓದಿದ ಹುಡುಗಿ. ಬಡತನ ಅಂದರೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಧ ಕುಸಿದು ಬಿದ್ದಂಥ ಗುಡಿಸಲು. ಅಪ್ಪ ಒಂದು ಟೇಲರ್ ಕೆಲಸ ಮಾಡ್ತಾರೆ. ಈ ಹುಡುಗಿಗೆ ತಂಗಿ ಇದ್ದಾಳೆ. ಈಕೆ SSLC ಆದ ತಕ್ಷಣ ಮದುವೆ ಮಾಡಿ ಕಳಿಸ್ಬಿಟ್ರು. ಆಕೆ ಬೆಂಗಳೂರಿಗೆ ಬಂದು ಇಲ್ಲಿ ಕೂಡ ಒದ್ದಾಟ. ಕೆಳ ಮಧ್ಯಮ ವರ್ಗದ ಜಮೀನು ಮನೆ, ಗಂಡ ಕೆಲಸ ಮಾಡಬೇಕು. ಮನೆ 3 ಜನ ಮೈದನಿದ್ದಾರೆ. 3 ಜನ ಆಟೋ ರಿಕ್ಷಾ ಡ್ರೈವರು, ಜಗಳಾಡ್ಕೊಂಡೇ ಇರೋರು, ಕುಡ್ಕೊಂಡೇ ಬರೋರು. ಅತ್ತೆ ಇದ್ದಾರೆ, ಬರೀ ಗೊಣಗೋ ಅತ್ತೆ. ಈ ಹುಡುಗಿ ಓದೋಕ್ಕೆ ಸಾಧ್ಯವೇ ಇಲ್ಲ, ಏನೂ ಓದೋಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ನ್ಯೂಸ್ ಪೇಪರ್ ಕೂಡ ಇದೆಯಲ್ಲೋ ಗೊತ್ತಿಲ್ಲ. ಆಕೆ ಸಾಹಿತ್ಯದ ಬಗ್ಗೆ ತುಂಬ ಪ್ರೀತಿ ಇದೆ. ಎಲ್ಲಿ ಹೋದಲ್ಲಿ ನಾನು ಭಾಷಣ ಮಾಡೋಕೆ ಹೋದ ಅಕ್ಕ ತಂಗಿ ಅಮ್ಮ ಬರೋರು. ಬಂದು ನಾನು ಏನಾದ್ರು ಬರೀಲ್ಲ ಸರ್, ಓದಲಾ ಅಂದು. ಮೊದಲು ಓದು ಅಂತ ಹೇಳಿ ಮಂಕುತಿಮ್ಮನ ಕಗ್ಗ ಕೊಟ್ಟೆ ಆಕೆ ಓದು ಅಂತ. ಆಕೆ ಕಷ್ಟ ಅಂತ ಗೊತ್ತಿತ್ತು ನನಗೆ. ಯಾಕಂದರೆ ಮಂಕುತಿಮ್ಮನ ಕಗ್ಗ ಅಷ್ಟು ಸುಲಭ ಅಲ್ಲ. ಅಂದರೆ ಎಲ್ಲ ಪದ್ಯಗಳು ಅಲ್ಲ, ಕೆಲವು ಪದ್ಯಗಳು ಸ್ವಲ್ಪ ಸುಲಭ ಅಲ್ಲ. ಆಕೆ ಓದ್ತಾಳೆ ಅಂತ ಕೊಟ್ಟೆ. ನಾನು ಬರೀಲ್ಲ ಸರ್ ಹೀಗೆ ಅಂದ್ಲು. ಬರೀ ಪರವಾಗಿಲ್ಲ ಅಂದೆ. ಆಕೆ ಬರೆಯೋಕ್ಕೆ ಶುರು ಮಾಡಿದ್ಲು. DVG ಬರೆದ ಹಾಗೆ ದ್ವಿತೀಯಾಕ್ಷರ ಪ್ರಾಸ ಇಟ್ಕೊಂಡೇ ಬರೆದ್ಲು. ಈಗ ಸುಮಾರು 2,000 ಚೌಪದಿಗಳನ್ನು ಬರೆದಿದ್ದಾಳೆ ಆಕೆ. ನನಗೆ ಆಶ್ಚರ್ಯ ಬೆರಗಾಗ್ತದೆ. ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ನನ್ನ ಕಡೆ ಮೊಬೈಲಲ್ಲಿ ದಿನ ಒಂದು ಕಳಿಸ್ತಾಳೆ ಆಕೆ. ಬೆಳಗ್ಗೆ ಕೂಡ ಕಳಿಸಿದಾಳೆ, ಒಂದು ದಿನಕ್ಕೊಂದು ಬರೀತಾಳೆ. ಕೆಲವು ಪದ್ಯಗಳನ್ನು ನಾನು ಆಕೆ ಗುರುಪಾದ ಪದ್ಮ ಅಂತ ಬರೀತಾಳೆ ತನ್ನ ಅಂಕಿತನಾಮಾಲಿ. ಮಂಕುತಿಮ್ಮ ಅಂತ ಹೇಗೆ ಬರೀತಾರೆ, ಗುರುಪಾದ ಪದ್ಮ ಅಂತ ಬರೀತಾಳೆ. ಆ ಗುರುಪಾದ ಪದ್ಮ ತೆಗೆದು ನಾನು ಮಂಕುತಿಮ್ಮ ಅಂತ ಹಾಕಿದರೆ ಕಗ್ಗದ್ದೆ ಅಂತ ಹೇಳ್ಬೋದು ನೀವು, ಅಷ್ಟು ಚೆನ್ನಾಗಿ ಬರೀತಾಳೆ. ಆಕೆಗೆ ಏನೇನು ಹಿನ್ನೆಲೆ ಇಲ್ಲ, ಓದಿಲ್ಲ, ಪುಸ್ತಕ ಇಲ್ಲ, ಏನೂ ಇಲ್ಲ ಮನೆಯಲ್ಲಿ. ಆಕೆ ಪದಪ್ರಯೋಗ ನೋಡಿದರೆ ಪಂಡಿತರಿಗೆ ಆಶ್ಚರ್ಯ ಆಗುತ್ತೆ. ನಾನು ಇದನ್ನು ಮಲ್ಲೇಪುರಂ ವೆಂಕಟೇಶ್ವರಿಗೆ ಕೊಟ್ಟೆ, ನೋಡಿ ಹೇಗೆ ಅನಿಸುತ್ತೆ ನೋಡಿ ಅಂತ. ಅವ್ರು ಓದಿ ಒಂದೇ ಮಾತು ಹೇಳಿದರು, ಇದು ಪೂರ್ವ ಜನ್ಮದ್ದು ಸರಿ, ಈ ಜನ್ಮದ್ದಲ್ಲ ಇದು. ಅದು ಹೇಗೆ ಬರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ತ್ರಿವಿಕ್ರಮ ಪಂಡಿತರದ್ದು ಹಾಗೇನೆ 3 ವರ್ಷ ಇದ್ದಾಗ ಅದ್ಭುತವಾದ ಸಂಸ್ಕೃತ ಕಾವ್ಯಗಳನ್ನು ಬರಿತಾ ಇದ್ರಂತ. ಆಶ್ಚರ್ಯ ಆಗೋದು. ಅವರು ಒಂದು ತಮಾಷೆ ಹೇಳ್ತಾರೆ. ಒಂದು ಮನೆಗೆ ಭಿಕ್ಷುಕ ಬಂದಂತೆ. ಇವು 4 ವರ್ಷದ ಹುಡುಗ, ತ್ರಿವಿಕ್ರಮ ಪಂಡಿತರು. ಭಿಕ್ಷುಕ ಬಂದ, ಭಿಕ್ಷೆ ಹಾಕ್ರಿ ಅಂತ ಕೇಳಿದಂತೆ. ಮನೆ ಮುಂದೆ ಕೂತಿದ್ದಾನೆ ಹುಡುಗ ತ್ರಿವಿಕ್ರಮ. ಆ ಭಿಕ್ಷುಕ ನೋಡಿ ಏನು ಮಾಡಿದ ಹುಡುಗ, ಪುಟ್ಟ ಹುಡುಗ ಹೇಳಿದ್ದಂದರೆ, ಆ ಶ್ಲೋಕ ಕಟ್ಟಿದ್ದಾನೊಂದು.
ಏಕ ಕ್ಷಪಣಕ ಶಾಖಾಹರ್ತ ಬಹವ ಕ್ಷಪಣಕ ಶಾಖಾದಹ ಯತ್ರ ಕ್ಷಪಣಕ ಬಹುಶಾಖಾದಹ ತತ್ರ ಕ್ಷಪಣಕ ಶಾಖಾಕವು. ಇದು ಅರ್ಥ ಏನು ಗೊತ್ತಾ? ಏಕ ಕ್ಷಪಣಕ ಶಾಖಾಹರ್ತ ಬಹವ ಕ್ಷಪಣಕ ಶಾಖಾದಾಹ. ಈ ಮನೆಯಲ್ಲಿ ಮಹಾರಾಯ ಒಬ್ಬ ದುಡಿತಾನೆ, ಉಳಿದವರೆಲ್ಲ ತಿಂತೀವಿ ನಾವು. ದುಡಿಯೋನೊಬ್ಬನೇ, ತಿನ್ನೋ ಎಷ್ಟೊಂದು ಜನ ಇದ್ದೀವಿ ನಾವು. ಯಾವ ಮನೆಯಲ್ಲಿ ಒಬ್ಬ ದುಡಿದು ಬಹಳ ಜನ ತಿಂತಾರೋ ನಿನಗೇನು ಸಿಕ್ಕಿತು ಮಹಾರಾಯ ಅದರೊಳಗೆ ಅಂತ ಭಿಕ್ಷುಕನಿಗೆ ಕೇಳೋದು. ಅದು ಸಂಸ್ಕೃತ ಶ್ಲೋಕದ ರೂಪದಲ್ಲಿ ಕೇಳೋದು. ಅಂದರೆ ಆ ಹುಡುಗ 4 ವರ್ಷ ಹುಡುಗ ಬರೆದಂಥದ್ದು. ಆ ಪದ ಬಳಕೆ ಹೆಂಗಿದೆ ನೋಡಿ, ಬರೀ ಶಾಖಾಹರ್ತ ಅನ್ನೋದು ಕ್ಷಪಣಕನ ರಿಪೀಟ್ ಮಾಡುವಂಥದ್ದು ಬರೆದದ್ದು. ಎಲ್ರಿಗೂ ಆಶ್ಚರ್ಯ ಆಯ್ತಂತೆ. ಮಗು ಬೆಳೆದಂತೆಲ್ಲ ವೇದಾಂತದ ಕವಿತೆಗಳನ್ನು ಅರಗಿಸಿಕೊಂಡು ತಾನೇ ಕವಿತೆ ಬರೆಯೋಕ್ಕೆ ಶುರು ಮಾಡಿದ. ಅಸಾಮಾನ್ಯ ಪಾಂಡಿತ್ಯವನ್ನು ಪಡೆದ. ಉಷಾಹರಣ ಅಂತ ಒಂದು ದೊಡ್ಡ ಕೃತಿಯನ್ನು ಬರೆದ. ಪಂಡಿತರ ಜನಮನ್ನಣೆ ಸಿಕ್ತು ಅದಕ್ಕೆ. ಅವ್ರ ವಿದ್ವತ್ತು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ ಜನ ಅವರನ್ನು ತ್ರಿವಿಕ್ರಮರು ಅಂತ ಕರೀಲೇ ಇಲ್ಲಂತೆ. ಪಂಡಿತರು ಬಂದರು ಅಂತಿದ್ರಂತೆ. ಆ ಪಂಡಿತರು ಅಂತ ಕರೆದು ಅವ್ರ ಹೆಸರೇ ತ್ರಿವಿಕ್ರಮ ಪಂಡಿತರಾಗಿ ಹೋಯ್ತು. ಅವ್ರನ್ನ ಯಾರೂ ತ್ರಿವಿಕ್ರಮನು ಅಂತ ಕರೀಲೇ ಇಲ್ಲ, ತ್ರಿವಿಕ್ರಮ ಪಂಡಿತರು ಅಂತ ಕರೆಯೋಕ್ಕೆ ಶುರು ಆಯಿತು. ಆಗ ಅವ್ರು ಅಭ್ಯಾಸ ಮಾಡಿದ್ದು ಅದ್ವೈತ ಸಿದ್ಧಾಂತವನ್ನು ಮನೆಯಲ್ಲಿ ಓದಿದ್ದದು. ಆದರೆ ಗುರುಗಳು ಪಾಠ ಮಾಡುವಾಗ ತ್ರಿವಿಕ್ರಮರು ಕೇಳ್ತಾ ಇದ್ದರಂತೆ, ಗುರುಗಳಿಗೆ ಯಾಕೋ ನನಗೆ ಈ ಮಾಯೆ ಕಲ್ಪನೆ ಸರಿ ಹೊಂತಾ ಇಲ್ಲ, ತರ್ಕದಲ್ಲಿ ಸರಿ ಅನ್ನಿಸ್ತಾ ಇಲ್ಲ, ವಾದದಲ್ಲಿ ಸರಿ ಇರ್ಬೋದೇನೋ, ತರ್ಕದಲ್ಲಿ ನನಗೆ ಸರಿ ಅನ್ನಿಸ್ತಾ ಇಲ್ಲ, ಅದು ಯಾಕೋ, ಅದು ದಯವಿಟ್ಟು ವಿವರಣೆ ಮಾಡಿ ಅಂತ. ಗುರುಗಳಿಗೂ ಅದು ವಿವರಣೆ ಮಾಡೋಕ್ಕಾಗಲಿಲ್ಲ. ಆದರೂ ಅನಿವಾರ್ಯವಾಗಿ ಆ ಗುರು ಪರಂಪರೆಗೆ ಸೇರಿದ್ದು ಮಾಯಾವಾದದ ಪುಸ್ತಕಗಳನ್ನೇ ಓದ್ಕೊಂಡು ಬಂದರು, ಗ್ರಂಥಗಳನ್ನು ಓದ್ಕೊಂಡು ಬಂದರು. ಅದರಲ್ಲಿ ದೊಡ್ಡ ಪಾಂಡಿತ್ಯ ಬಳಸಿದರು. ಸಣ್ಣ ವಯಸ್ಸಿನಲ್ಲಿ ಅವರಿಗೆ ವಿದ್ವತ್ ಶೇಖರ ಅಂತ ಗೌರವ ಕೊಟ್ಟಿದ್ದರಂತೆ. ಅದ್ವೈತ ಪರಂಪರೆ ದೊಡ್ಡ ಅವಾರ್ಡ್ ಕೊಟ್ಟಿದ್ದರು ಅವರಿಗೆ. ಅವ್ರ ತಂದೆ ಒಂದು ದಿವಸ ಮಗನ ಕರೆದು ಹೇಳಿದ್ರಂತೆ, ಮಗು ನಾನೂ ಸ್ವಲ್ಪ ಅಭ್ಯಾಸ ಮಾಡಿದ್ದೇನೋ, ನನಗೂ ಯಾಕೋ ಸರಿ ಹೊಂತಾ ಇಲ್ಲ. ಅರೇ ಚಂದ ಹೇಳ್ತಾರೆ ನೋಡಿ ಮದನ, ನಮ್ಮ ಚಿಂತನೆ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತದೆ. ಭಗವಂತ ನಿರ್ಗುಣ ಇರೋಕ್ಕೆ ಸಾಧ್ಯ ಇದೆಯಾ? ಅವನು ಗುಣಾತೀತ ಅಂತ ಹೇಳ್ಬೋದು, ನಿರ್ಗುಣ ಅಂತ ಹೇಳೋಕ್ಕಾಗಲ್ಲ. ಸಕಲ ಗುಣ ಪರಿಪೂರ್ಣನಾದ ಭಗವಂತರನ್ನು ನಿರ್ಗುಣ ಅಂತ ಹೇಳೋಕ್ಕಾಗೋ ನಮ್ಮ ಮನಸ್ಸು ಒಪ್ತಾ ಇಲ್ಲ. ಮತ್ತು ಇನ್ನೊಂದು ಮೋಕ್ಷದ ಕಲ್ಪನೆ ಅಂದ್ರೇನು? ಆನಂದ, ಅತ್ಯಂತ ಆನಂದದ ಸ್ಥಿತಿ ಮುಕ್ತಿ ಅಂತ ಹೇಳ್ತಾರೆ. ಆ ಮುಕ್ತಿನೂ ಆನಂದ ಅಂದರೆ ಅದು ಭಾವನೆ ಅಲ್ವಾ? ಆ ಆನಂದ ಕೂಡ ಫೀಲ್ ಆಗುವಂತಲ್ಲ, ಅನುಭವಿಸುವಂಥದ್ದಲ್ಲ, ಅದು ಗುಣ ಅಲ್ವಾ? ಹಾಗಾದರೆ ಆನಂದ ಕೂಡ ಗುಣ ಆದರೆ ಆನಂದ ಪರಿಪೂರ್ಣನಾದಂಥ ಭಗವಂತ ಕೂಡ ಗುಣಗಳಿರಬೇಕಲ್ಲ ಅವನಿಗೆ. ನಿರ್ಗುಣ ಹೇಗಾಗ್ತಾನೆ? ಇನ್ನೂ ಸ್ವಲ್ಪ ಪರೀಕ್ಷೆ ಮಾಡಿ ನೋಡಪ್ಪ ಅಂತ ಹೇಳಿದ್ರಂತೆ. 2 ಚಿಂತನೆ ಬಂದ್ಬಿಡ್ತು ಅವರಿಗೆ, ದ್ವೈತ ಸರಿನಾ ಅದ್ವೈತ ಸರಿನಾ? ಕನ್ಫ್ಯೂಷನಲ್ಲಿ ಇದ್ಬಿಟ್ರು. ಕೆಲವೊಂದು ಸಲ ಹಂಗಾಗತ್ತೆ, ಯಾವ ಸರಿ ಅಂತ, ಪಾತ್ ನಾಟ್ ಚೋಸನ್ ಅಂತ ಭಾಳ ಅದ್ಭುತ ಕವನ. ಯಾವುದು ಸರಿ ಅಂತ ಗೊತ್ತಾಗದೆ ಹೋದಾಗ ಕೆಲವೊಂದು ಸಲ ಮನಸ್ಸು ತೂಕದ ಕಟ್ಟೆ ಆದಂಗೆ ಆಗಿಬಿಡ್ತದೆ. ಒಂದು ಸಲ ಈ ಕಡೆ ಒಂದು ಸಲ ಆ ಕಡೆ ವಾಲೋಕ್ಕೆ ಶುರು ಆಗ್ತದೆ. ಅವ್ರು ಹೇಳ್ತಿದ್ರಂತೆ, ನಾನು ಕೆಲವೊಂದು ಸಲ ಭ್ರಮೆ ಆಗೋದು, ನಾನು ದ್ವೈತದಲ್ಲಿದ್ದೇನೋ ಗೊತ್ತಾಗದೆ ಪರಿಸ್ಥಿತಿ ಅಂತ. ಇದು ನಮ್ಮ ಎ.ಕೆ. ರಾಮಾನುಜಮ್ ಒಂದು ಚೆನ್ನಾಗಿ ಬರೆದಿದ್ದಾರೆ. ಒಬ್ಬ ಝೆನ್ ಜ್ಞಾನಿ ಇದ್ದಂತೆ. ಒಬ್ಬ ಝೆನ್ ಜ್ಞಾನಿ, ಅವನು ಈ ಪಾತ್ರಗಿತ್ತಿ ಬಗ್ಗೆ ವಿಚಾರ ಮಾಡೋಕ್ಕೆ ಶುರು ಮಾಡಿದ್ದಂತೆ. ಪಾತ್ರಗಿತ್ತಿ ಜೀವನ ಹೇಗಿರಬೇಕು? ಬರೀ ಪಾತ್ರಗಿತ್ತಿ ಬಗ್ಗೆ ಯೋಚನೆ ಮಾಡಿ 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 ಯಾವ ಹಂತಕ್ಕೆ ಬಂದಿದ್ದ ಅಂದರೆ ಅವನು ಕನ್ಫ್ಯೂಷನ್ ಆಯ್ತಂತೆ, ನನ್ನ ಕನಸಿನಲ್ಲಿ ಬರೋದು ಪಾತ್ರಗಿತ್ತಿನೋ ಅಥವಾ ಪಾತ್ರಗಿತ್ತಿ ಕನಸಲ್ಲಿ ನಾನು ಬಂದಿದ್ದೇನೋ ಅಂತ. ಈ ದ್ವಂದ್ವ ಬಂದರೆ ಹಂಗೆ ಆಗಿಬಿಡ್ತದೆ. ಆ ದ್ವಂದ್ವ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಮನಸ್ಸು. ಆದರೆ ಇವರು ತಮ್ಮ ಶಂಕರ ಇದ್ನಲ್ಲ, ಆತ ತೀರ್ಮಾನ ಮಾಡಿಬಿಟ್ಟ, ಇದು ನನಗೆ ಸರಿ ಇಲ್ಲ, ದ್ವೈತ ಸರಿ ಅಂತ ಹೇಳಿ ಆತ ಬದ್ವಾಚಾರ್ಯ ಪರಂಪರೆಯನ್ನು ಸೇರ್ಕೊಂಡು ಅವ್ರು ಹೋಗ್ಬಿಟ್ಟ. ತಮ್ಮ ಮೊದಲು ಸೇರ್ಕೊಂಡ್ಬಿಟ್ಟ. ಹೋಗ್ಬಿಟ್ಟು ಆ ಇಡೀ ಮಾಧ್ವ ಸಿದ್ಧಾಂತದ ಲೈಬ್ರರಿ ಅಂತ ಏನು ಮಾಡಿದ್ರು ಅದಕ್ಕೆ ಇನ್ಚಾರ್ಜ್ ಆಗಿಬಿಟ್ಟ ಶಂಕರ್. ಅದ್ಭುತ ಕತೆ ಹೆಂಗಿದೆ ನೋಡಿ. ತಮ್ಮ ಹೋಗ್ಬಿಟ್ಟ. ಆ ವೇಳೆಗೆ ಸಾಕಷ್ಟು ಜನ ಮಧ್ವರ ಕೀರ್ತಿಯನ್ನು ಕೇಳಿದರು. ಅದ್ವೈತ ಅನುಯಾಯಿಗಳೆಲ್ಲ ತ್ರಿವಿಕ್ರಮ ಪಂಡಿತರ ಹತ್ರ ಬಂದು, ಅತ್ಯಂತ ಚತುರ ವಾಗ್ಮಿ ಮಧ್ವರು ಅಂತ ಕೇಳಿದ್ದೀವಿ, ನಮ್ಮ ಪರಂಪರೆಗಾದ ಬಂದಂಥ ಮಾಯಾವಾದವನ್ನು ಧಿಕ್ಕರಿಸ್ತಾ ಇದ್ದಾರೆ, ಅವರು ಟೀಕೆ ಮಾಡ್ತಾ ಇದ್ದಾರೆ, ನೀವೇ ಅವ್ರನ್ನ ಎದುರಿಸಿ ಸೋಲಿಸ್ಬೇಕು, ಒಪ್ಪಿಸ್ಬೇಕು ಅವ್ರನ್ನ. ನಮ್ಮಲ್ಲಿ ಪಂಡಿತರು ನೀವೇ, ನಿಮ್ಮ ಹಾಗೆ ವಾದ ಮಾಡೋರು ನಮ್ಮಲ್ಲಿ ಯಾರೂ ಇಲ್ಲ, ಅದರಿಂದ ನೀವೇ ಹೋಗಿ ಅವ್ರನ್ನ ಸೋಲಿಸ್ಬಿಡ್ಬೇಕು ಅಂತ ಹೇಳಿದ್ರಂತೆ. ಇವರು ಹೇಳಿದ್ರಂತೆ, ಸೋಲಿಸ್ತೀನೋ ಅದು ಮೊದಲೊಂದು ಕೆಲಸ ಮಾಡ್ಬೇಕು ನಾನು. ಇದೆಷ್ಟು ಚಂದದ ಮಾತು. ಅವ್ರ ಹತ್ರ ವಾದ ಮಾಡೋದಕ್ಕಿಂತ ಮೊದಲು ಅವ್ರ ವಾದ ಏನು ತಿಳ್ಕೊಬೇಕು ನಾನು ಅದ್ವೈತವನ್ನು ಸೋಲಿಸಬೇಕು ಅಥವಾ ದ್ವೈತವನ್ನು ಸೋಲಿಸಬೇಕು ಅನ್ನೋದಾದರೆ ಆ ಪರಂಪರೆ ತಿಳ್ಕೊಂಡಿರಬೇಕು.
ನಾನು ಯಾವರೇ ಒಬ್ಬರನ್ನ ಜೊತೆಗೆ ಚರ್ಚೆ ಮಾಡ್ತೀನಿ ಅಂದರೆ ಅವ್ರ ವಾದ ಏನೋ ಅಂತ ಗೊತ್ತಿರಬೇಕಲ್ಲ, ಅದಕ್ಕೆ ನಾನು ಮೊದಲು ಅಧ್ಯಯನ ಮಾಡ್ತೀನಿ ಮಧ್ವ ಗ್ರಂಥಗಳನ್ನೆಲ್ಲ ಅಂತ ಹೇಳಿದ್ರಂತೆ. ಗ್ರಂಥ ಸಿಗೋದೇನು ತ್ರಾಸಿರಲಿಲ್ಲ, ಶಂಕರ ಅಲ್ಲೇ ಇದ್ನಲ್ಲ, ಲೈಬ್ರರಿ ಇನ್ಚಾರ್ಜ್ ಅವನೇ. ಎಲ್ಲ ಪುಸ್ತಕ ತಂದು ಕೊಟ್ಟಂತೆ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದರು. ಇವರು ದ್ವೈತ ಸಿದ್ಧಾಂತದ ಆಳವಾದ ಚಿಂತನೆ ಮಾಡ್ತಾ 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 ಅನ್ನಿಸ್ಬಿಡ್ತು ಅವರಿಗೆ, ಓಹೋ ನಾನಿದ್ದಂಥ ಸಮಸ್ಯೆಗಳಿಗೆಲ್ಲ ಪರಿಹಾರ ಇಲ್ಲಿದೆ ಅನಿಸ್ಬಿಡ್ತು ಅವ್ರಿಗೆ. ಅನಿಸ್ಬಿಡ್ತು. ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಆ ಹೊತ್ತಿಗೆ ವಿಷ್ಣುಮಂಗಲ ಅಂತ ಊರಿನ ದೊರೆ ಜಯಸಿಂಹರಾಜ ಆತ ಆಚಾರ್ಯ ಮಧ್ವರ ಚಾತುರ್ಮಾಸ್ಯವನ್ನು ಏರ್ಪಡಿಸಿದ. ಅದನ್ನು 4 ತಿಂಗಳು ಒಂದೇ ಕಡೆ ಇರ್ತಾಯಿದ್ರು ಆಚಾರ್ಯ ಮಧ್ವರು. ಆ ಅವಕಾಶ ಬಳಸ್ಕೊಂಡ್ರು ತ್ರಿವಿಕ್ರಮ ಪಂಡಿತರು. ಹೋಗಿ ಅವ್ರ ಹತ್ರ ಮಾತಾಡಬೇಕು, ವಾದ ಮಾಡಬೇಕು ಅಂತ. ಈಗಾಗಲೇ ಮನಸ್ಸು 90% ಕರೆಗೆ ಹೋಗ್ಬಿಟ್ಟಿದೆ ಅವ್ರದ್ದು, ಆ ಸಿದ್ಧಾಂತ ಸರಿ ಅನಿಸ್ಬಿಟ್ಟಿದೆ. ಅಲ್ಲಿ ಹೋದಾಗ ರಾಜ ಇವರಿಗೆ ನಮಸ್ಕಾರ ಮಾಡ್ತಾನೆ, ತ್ರಿವಿಕ್ರಮ ಪಂಡಿತರು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಬೇಕಲ್ಲ ಇವರು, ತ್ರಿವಿಕ್ರಮ ಪಂಡಿತರು ಆಶೀರ್ವಾದ ಮಾಡಬೇಕಲ್ಲ. ಏನು ಆಶೀರ್ವಾದ ಮಾಡಿದ್ರು ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು. ಆ ರಾಜ ನಮಸ್ಕಾರ ಮಾಡಿದ ತಕ್ಷಣ ಇವರು ಆಶೀರ್ವಾದ ಮಾಡಿದ್ದು ಹೇಗಿದೆ ಅಂದರೆ, ಆನಂದ ತೀರ್ಥ ಭಗವತ್ಪಾದರ ಪಾದಪದ್ಮದ ಧೂಳು ಇಂದ್ರನೂ ದಾಸನಾಗಿ ಸೇವಿಸುವಂತಹದ್ದು, ಅದು ನಿನಗೆ ಮಂಗಳವನ್ನು ಉಂಟು ಮಾಡಲಿ ಎಂದರು. ಆನಂದ ತೀರ್ಥರ ಪಾದ ಧೂಳನ್ನು ಇಂದ್ರ ಕೂಡ ಸಂತೋಷದಿಂದ ಸೇವಿಸ್ತಾನೆ, ಅಂಥ ಪಾದಪದ್ಮ ನಿನಗೆ ಆಶೀರ್ವಾದ ಮಾಡಲಿ ಅಂತ ಅಂದ್ಬಿಟ್ರು. ಹೋದದ್ದು ವಾದ ಮಾಡೋದಕ್ಕೆ, ತಮ್ಮ ವಾದ ಹೇಳಬೇಕು ಅಂತ ಹೋದದ್ದು. ಆದರೆ ಈಗಾಗಲೇ ಮನಸ್ಸು ಹೆಂಗಾಗಿದೆ ಅಂದರೆ, ಕೆಲವು ಸ್ವಲ್ಪ ಆಗುತ್ತೆ ಮನಸ್ಸಲ್ಲಿ ಏನೋ ಒಂದು ಇರುತ್ತೆ, ಅದೇ ಮಾತೇ ಬಂದ್ಬಿಡುತ್ತೆ ಪಟ್ಟಂತ. ಯಾರ ಬಗ್ಗೆ ಭಾಳ ಯೋಚನೆ ಮಾಡ್ತಿರ್ತೀವಿ ಅದೇ ಬಂದ್ಬಿಡುತ್ತೆ. ನಿನ್ನೇನಾಯ್ತು ಎಲ್ಲೋ ಅದು ಬಂದಿದ್ದಾನೇನೋ ಅವನು ಅಂತ ಡಬ್ಬಲ್ ಸರ್ ಕೇಳ್ತಾಯಿದ್ರು. ಇದ್ದಾನವನು, ಅವ್ರ ತಲೆಯಲ್ಲಿ ಕೂತಿದ್ದೆ ಅವ್ರ ಮಾತು, ಇದ್ದಾನೇನೋ ಅಂತ ಅವನ ಹೆಸರು ಬಂದ್ಬಿಡ್ತದೆ ಮೊದಲು. ಹಾಗೆ ಇವರು ಬಹುಶಃ ಅದು ಮಧ್ವ ಸಿದ್ಧಾಂತ ಓದಿ 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 ಎಷ್ಟರ ಮಟ್ಟಿಗೆ ಆಗಿತ್ತು ಅಂದರೆ, ಅವರು ಆಶೀರ್ವಾದ ಮಾಡಬೇಕಾದ್ರೂ ಕೂಡ ಅದೇ ಹೇಳಿದ್ರಂತೆ, ಆನಂದ ತೀರ್ಥ ಭಗವತ್ಪಾದರ ಪಾದಪದ್ಮದ ಧೂಳು ಇಂದ್ರನೂ ದಾಸನಾಗಿ ಸೇವಿಸುವಂಥದ್ದು, ಅದು ನಿನಗೆ ಮಂಗಳವನ್ನು ಉಂಟು ಮಾಡಲಿ ಎಂದರು. ಶಿಷ್ಯರಿಗೆಲ್ಲ ಗಾಬರಿ. ಇನ್ನು ವಾದನೇ ಶುರುವಾಗಿಲ್ಲ. ಒಂದು ವಾದ ಶುರು ಆಯಿತು. 15 ದಿವಸ, ಸತತವಾಗಿ 15 ದಿವಸ ಅಲ್ಲ, ಆಗಾಗ ಮಾತಾಡಿಕೊಂಡಾಗ ಒಂದೊಂದು ಪ್ರಶ್ನೆ ಕೇಳೋ ಉತ್ತರ ಕೇಳೋದು, ಹೀಗಾಗಿ ಜಿಜ್ಞಾಸೆ ನಡೀತಂತೆ. ತ್ರಿವಿಕ್ರಮ ಪಂಡಿತರು ತಮ್ಮ ಬೇಕಾದಂಥ ಸ್ಪಷ್ಟೀಕರಣಗಳನ್ನು ಪಡ್ಕೊಂಡ್ರು. ಕೊನೆಗೆ ಆಚಾರ್ಯರಿಗೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ಮಧ್ವರ ಪವಿತ್ರ ಪಾದಧೂಳಿ ಸದಾ ನನ್ನನ್ನು ಕಾಪಾಡಲಿ ಅಂತ ನಮಸ್ಕಾರ ಮಾಡಿ ಆ ಪರಂಪರೆಯನ್ನು ಸೇರಿಕೊಂಡ್ರು. ಮಧ್ವಾಚಾರ್ಯರ ಪರಮ ಶಿಷ್ಯರ ಸಾಲಿಗೆ ಸೇರಿಕೊಂಡ್ರು. ಎಷ್ಟೋ ಸಲ ಶಿಷ್ಯರು ಸೇರಿಕೊಂಡಾಗ ಎಷ್ಟು ಒಳ್ಳೆಯ ಶಿಷ್ಯರಿರಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶಿಷ್ಯಾದಿಚ್ಛೇದ್ ಪರಾಜಯಂ ಅಂತ ಹೇಳ್ತೀವಿ ನಾವು. ಒಳ್ಳೆಯ ಶಿಷ್ಯ ಸಿಗಬೇಕು, ಭಾಗ್ಯ ಅದು ಸಿಗೋದಂಥದ್ದು. ಅಂಥವ್ರು ಸಿಕ್ಕಾಗ ಗುರುವಿನ ಸ್ಥಾನ ಕೂಡ ಹೆಚ್ಚಾಗತ್ತೆ. ಈಗ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರದ್ದು ಹೇಳ್ತಾರೆ, ವಿವೇಕಾನಂದ ಫಾರ್ಚುನೇಟ್ ಟು ಗೆಟ್ ಎ ಟೀಚರ್ ಲೈಕ್ ರಾಮಕೃಷ್ಣ ಪರಮಹಂಸ ಆ್ಯಂಡ್ ಪರಮಹಂಸ ಲಕ್ಕಿ ಟು ಗೆಟ್ ಎ ಸ್ಟೂಡೆಂಟ್ ಲೈಕ್ ವಿವೇಕಾನಂದ. ವಿವೇಕಾನಂದರನ್ನ ಜಗತ್ತಿಗೆ ಪರಮಹಂಸರ ಪರಿಚಯ ಮಾಡಿದವರೇ ವಿವೇಕಾನಂದರು. ಹಾಗೆ ತ್ರಿವಿಕ್ರಮ ಪಂಡಿತರು ಏನು ಮಾಡಿದರು, ಗುರುಗಳಿಗೆ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದರು. ಈ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದಿದ್ದೀರಿ, ಅದಕ್ಕೆ ವ್ಯಾಖ್ಯಾನ ಬರೀಬೇಕು ಅಂತ. ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಇದು ಈಗ ಭಾಷ್ಯ ಬರೆದಿದ್ದಾರೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದಿದ್ದಾರೆ ಮಧ್ವಾಚಾರ್ಯರು, ಅದಕ್ಕೆ ವ್ಯಾಖ್ಯಾನ ಬರೀಬೇಕು. ಯಾಕಂದರೆ ಎಷ್ಟೋ ಸಲ ಯಾವುದು ಗೈಡು ಅಂತ ಬರೆದಿರ್ತೀವೋ ಗೈಡಿಗೆ ಗೈಡ್ ಬೇಕಾಗ್ತದೆ ಕೆಲವೊಂದು ಸಲ. ಒಂದು ಉದಾಹರಣೆ ಹೇಳಬೇಕು. ಮಂಕುತಿಮ್ಮನ ಕಗ್ಗ DVG ಬರೆದಾಗ ಅದು ಕಗ್ಗ ಅಂತ ಕರೆದ್ರು. ಅದು ಏನು ಪುಣ್ಯ ಇಲ್ಲಪ್ಪ, 4 ಸಾಲ ಸುಮ್ಮನೆ ಗೀಚಿದ್ದೀನಿ, ಅದು ಆಳ ಇಲ್ಲ, ಏನೂ ಇಲ್ಲ, ದೊಡ್ಡದಲ್ಲ, ಗ್ರಂಥ ಅಲ್ಲ, ಕಗ್ಗ ಅದು, ಹಳೆ ಕತೆ ಅಂತ ಬರೆದ್ರು. ಅಷ್ಟು ಸುಲಭ, ಅದು ಯಾರು ಎಲ್ಲರಿಗೂ ಅರ್ಥ ಆಗುವಂಥದ್ದು ಅಂತ DVG ಬರೆದಿದ್ರು. ಆದರೆ ಇವತ್ತು ಕಗ್ಗಕ್ಕೆ ವ್ಯಾಕರಣ ವಿವರಣೆ ಬೇಕಾಗ್ತದೆ ಈಗ. ಯಾಕಂದರೆ ಕಗ್ಗನೇ ಕಗ್ಗಂಟಾಗಿದೆ ಕೆಲವರಿಗೆ. ಕಗ್ಗ ತುಂಬ ಸುಲಭ ಅಂತ DVG ಬರೆದ್ರೆ ಅವ್ರ ಕಗ್ಗನೇ ಕಗ್ಗಂಟಾಗಿ ವಿವರಣೆ ಬರೆಯೋಂಗಾಗಿದೆ. ಅದಕ್ಕೆ ಶಿಷ್ಯರು ತ್ರಿವಿಕ್ರಮ ಪಂಡಿತರು ಹೇಳಿದ್ರಂತೆ, ನೀವು ಬ್ರಹ್ಮಸೂತ್ರಕ್ಕೆ ಬರೆದಂಥ ಭಾಷೆ ತುಂಬ ಚೆನ್ನಾಗಿದೆ, ಅದಕ್ಕೆ ವ್ಯಾಖ್ಯಾನವೂ ಬರಿಬೇಕು ನೀವೇನೇ ಅಂತ ಹೇಳಿದ್ರಂತೆ, ಒತ್ತಾಯ ಮಾಡಿದ್ರಂತೆ. ಅದಕ್ಕೆ ಮಧ್ವಾಚಾರ್ಯ ಒಪ್ಕೊಂಡ್ರು ಬರಿತೀನಿ ಅಂತ. ಆಗ ಅದೊಂದು ದೊಡ್ಡ ಪವಾಡ ಇದು, ನಿಜವಾಗ್ಲೂ ಪವಾಡ ಇದು. ಹೇಗೆ ಬರೆದ್ರು ಅಂತ ಹೇಳ್ತಾರೆ ಅದನ್ನು. ಮಧ್ವ ವಿಷಯದಲ್ಲಿ ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅದನ್ನು. ಅವ್ರು ಹೇಗೆ ಬರೆದ್ರು ಅಂದರೆ 4 ಜನ ಶಿಷ್ಯರನ್ನ ಕೂಡಿಸ್ಕೊಂಡ್ರಂತೆ ಮುಂದೆ. ಈ ಕಾವ್ಯ ಅಂದರೆ ಸ್ವಲ್ಪ ರೋಚಕತೆಯೇ ಇರ್ತದೆ. 4 ಜನ ಶಿಷ್ಯರನ್ನ ಕೂಡಿಸ್ಕೊಂಡ್ರಂತೆ, ಒಬ್ಬೊಬ್ಬರಿಗೆ ಒಂದೊಂದು ಅಧ್ಯಾಯ ಅಂತ ಗೊತ್ತು ಮಾಡಿದರು. ಇವರು ಒಂದೇ ಸಲ ಹೇಳ್ತಾ ಹೋದಾಗ ಹೇಗಿತ್ತು ಅಂದರೆ, ಆ 4 ಜನಕ್ಕೆ ಬೇಕಾದ ಅಧ್ಯಾಯ ಮಾತ್ರ ಅವ್ರಿಗೆ ಕೇಳಿಸ್ತಾ ಇತ್ತಂತೆ. ಈಗ ನಾನು ಅಧ್ಯಾಯ 1 ಬರ್ಕೋತೀನಿ, ಇನ್ನೊಬ್ಬರು ಅಧ್ಯಾಯ 2, 3, 4 ಬರ್ಕೋತಾರೆ ಅಂತ ಇಟ್ಕೊಳ್ಳಿ. ಅವ್ರು ಹೇಳ್ತಾ ಹೋಗ್ತಾರೆ, ನನಗೆ 2, 3, 4 ಕೇಳಿಸೋದಿಲ್ಲ, 1 ಮಾತ್ರ ಕೇಳಿಸುತ್ತೆ ನನಗೆ.
ಅಂದರೆ ಸೈಮಲ್ಟೇನಿಯಸ್ಲಿ ಡಿಕ್ಟೇಟಿಂಗ್ ಟು ಆಲ್ ದ 4 ಪೀಪಲ್ ಟುಗೆದರ್. ಇದು ನಂಬಿಕೆ ಕಷ್ಟ ಅಲ್ವಾ? ಕಷ್ಟ ಆಗೋಲ್ಲ ಅದು ಸರಿಯಾಗಿ ವಿಚಾರ ಮಾಡಿದರೆ. ವಿಶ್ವನಾಥನ್ ಆನಂದ್ ವರ್ಲ್ಡ್ ಚಾಂಪಿಯನ್ ಆದಮೇಲೆ ಮದ್ರಾಸಲ್ಲೊಂದು ಎಕ್ಸಿಬಿಷನ್ ಮಾಡಿದರು. ಈಗ ಅದು ವಿಶ್ವನಾಥನ್ ಆನಂದ್ ಮಾಡ್ತಾರೆ, ಎಲ್ಲಿ ಹೋದರೂ ಮಾಡ್ತಾರೆ. ಡೆಮಾನ್ಸ್ಟ್ರೇಷನ್ ಚೆಸ್ ಅಂತ ಮಾಡ್ತಾರೆ ಅವರು. ಒಂದು 25-30 ಜನ ಹಿಂಗೆ ಕೂತಿರ್ತಾರೆ, ಚೆಸ್ ಆಡು ಹುಡುಗರೆಲ್ಲ ಕೂತಿರ್ತಾರೆ. ವಿಶ್ವನಾಥ್ ಏನು ಮಾಡ್ತಾರೆ ಅಂದ್ರೆ ಇಲ್ಲಿಂದ ಹೋಗ್ತಾ ಇರ್ತಾರೆ, ಹೋಗ್ತಾ 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 ಒಂದೊಂದು ಸ್ಟೆಪ್ ಮೂವ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರು ಮಾಡ್ತಾರೆ, ಮತ್ತು ವಾಪಸ್ ಬರ್ತಾ 2ನೇ ಸ್ಟೆಪ್ ಮಾಡ್ತಾರೆ. ಅಂದರೆ ಒಂದೇ ಸಲ 24 ಜನರವರೆಗೆ ಚೆಸ್ ಆಡುವಂಥದ್ದು. ಅಷ್ಟು ಆಡಿದ್ರು ಕೂಡ ಆನಂದ್ ಒಂದು ಸಲನೂ ಸೋತಿಲ್ಲಂತೆ. ಯಾಕಂದರೆ ಅವರಿಗೆ ನೆಕ್ಸ್ಟ್ ಮೂವ್ ಏನು ಅಂದರೆ 24 ಚೆಸ್ ಬೋರ್ಡ್ದು ನೆನಪಿರಬೇಕು ಅವರಿಗೆ, ನೆಕ್ಸ್ಟ್ ಮೂವ್ ಏನಿರಬೇಕು ಅಂತ. ಟೈಮ್ ಇಲ್ಲ, ಹೋಗ್ತಾ ಹೋಗ್ತಾ ಟಕ್ ಅಂತ ಮೂವ್ ಮಾಡ್ತಾ ಹೋಗೋದು. ಅವ್ರ ಟೈಮ್ ಇದೆ, ಇವ್ರು ವಾಪಸ್ ಹೊರತಾಗ ಟೈಮ್ ಇದೆ ವಿಚಾರ ಮಾಡೋದಕ್ಕೆ. ಅಂದರೆ ಒಂದೇ ಸೈಮಲ್ಟೇನಿಯಸ್ಲಿ 24 ಜನ ಚೆಸ್ ಆಡೋದಿದ್ದರೆ 4 ಜನಕ್ಕೆ ಭಾಷೆ ಹೇಳೋದು ಕಷ್ಟ ಆಗಲಾರ್ದು ಅನ್ನಿಸ್ತು. ಹಾಗೆ ಹೇಳಿದರು, ಅದು ಪವಾಡ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಹೀಗೆ ವಿವರಿಸುತ್ತಲೇ ಏಕಕಾಲದಲ್ಲಿ ಇಡೀ ಗ್ರಂಥವನ್ನು ಮುಗಿಸ್ಬಿಟ್ರು ಬರೆದು ಅಂತ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಈ ರೀತಿ ರಚಿತವಾದ ಗ್ರಂಥ ಯಾವುದೂ ಇರಲಿಲ್ಲ. ಅದಕ್ಕೆ ಅನುಭಾಷ್ಯ ಅಂತ ಹೆಸರಿಟ್ಟರು. ಅನುವ್ಯಾಖ್ಯಾನ ಅಂತೂ ಕರೀತಾರೆ. ಬ್ರಹ್ಮಸೂತ್ರಗಳಿಗೆ ಅನ್ವಯಿಸಿ ತಿಳಿಸೋದು ಈ ಗ್ರಂಥ. ಬ್ರಹ್ಮಸೂತ್ರ ಭಾಷೆ ಇದೆಯಲ್ಲ, ಅವಕ್ಕೆಲ್ಲ ಸೂತ್ರಗಳು ಅನ್ವಯಿಸಿ ಹೇಳುವಂಥ ಗ್ರಂಥ ಇದು. ಮುಂದೆ ಶ್ರೀ ಜಯತೀರ್ಥರು ಈ ಗ್ರಂಥಕ್ಕೆ ಟೀಕೆ ಬರೆದರು. ಅದು ಬಹುಶಃ ವ್ಯಾಖ್ಯಾನ ಪ್ರಪಂಚದ ಮೇರು ಕೃತಿ ಅಂತ ಕರೆಸ್ಕೊಳ್ಳುವಂಥ ನ್ಯಾಯಸುಧ. ಇವತ್ತಿಗೆ ಯಾರೇ ಮಾಧ್ವ ಪಂಡಿತರಿದ್ದರೆ ಅವರು ಪಂಡಿತರು ಅಂತ ಕರೆಸ್ಕೋಬೇಕಾದ್ರೆ ಸುಧಾಪಾಠ ಆಗಿದೆಯಾ ಅಂತ ಕೇಳ್ತಾರೆ. ಫಸ್ಟ್ ಸುಧಾಪಾಠ ಆಗಿದೆಯಾ ಅಂತ. ಸುಧಾಪಾಠ ಆಗಿದ್ದರೆ ಎಲಿಜಿಬಲ್ ನೀವು. ಪರೀಕ್ಷೆ ಮಾಡ್ತಾರೆ, ಸ್ವಾಮಿಗಳೆಲ್ಲ ಪರೀಕ್ಷೆ ಮಾಡ್ತಾರೆ. ಎಷ್ಟು ಚಂದ ಪರೀಕ್ಷೆ ಇರ್ತದೆ ಅದು. ನಾನು ಒಂದು ಸಲ ನೋಡಿದ್ದೆ, ನಮ್ಮ ಕೂಡಿಸ್ತಾರೆ ಹುಡುಗರನ್ನ ಇದು ನಮ್ಮ PhD ವಾಯುವೋಸ ಇದ್ದಂಗೆ. ಇವತ್ತೆಲ್ಲ PhD ಸತ್ತೋಗಿದೆ, ಏನು ಬಿಲ್ಲ ಅದಕ್ಕೆ. ವಾಯುವೋಸ ಕೂಡಿಸ್ತಾರೆ, ಒಂದು ಹೇಳ್ತಾರೆ ಇವರು, ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೊಂದು ಪತ್ರಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಬೇಕು. ಅದೊಂಥರ ಕ್ವಶನಿಂಗ್ ಭಾಳ ಚೆಂದ ಇರ್ತದೆ. ಅದೆಲ್ಲ ಆದರೆ ಮಾತ್ರ ನ್ಯಾಯಸುಧ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ನ್ಯಾಯಸುಧ ಪಾರಾಯಣ ಮಾಡಿದ್ದಾರೆ, ಅವರು ಪಾಸ್ ಆಗಿದ್ದಾರೆ ಅಂತ. ಈ ಥರದ ವಿಶ್ವಮಾನ್ಯವಾದಂಥ ಗ್ರಂಥ ನ್ಯಾಯಸುಧ, ಟೀಕಾಚಾರ್ಯ ಬರೆದಂಥದ್ದು. ಅದರ ಅಧ್ಯಯನ ನಂತರ ತ್ರಿವಿಕ್ರಮ ಪಂಡಿತರು ತಾವೇ ಪುಸ್ತಕ ಬರೆದ್ರು 2, ತತ್ವಪ್ರದೀಪ ಮತ್ತು ತತ್ವದ್ವೀಪಿಕಾ ಅಂತ 2 ಪುಸ್ತಕ ಬರೆದ್ರು. ಅದನ್ನು ತುಂಬ ಆದರ ಮಾಡಿದರು ಮಧ್ವಾಚಾರ್ಯರು. ಮಧ್ವಾಚಾರ್ಯ ಮಾಡಿ ಎಷ್ಟು ಖುಷಿಯಾಯಿತು 2 ಪುಸ್ತಕ ಓದಿ. ಅಂದರೆ ತಾನೇ ನಿತ್ಯವೂ ಪೂಜೆ ಮಾಡ್ತಿದ್ದಂಥ, ಎದೆಯಲ್ಲಿ ಲಕ್ಷ್ಮಿಯನ್ನು ಹೊಂದಿದಂಥ ಶ್ರೀ ನಾರಾಯಣ ಪ್ರತಿಮೆಯನ್ನು ತ್ರಿವಿಕ್ರಮ ಪಂಡಿತರಿಗೆ ಕೊಟ್ಟರು. ಪರ್ಸ್ನಲ್ ಗಿಫ್ಟ್ ಅವ್ರು ಕೊಟ್ಟರದನ್ನು. ಈ ತ್ರಿವಿಕ್ರಮ ಪಂಡಿತರ 3 ಜನ ಶಿಷ್ಯರು ಕೂಡ ಮಧ್ವಾಚಾರ್ಯ ನೆಚ್ಚಿನ ಶಿಷ್ಯರಾದರು. ಅದರಲ್ಲಿ ಕೊನೆಯವರು ನಾರಾಯಣ ಪಂಡಿತರು. ಅವ್ರ ಬಗ್ಗೆ ಮುಂದೆ ಬರ್ತದೆ. ಅವರೇ ಸುಮಧ್ವ ನಾರಾಯಣ ಪಂಡಿತರು ಮಧ್ವ ವಿಜಯ ಅಂತ ಬರೆದ್ರು. ಕೆಲವು ಸುಮಧ್ವ ವಿಜಯ ಅಂತ ಬರೀತಾರೆ. ಕರೆಕ್ಟ್ ಬರೆದದ್ದು ಮಧ್ವ ವಿಜಯ ಅಂತ ಬರೆದದ್ದು. ಆ ಹೊತ್ತಿಗೆ ಮಧ್ವಾಚಾರ್ಯರ ಪೂರ್ವಾಶ್ರಮದ ತಂದೆ ತಾಯಿಗಳು ಇರಲಿಲ್ಲ, ಕಾಲವಾಗಿ ಹೋಗಿದ್ದರು. ಯಾವುದೋ ಅನಿರೀಕ್ಷಿತವಾದ ಪ್ರಸಂಗದಿಂದಾಗಿ ಇವರ ಮನೆ ಹೊಲ ಆಸ್ತಿ ಎಲ್ಲ ಹೋಗ್ಬಿಡ್ತು. ಆಗ ಇವರು ತಮ್ಮ ಇದ್ದರಲ್ಲ, ವಿಷ್ಣು ತಮ್ಮ ಇದ್ದರಲ್ಲ, ಆ ತಮ್ಮ ಇವ್ರ ಕಡೆ ಬಂದರು. ಅವರು ಸಾಕಷ್ಟು ಜ್ಞಾನಿಗಳು, ತುಂಬ ಓದ್ಕೊಂಡಿದ್ರು. ಅವ್ರು ಬಂದಾಗ ಅವರಿಗೆ ಸನ್ಯಾಸ ಕೊಟ್ಟರು ಮಧ್ವಾಚಾರ್ಯರು. ವಿಷ್ಣು ತೀರ್ಥ ಅಂತ ಹೆಸರು ಕೊಟ್ಟು ಸನ್ಯಾಸ ದೀಕ್ಷೆ ಕೊಟ್ಟರು ಅವರಿಗೆ. ಮಧ್ವಾಚಾರ್ಯ ದೂರದರ್ಶಿತ್ವ ಭಾಳ ದೊಡ್ಡದು. ನಾನು ಹೇಳ್ತೀನಿ, ನಾಯಕ ಅಂದರೆ ಹೇಗಿರಬೇಕು ಅಂದರೆ, ಇಫ್ ಯು ಥಿಂಕ್ ಆಫ್ ಟುಡೇ ಆ್ಯಂಡ್ ಟುಮಾರೋ ಯು ಆರ್ ಎ ಮ್ಯಾನೇಜರ್. ಇಫ್ ಯು ಥಿಂಕ್ ಆಫ್ ನೆಕ್ಸ್ಟ್ 10 years ಯು ಆರ್ ಎ ಲೀಡರ್. ಇಫ್ ಯು ಥಿಂಕ್ ಆಫ್ ದ ನೆಕ್ಸ್ಟ್ ಸೆಂಚುರಿ ಯು ಆರ್ ಎ ವಿಷನರಿ. ಎಷ್ಟು ಲೀಡರ್ಶಿಪ್ ಸ್ಟೈಲ್ ಅಂತ ಅವ್ರು ಹೇಳ್ತಾರೆ. ಇನ್ನು ಮುಂದೆ ಬರೋದು ಹಾಗೆ, ಕಲಿಕಾಲ ಬಂದಿದೆ, ದಿನ ಹೋದ ಹಾಗೆ ಜ್ಞಾನಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಹಿಂದಿನ ಶಾಸ್ತ್ರಗಳ ಮರೆಯಾಗಿ ಹೋಗ್ತವೆ, ಗ್ರಂಥಗಳ ಹಾಳಾಗಿ ಹೋಗ್ತವೆ. ಎಷ್ಟು ಕಲ್ಪನೆ ನೋಡಿ ಇದು. ಈಗ ಹಳೆ ಗ್ರಂಥ ಎಷ್ಟೊಂದು ಉಳಿದಿಲ್ಲ, ಹಾಳಾಗಿ ಹೋಗ್ತವೆ. ದಾಖಲಿಸಿಟ್ಟ ತಾಳೆಗರಿಗಳನ್ನು ಕಾಪಾಡಿಕೊಳ್ಳೋದೇ ಕಷ್ಟ ಆಗ್ತದೆ. ಹಾಗಾಗಬಾರ್ದು. ಮುಂದೆ ಮತ್ತೊಮ್ಮೆ ಯಜ್ಞದ ಕಾಲ ಬಂದಾಗ ಜಿಜ್ಞಾಸುಗಳಿಗೆ ಗ್ರಂಥ ಸಿಗಬೇಕು ಅಂಥೇಳಿ ಸರ್ವಮೂಲ ಗ್ರಂಥಗಳು, ಮಧ್ವಾಚಾರ್ಯ ಎಲ್ಲ ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳು ಅಂತ ಕರಿತೀವಿ. ಸರ್ವಮೂಲ ಗ್ರಂಥಗಳು ಹಾಳಾಗಿ ಹೋಗಬಾರ್ದು ಅಂತ ನಿಶ್ಚಯ ಮಾಡಿ, ಸರ್ ದಯವಿಟ್ಟು ನೆನಪಿಡ್ಬೇಕು ಇದನ್ನು, ಇದು 12ನೇ ಶತಮಾನದಲ್ಲಿ ಆದದ್ದು. ಇವತ್ತಿಗೆ 900 ವರ್ಷಗಳ ಹಿಂದೆ ವಿಚಾರ ಮಾಡೋದಂಥದ್ದು. ಅದನ್ನು ಏನು ಮಾಡಿದೆ ಗೊತ್ತಾ, ತಾಮ್ರದ ತಗಡ ಮೇಲೆ ಬರೆಸಿದ್ದಾರೆ. ಎಲ್ಲ ಸರ್ವಮೂಲ ಗ್ರಂಥಗಳನ್ನ ತಾಮ್ರದ ತಗಡ ಮೇಲೆ ಬರೆಸಿ ಹಾಳಾಗದಂತೆ ವ್ಯವಸ್ಥೆ ಮಾಡಿ ಒಂದೆಡೆಗೆ ಭೂಗತ ಮಾಡಿದರು, ನೆಲದಲ್ಲಿ ಇಟ್ಟಿರೋದನ್ನು. ಅದು ಎಲ್ಲಿದೆ ಅಂತ, ಇಂದದು ಪುತ್ತೂರಿನ ಸುಳ್ಯದ ಬಳಿ ಕಟ್ತಿಲ ಅಂತ ಒಂದು ಮಠ ಇದೆ, ಕಟ್ತಿಲ ಮಠ ಅಂತ. ಆ ಕಟ್ತಿಲ ಮಂಗಳೂರಿಂದ 32 ಕಿಲೋಮೀಟರ್ ದೂರದೊಳಗೆ
ಪಾಣಿ ಮಂಗಳೂರು ಅಂತ ಒಂದು ಜಾಗ ಬರ್ತದೆ, ಅಲ್ಲಿಂದ 15 ಕಿಲೋಮೀಟರ್ ಒಳಗೆ ಹೋದರೆ ಆ ಜಾಗ ಇದೆ. ಆ ಗ್ರಂಥಸ್ಥಳ ಗುರುತು ಮಾಡಬೇಕು ಅಂತ ಶ್ರೀ ವ್ಯಾಸತೀರ್ಥ ಅಂತ ಬರೆದಿಟ್ಟಿದ್ದಾರೆ. ಅದೊಂದು ಚಿಕ್ಕ ಸುಭದ್ರ ಕುಂಡ ಇದೆ. ಅದರ ತೆಳಗೆ ಈ ತಾಮ್ರ ತಗಡಿನಲ್ಲಿ ಬರೆದಂಥ ಸರ್ವ ಮೂಲ ಗ್ರಂಥಗಳನ್ನು ಇಟ್ಟಿದ್ದಾರೆ. ಆ ಪಕ್ಕದಲ್ಲಿ ಒಂದು ಗೋಪಾಲಕೃಷ್ಣನ ವಿಗ್ರಹ ಇದೆ, ದೇವಸ್ಥಾನ ಇದೆ. ಈಗ ಆ ಸ್ಥಳ ಅದಮಾರು ಮಠದ ಆಡಳಿತದಲ್ಲಿದೆ, ಅದಮಾರು ಮಠದ ಕಡೆ ಇದೆ. ಹೋಗಿ ನೋಡ್ಬೋದು ಕೆಲವರು. ಮೊನ್ನೆ ಈಶಪ್ರಿಯ ಸ್ವಾಮಿಗಳು ಬಂದಾಗ ನಾನು ಹೇಳಿದೆ ಬರ್ತೀನಿ ಅಂತ, ಬನ್ನಿ ಕರ್ಕೊಂಡು ಹೋಗ್ತೀನಿ ಕಡ್ತಿಲಿಕ್ಕೆ ಅಂತ ಹೇಳಿದರು. ಹೋಗಿ ನೋಡ್ಕೊಂಡು ಬರಬೇಕಾಗಿದೆ, ನಾನು ನೋಡಿಲ್ಲ ಅದನ್ನು. ಮಧ್ವಾಚಾರ್ಯರು ತಮ್ಮ 8 ಜನ ಸನ್ಯಾಸಿ ಶಿಷ್ಯರನ್ನು ಕರೆದರು. ಅವ್ರನ್ನ 8 ಮಠಗಳಿಗೆ ಮೂಲ ಪುರುಷರನ್ನಾಗಿ ಮಾಡಿದರು. ಅಷ್ಟಮಠ ವ್ಯವಸ್ಥೆಯನ್ನು ಹೇಳಿದರು. ಯಾಕಂಗೆ ಮಾಡಿದರು? ಕಾರಣ ಇಷ್ಟೇ, 8 ಮಠಗಳಲ್ಲಿ ಒಂದು ಒಗ್ಗಟ್ಟು ಬರಬೇಕು. ಒಗ್ಗಟ್ಟು ಬರೋದಲ್ಲದೆ ಎಲ್ಲರೂ ಏಕಮುಖವಾಗಿ ಇರಬೇಕು. ಅದನ್ನು ಇದು ಹೇಳೋದು ಬಹಳ ಮುಖ್ಯ. ಯಾವುದಾದ್ರೂ ಸಾಮಾಜಿಕ ಕೆಲಸ ಮಾಡುವಾಗ 100 ಜನ ಸೇರಬೇಕು. ಇದೊಂದು ಜಗನ್ನಾಥ ರಥಯಾತ್ರೆ ಇದ್ದಂಗೆ. ಜಗನ್ನಾಥನ ರಥ ಒಬ್ಬರು ಎಳೆದ್ರೆ ಅಲಗಾಡೋದೇ ಇಲ್ಲ, ಅದು ಸಾವಿರಾರು ಜನ ಎಳಿಬೇಕು. ಮುಖ್ಯ ಅಂದರೆ ಸಾವಿರಾರು ಜನ ಒಂದೇ ದಿಕ್ಕಿಗೆ ಎಳಿಬೇಕು, ಅದು ಮುಖ್ಯ. 500 ಜನ ಆ ಕಡೆ, ಈ ಜನ 500 ಜನ ಈ ಕಡೆ ಎಳೆದ್ರೆ ಜಗನ್ನಾಥನೂ ಪಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ತಿಳ್ಕೊಂಡು ಅವ್ರು ಏನು ಮಾಡಿದರು, 8 ಜನ ಯತಿಗಳಿದ್ದಾರೆ, 8 ಜನಕ್ಕೂ ಕೊಟ್ಟು ನೀವು ಪಾಳಿ ಪ್ರಕಾರ ಮಾಡ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿದರು. ಮೊದಲು ಅವ್ರು ಹೇಳಿದ್ದು 2 ತಿಂಗಳು ಅಂತ ಹೇಳಿದರು ಪೂಜೆ ಮಾಡಬೇಕು. ಯಾರ್ಯಾರನ್ನು ಮಾಡಿದರು ಅಂತ ದಾಖಲೆ ಇದೆ. ಹೃಷಿಕೇಶ ತೀರ್ಥರನ್ನು ಫಲಿಮಾರು ಮಠಕ್ಕೆ, ನರಸಿಂಹ ತೀರ್ಥರನ್ನು ಅದಮಾರು ಮಠಕ್ಕೆ, ಜನಾರ್ದನ ತೀರ್ಥರನ್ನು ಕೃಷ್ಣಾಪುರ ಮಠಕ್ಕೆ, ಉಪೇಂದ್ರ ತೀರ್ಥರನ್ನು ಪುತ್ತಿಗೆ ಮಠಕ್ಕೆ, ವಾಮನ ತೀರ್ಥರನ್ನು ಶಿರೂರು ಮಠಕ್ಕೆ, ರಾಮತೀರ್ಥರನ್ನು ಕಾಣಿಯೂರು ಮಠಕ್ಕೆ, ಅಧೋಕ್ಷಜ ತೀರ್ಥರನ್ನು ಪೇಜಾವರ ಮಠಕ್ಕೆ ಹಾಗೂ ವಿಷ್ಣು ತೀರ್ಥರನ್ನು ಸೋಂದೆ ಮಠಕ್ಕೆ ಪ್ರಥಮ ಪೀಠಾಧೀಶರನ್ನಾಗಿ ಮಾಡಿದರು. ಅದಕ್ಕೆ ನೀವು ನೋಡಿದರೆ ಪೇಜಾವರ ಶ್ರೀಗಳು ಬರೆದಾಗ ಅಧೋಕ್ಷಜ ಮಠ ಅಂತ ಬರೀತಾರೆ. ಅಧೋಕ್ಷಜ ತೀರ್ಥರು ಮೊಟ್ಟ ಮೊದಲನೇ ಸನ್ಯಾಸಿಗಳು, ಪೀಠಾಧಿಕಾರಿಗಳು. ಆದರೆ ಈ ವ್ಯವಸ್ಥೆಯ ಪ್ರಸ್ತಾಪ ಮಧ್ವ ವಿಜಯದಲ್ಲಿ ಇಲ್ಲ, ಅದ್ರ ಬಗ್ಗೆ ಬರೆದಿಲ್ಲ. ಸಂಪ್ರದಾಯ ಪದ್ಧತಿಯಲ್ಲೂ ಬರೋದಿಲ್ಲ. 8 ಯತಿಗಳು ಕೃಷ್ಣನ ಪೂಜೆಗೆ ನಿಯಮಿತರಾದರು ಅಂತ ಸೂಚನೆ ಸಿಗೋದಿಲ್ಲ. ಹಾಗೆ ರಾಷ್ಟ್ರಮಠಗಳ ವ್ಯವಸ್ಥೆ ಬಂದದ್ದು ಯಾವಾಗ ಅಂದರೆ, ಬಂದಿರಬಹುದು, ಅದನ್ನು ಬರೆದಿರಲಿಕ್ಕಿಲ್ಲ. ನಾನು ಹೇಳಿದ್ದಲ್ಲ, ಆಗಲೇ ಮೊದಲೇ ಹೇಳಿದೆ, ನಾರಾಯಣ ಪಂಡಿತ್ ಹೇಳ್ತಾರೆ, ಯಾವುದನ್ನು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲವೋ ಅದ್ರ ಬಗ್ಗೆ ದಾಖಲೆ ಮಾಡಿಲ್ಲ ಅಂತ ಹೇಳ್ತಾರೆ. ದಾಖಲೆ ಮಾಡಿಲ್ಲ ಅಂದರೆ ಇರಲಿಕ್ಕಿಲ್ಲ ಅಂತಲ್ಲ, ಅದಿದೆ. ಮುಂದೆ ಬರೀತಾರೆ, ಬಹುಶಃ ಇದಕ್ಕೆ ಸಾಕ್ಷ್ಯ ನಮಗೆ ಸಿಗೋದು ಅಥವಾ ಪ್ರಾಶಸ್ತ್ಯ ಸಿಗೋದು ವಾದಿರಾಜ ಸ್ವಾಮಿಗಳ ಕಾಲದಲ್ಲಿ. ವಾದಿರಾಜರು ಒನ್ ಆಫ್ ದಿ ಗ್ರೇಟೆಸ್ಟ್ ಆರ್ಗನೈಸರ್ಸ್ ಆ್ಯಂಡ್ ಎ ಪ್ಲ್ಯಾನರ್, ಗ್ರೇಟ್ ಅಡ್ಮಿನಿಸ್ಟ್ರೇಟರ್. ಅವರಂಥ ಅಡ್ಮಿನಿಸ್ಟ್ರೇಟರ್ ಬಹುಶಃ ಯಾರೂ ನೋಡಿಲ್ಲ ಅಂತ. ಅದ್ಭುತವಾದದ್ದು. ಅವರು 8 ಮಠಗಳಿಗೆ ಒಂದು ವ್ಯವಸ್ಥೆ ಮಾಡಿ ಈ 2 ತಿಂಗಳಿದ್ದದ್ದನ್ನು 2 ವರ್ಷ ಮಾಡಿದವರು ಅವರು ಅಂತ ನಂಬಿಕೆ ಇದೆ ನಮಗೆಲ್ಲ. 2 ವರ್ಷದ ಪರ್ಯಾಯ ಪೀಠ ಮಾಡಿದವರು, ಬಹಳ ಸಿಸ್ಟಮ್ಯಾಟಿಕ್ಕಾಗಿ ಪ್ಲ್ಯಾನ್ ಮಾಡುವಂಥವ್ರು ವಾದಿರಾಜರು. ಅದೆಲ್ಲ ಮಾಡಿಕೊಟ್ಟರು, ಅದರಿಂದ ನಡ್ಕೊಂಡು ಹೋಗ್ತಾ ಇದೆ. ಒಂದು ಸಲ ಸಂಚಾರ ಮಾಡ್ತಾ ಮಧ್ವಾಚಾರ್ಯರು ಸುಬ್ರಹ್ಮಣ್ಯಕ್ಕೆ ಬಂದ್ರಂತೆ. ಅಲ್ಲಿ ಒಬ್ಬ ಅದ್ವೈತ ಸಂಪ್ರದಾಯದ ಯತಿ ನರಸಿಂಹ ಭಟ್ಟಾಚಾರ್ಯ ಅಂತ ಒಬ್ಬ ಇದ್ದ, ಅದ್ವೈತ ಮತವನ್ನು ಪ್ರಚಾರ ಮಾಡ್ತಾ ಇದ್ದ. ಆ ಬಹಳ ದೊಡ್ಡ ವಾಗ್ಮಿ ಅಂತ ಹೆಸರಾಗಿತ್ತು ಅವನಿಗೆ. ಮಾಧವರ ಜೊತೆ ವಾದ್ವ ಮಾಡಿ ಸೋತು ತಾನು ಪೂಜೆ ಮಾಡ್ತಿದ್ದಂಥ ನರಸಿಂಹ ಪ್ರತಿಮೆಯನ್ನೇ ಅವ್ರಿಗೆ ಕೊಟ್ಟು ತಾನು ದೂರ ಹೋಗ್ಬಿಟ್ಟ, ದೇಶ ಬಿಟ್ಟು ಹೋಗ್ಬಿಟ್ಟ ಹೊರಗಡೆ. ಅಂದಿನ ಸುಬ್ರಹ್ಮಣ್ಯ ಕ್ಷೇತ್ರ ವೈಷ್ಣವ ಕ್ಷೇತ್ರ ಆಯಿತು. ಅಲ್ಲಿವರೆಗೂ ಶೈವ ಕ್ಷೇತ್ರವಾಗಿದ್ದು ವೈಷ್ಣವ ಕ್ಷೇತ್ರ ಆಯಿತು. ಇಂದಿಗೂ ಕೂಡ ಸುಬ್ರಹ್ಮಣ್ಯ ಮಠ ಮಾಧವ ಮಠನೇ ಅದು, ಅಲ್ಲಿದೆ. ಪೂಜೆ ಆಗೋದು ಸುಬ್ರಹ್ಮಣ್ಯನ ಪೂಜೆ, ಅದರ ಮಾಧವ ಮಠ ಅದು. ಮುಂದೆ ತಮ್ಮ ತಮ್ಮಂದಿರಾದಂಥ ವಿಷ್ಣು ತೀರ್ಥರಿಗೆ ಸೋಂದೆ ಮಠದ ಜವಾಬ್ದಾರಿ ಜೊತೆಗೆ ಈ ಸುಬ್ರಹ್ಮಣ್ಯದ ಮಠವನ್ನು ಕೂಡ ಆಧಿಪತ್ಯವನ್ನು ಕೊಟ್ಟರು. ಒಂದು ಸಲ ಸಂಚಾರ ಮಾಡಿಕೊಂಡು ಭದ್ರಾ ನದಿ ತೀರಕ್ಕೆ ಬಂದರು. ಕಳಸ ಅನ್ನೋ ಗ್ರಾಮಕ್ಕೆ ಬಂದರು. ಇದೆಲ್ಲ ಕೇಳಿರ್ಬೇಕು ತಾವು, ಬಹಳ ಅದ್ಭುತ ಘಟನೆ ಇದೆ. ಕಳಸಕ್ಕೆ ಬಂದ್ರಂತೆ. ಅಲ್ಲಿ ಹೊರಗಡೆ ಭದ್ರಾ ನದಿ ಹರಿತಾ ಇದೆ, ವೇಗವಾಗಿ ಹರಿತಾ ಇತ್ತು. ಜನರಿಗೆ ಸ್ನಾನಕ್ಕೆ ಕಷ್ಟ ಆಗ್ತಾಯಿತ್ತು. ಅಲ್ಲೊಂದು ದೊಡ್ಡ ಬಂಡೆ ಇತ್ತಂತೆ ನಡುವೆ, ದೊಡ್ಡ ಬಂಡೆ. ಆ ಬಂಡೆ ಇರೋದ್ರಿಂದ ಸ್ನಾನಕ್ಕೆ ಹೋಗೋದು ತುಂಬ ಕಷ್ಟ ಆಗ್ತಾಯಿತ್ತಂತೆ. ಮಧ್ವಾಚಾರ್ಯ ಕೇಳಿದ್ರಂತೆ, ಇದು ಇಲ್ಲಿ ಯಾಕಿದೆ ಬಂಡೆ, ಇದು ಸ್ವಲ್ಪ ಎತ್ತಿ ಹಿಂಗೆ ಅಡ್ಡ ಇಟ್ಟುಬಿಟ್ರೆ ಆ ಪ್ರವಾಹಿಗೆ ನೀರು ಬಂದು ಸ್ನಾನಕ್ಕೆಲ್ಲ ಅನುಕೂಲ ಆಗುತ್ತಲ್ಲ, ಸ್ನಾನಘಟ್ಟ ಅನುಕೂಲ ಆಗುತ್ತಲ್ಲ, ಮಾಡ್ಬೋದು ಅಂದ್ರಂತೆ. ಆ ಊರು ಜನ ನಕ್ಬಿಟ್ರಂತೆ, ಈ ಬಂಡೆ ಅಲಗಾಡ್ಸೋಕ್ಕಾಗತ್ತಾ? 100 ಜನ ಬಂದರೂ ಅಲಗಾಡ್ಸೋಕ್ಕಾಗಲ್ಲ, ಎತ್ತಿ ಇಡೋದು ಹೇಗೆ, ಇದನ್ನು ಎತ್ತಿ ಇಡೋಕ್ಕಾಗಿಲ್ಲ, ಬಿಟ್ಟುಬಿಟ್ಟಿದ್ದೀವಿ ಅಂದ್ರಂತೆ. ಹೇಳಿದ ತಕ್ಷಣ ಅದರಲ್ಲೊಬ್ಬ ಮನುಷ್ಯ ಹೇಳಿದವನು, ಎತ್ತಿಡೋಕ್ಕಾಗಲಿಲ್ಲ ಅಂದವನು ಅಷ್ಟಕ್ಕೆ ಬಿಟ್ಟರೆ ಚೆನ್ನಾಗಿತ್ತು. ಅವನೇನು ಹೇಳ್ದ, ಸ್ವತಃ ಭೀಮಸೇನ ಬಂದರೂ ಎತ್ತೋಕ್ಕಾಗಲ್ಲ ಇದನ್ನು ಅಂದ. ಸಾಕಲ್ಲ ಪ್ರೊವೊಕೇಶನು. ಭೀಮಸೇನ ಬಂದರೂ ಎತ್ತಿಡೋಕ್ಕಾಗಲ್ಲ. ಇವರೇನು ಮಾಡಿದ್ರು, ಹಾಗಾದ್ರೆ ಇರು ಅಂದರು. ಸೀದಾ ಹೋದ್ರಂತೆ. ತಮ್ಮ ಒಂದೇ ಒಂದು ಕೈಯಿಂದ ಅದನ್ನು ಎತ್ತಿ ಮೇಲೆ ಎತ್ತಿಬಿಟ್ರಂತೆ, ಬಂಡೆ ಪೂರ ಎತ್ತಿಟ್ಬಿಟ್ಟು ಅದು ಯಾವ ಜಾಗದಲ್ಲಿ ಇರಬೇಕಾಗಿತ್ತು ಅಲ್ಲಿ ಇಟ್ಟು ಬಂದರು.
ಜನಕ್ಕೆಲ್ಲ ಇದು ಕನಸು ಅನ್ನೋ ಹಂಗಾಯ್ತು. ಒಬ್ಬ ಸನ್ಯಾಸಿ ಬಂದು ಒಂದೇ ಕೈಯಲ್ಲಿ ಬಂಡೆ ತಳ್ಕೊಂಡು ಹೋಗೋದಲ್ಲ, ಎತ್ತಿ ಇಟ್ಟುಬಿಡೋದಲ್ವ ಇದು, ಇಡೋಕ್ಕೆ ಸಾಧ್ಯವೇ ಇದು ಅಂತ ಇವತ್ತಿಗೆ ಕೂಡ ಇದೆ ಅಂತ. ನಾನು ನೋಡಿಲ್ಲ ಅದನ್ನು, ಅದ್ರ ಬಗ್ಗೆ ಓದಿದ್ದೀನಿ, ಬರ್ಕೊಂಡಿದ್ದೀನಿ. ಅಲ್ಲಿ ಹೇಳ್ತಾರೆ ಇವತ್ತಿಗೂ ಕಳಸದ ಬಳಿಯ ಭದ್ರಾ ನದಿಯಲ್ಲಿ ಅದನ್ನು ಕಾಣಬಹುದು. ಅದಕ್ಕೆ ಸಾಕ್ಷಿಯಾಗಿ ಆ ಬಂಡೆಯ ಮೇಲೆ ಕೆತ್ತಿದ್ದಾರಂತೆ, ಶ್ರೀ ಮಧ್ವಾಚಾರ್ಯರ ಏಕಹಸ್ತ ನಾನೀಯ ಸ್ಥಾಪಿತಾಶಿಲಾ ಅಂತ ಬರೆದಿದ್ದಾರೆ. ಅಂದರೆ ಮಧ್ವಾಚಾರ್ಯರು ಒಂದೇ ಕೈಯಿಂದ ಎತ್ತಿ ಇಟ್ಟಂಥ ಕಲ್ಲು ಅಂತ ಬರೆದಿದ್ದಾರೆ. ಪಕ್ಕದಲ್ಲಿ ಮಧ್ವಾಚಾರ್ಯ ರೇಖಾಚಿತ್ರ ಇದೆ, ಎಡಬಲಗಳಲ್ಲಿ ದಂಡ ಕಮಂಡಲಗಳಿದ್ದಾವೆ. ಇದೊಂದು ಅಪ್ರತಿಮವಾದಂಥ ಯೋಗ ಸಾಧನೆ ಪ್ರದರ್ಶನ, ಇದು ಯೋಗ ಪ್ರದರ್ಶನ. ಇದಕ್ಕಿಂತ ಮುಖ್ಯವಾಗಿ ಹೇಳಬೇಕಾದದ್ದು, ನಾನು ಈ ಘಟನೆ ನಡೆದಾಗ ಮಧ್ವಾಚಾರ್ಯರ ವಯಸ್ಸು 75ರ ಅಂಚಿನಲ್ಲಿತ್ತು. ನಮಗೆ 75ಕ್ಕೆ ನಮ್ಮ ಕೈ ಎಲ್ಲಿದೆ ಕಾಲೆಲ್ಲಿದೆ ಗೊತ್ತಿರಲ್ಲ. ಅಂಥದ್ರಲ್ಲಿ ಒಂದು ಕೈಯಲ್ಲಿ ಆ ಬಂಡೆಯನ್ನು ಎತ್ತಿ ಇಡೋದು. ಅದಕ್ಕೆ ಅವನ ಪ್ರೊವೊಕೇಶನ್ ಇತ್ತು, ಭೀಮಸೇನ ಬಂದರೂ ಎತ್ತೋಕ್ಕಾಗಲ್ಲ ಅಂದಾಗ ಇದ್ದಾನಪ್ಪ ತೋರಿಸ್ಬೇಕು ಅಂತ ಎತ್ತಿಟ್ಟು. ಪಾಜಕ ಕ್ಷೇತ್ರದಲ್ಲಿ ಮಗುವಾಗಿದ್ದಾಗ 2, 3, 4 ವರ್ಷದ ಮಗುವಾಗಿದ್ದಾಗ ಹಾಲಿನ ಮೇಲೆ ಮುಚ್ಚಬೇಕು ಅಂತ ದೊಡ್ಡ ಕಲ್ಲು ಹಾಸಗಲ್ಲನ್ನು ಇಟ್ಟಂಥ ಹುಡುಗ, 3-4 ವರ್ಷಕ್ಕಿದ್ದದ್ದು, 3-4 ವರ್ಷ ಆಗಿರಲಿಲ್ಲ. ಅದೇ ದೇಹ ಶಕ್ತಿ, ಅದೇ ಜೀರ್ಣಶಕ್ತಿ 75 ವರ್ಷ ತನಕನೂ ಇತ್ತು. ಅಂದರೆ ಎಲ್ಲ ಗುಣಗಳು ಅವ್ರಿಗೆ ಸತತವಾಗಿ ಒಂದೇ ತೆರನಾಗಿ ಉಳಿದಿತ್ತು ಅನ್ನೋದೊಂದು ವಿಶೇಷ, ಅದ್ಭುತ ವಿಶೇಷ ಅದು. ಒಂದು ಸಲ ಮಧ್ವಾಚಾರ್ಯರು ಶಿಷ್ಯರಿಗೆ ಪಾಠ ಹೇಳ್ತಿದ್ದರಂತೆ. ಎಲ್ಲ ಅದ್ಭುತ ಘಟನೆಗಳಿವೆಲ್ಲ. ಪಾಠ ಹೇಳ್ತಿದ್ದಾಗ ಎಷ್ಟು ಚಂದ ಹೇಳ್ತಿದ್ರು ಅಂದರೆ ಮೈ ಮರೆತು ಕುಳಿತಲ್ಲಿ ತನ್ಮಯರಾಗಿ ಕೇಳ್ತಾಯಿದ್ರು. ಬಂದವರು ಯಾರೂ ಸಾಮಾನ್ಯರಲ್ಲ, ಸರ್ವಶಾಸ್ತ್ರ ಪಾರಂಗತರೇ ಇದ್ದರು, ಕೂತಿದ್ದವರು ಜ್ಞಾನಿಗಳು ಬ್ರಾಹ್ಮಣರೆಲ್ಲ ಕೂತಿದ್ದಾರೆ. ಆಚಾರ್ಯ ಪ್ರವಚನದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ರಂತೆ. ಪ್ರವಚನ ಮುಗಿಯೋಕ್ಕೆ ಬಂತು. ಮುಗಿದ ತಕ್ಷಣ ಒಬ್ಬರು ಯಾರೋ ಎದ್ದು ನಿಂತು ಕೇಳಿದ್ರಂತೆ, ಸ್ವಾಮಿ ನಿಮ್ಮ ಅದ್ಭುತ ಗ್ರಂಥಗಳ ವಿವರಣೆಯನ್ನು ನಾವು ಮುಂದೆ ಕೂತು ಕೇಳುವಂಥ ಭಾಗ್ಯ ನಮಗಿದೆ. ಆದರೆ ಮುಂದೆ ನಿಮ್ಮ ವಿವರಣೆ ಟೀಕೆಗಳನ್ನು ಬರೆದು ಜನ ತಿಳಿಸುವಂಥ ಭಾಗ್ಯಶಾಲಿ ಯಾರು ಮುಂದೆ? ನಿಮ್ಮ ಭಾಷೆಗಳಿಗೆಲ್ಲ ಟೀಕೆ ಬರೋ ತಿಳಿಸೋರು ಯಾರು ಮುಂದೆ ಅಂತ ಕೇಳಿದ್ರಂತೆ. ಶ್ರೀಮದ್ ಆಚಾರ್ಯರು ಏನು ಮಾಡಿದರು ಅಂತ ನೋಡ್ತಿದ್ರು. ಅಲ್ಲಿ ಮುಂದೊಂದು ಎತ್ತು ಕೂತಿತ್ತಲ್ಲಿ, ಆ ಜನರ ಪಕ್ಕದಲ್ಲಿ ಒಂದು ಎತ್ತು ಕೂತಿತ್ತು, ದಿನ ಕೊಡ್ತಿತ್ತಂತೆ. ಅವ್ರು ತಕ್ಷಣ ಏನು ಮಾಡ್ತಾರೆ, ಎತ್ತು ತೋರಿಸಿ ಆ ಭಾಗ್ಯಶಾಲಿ ಈ ಎತ್ತು ಅಂದ್ಬಿಟ್ರಂತೆ. ಜನಕ್ಕೆ ಆಶ್ಚರ್ಯ, ಅಲ್ಲ ಇವನ ನಮಗೆ ಸಾಧ್ಯ ಆಗಲಾರ್ದು ಎತ್ತಿಗೆ ಸಾಧ್ಯ ಆಗತ್ತಾ? ತಮಾಷೆಗೆ ಹೇಳಿದ್ರು ಅಂತ ಕೆಲವರು ಅಂದ್ಕೊಂಡ್ರು. ಕೆಲವರು ಅಂದರು ಏನು ಹೇಳ್ತಾನೆ ಇವನು, ಕೆಲವರು ಹೊಟ್ಟೆ ಕಿಚ್ಚಾಗ್ಬಿಡ್ತಂತೆ ಅದರೊಳಗೆ, ನಮಗೆ ಸಿಗಲಾರ್ದಂಥ ಭಾಗ್ಯ ಎತ್ತಿಗೆ ಸಿಗ್ತದಲ್ಲ ಅಂತ ಹೇಳಿ ಯಾವನೋ ಒಬ್ಬ ಬ್ರಾಹ್ಮಣ, ಅದಂಥ ಬ್ರಾಹ್ಮಣನು, ಆ ಬ್ರಾಹ್ಮಣ ಹೇಳ್ಬಿಟ್ಟಂತೆ ಎತ್ತು ಹಾವು ಕಚ್ಚಿ ಸತ್ತು ಹೋಗಲಿ ಅನ್ನಂತೆ. 5 ನಿಮಿಷಕ್ಕೆ ಯಾವುದೋ ಹಾವು ಕಚ್ಚಿ ಸತ್ತೇ ಹೋಯ್ತದು. ಮಧ್ವಾಚಾರ್ಯ ಹೇಳಿದಂತೆ ಎತ್ತು ಸತ್ತು ಹೋಯ್ತು ಹಾವು ಕಚ್ಚಿ ಅಂತ. ಅವ್ರಿಗೆ ಗೊತ್ತು ಯಾರೋ ಶಾಪ ಕೊಟ್ಟಿದ್ದಾರೆ, ಬ್ರಾಹ್ಮಣನ ಶಾಪ ಸುಳ್ಳಾಗಬಾರ್ದು, ಪರವಾಗಿಲ್ಲ ಅಂತ ಹೋಗಿ ತಾವೇ ಕಮ್ಮಡಲ್ಲಿ ನೀರು ತೊಗೊಂಡು ಹೋಗಿ ದ್ವಾದಶ ಸ್ತೋತ್ರ ಹೇಳಿಬಿಟ್ಟು ಅದಕ್ಕೆ ನೀರು ಚಿಮುಕಿಸಿದ್ರಂತೆ, ಎದ್ದು ಕೂತ್ಕೊಂಡ್ಬಿಡ್ತು. ಅಂದರೆ ಮತ್ತೆ ಬದುಕಿಸಿದ್ರು ಅದನ್ನು ಅಂತ ಬರ್ತದೆ. ಒಟ್ಟಿನಲ್ಲಿ ಹೇಗಿದೆ ನೋಡಿ. ಬಾಲ್ಯದಲ್ಲಿ ಒಂದು ಕತೆ ಹೇಳಿದ್ದೆ ನಾನು. 1 ವರ್ಷದ ಮಗು ಇದ್ದಾಗ ಆ ಎತ್ತಿನ ಬಾಲ ಹಿಡ್ಕೊಂಡು ಹೋದಂಥ ಹುಡುಗ ಮುಂದಿನ ಜನ್ಮದಲ್ಲಿ ನೋಡಿ ಹೇಗಿದೆ ಅದು, ಇಂದು ವೃಷಭಕ್ಕೆ ಪಾಠ ಹೇಳಿ ಅದರಿಂದ ವ್ಯಾಖ್ಯಾನ ಬರೆಸೋ ನಿರ್ಧಾರ ಮಾಡಿದರು ಅಂತ. ಆ ಎತ್ತು ಯಾರು ಅಂತ ಮುಂದೆ ನೋಡೋಣ, ಚೆನ್ನಾಗಿದೆ ಅದು. ಆ ಎತ್ತು ದಿನ ಕೊಡ್ತಿತ್ತಂತೆ ಉಪನ್ಯಾಸ ಮಾಡುವಾಗ, ಬಾಯಿ ಆಡಿಸ್ತದಲ್ಲ, ಅದು ಹೇಗೆ ಅನ್ನಿಸ್ತಿತ್ತು ಅಂದರೆ ಆಚಾರ್ಯರು ಹೇಳಿದ್ದನ್ನೆಲ್ಲ ಮೆಲುಕು ಹಾಕ್ತಾ ಇದೆ ಅಂತ ಅನ್ನೋ ಹಾಗೆ ಅನ್ನಿಸ್ತಾ ಇತ್ತು ಅಂತ. ತಪ್ಪದೇ ಕೊಡ್ತಿತ್ತಂತೆ. ಅಷ್ಟೇ ಅಲ್ಲ, ಆಚಾರ್ಯರ ಪ್ರವಾಸಕ್ಕೆ ಹೊರಟಾಗ ಆ ಧರ್ಮ ಗ್ರಂಥಗಳನ್ನೆಲ್ಲ ಅದು ಹೊತ್ಕೊಂಡು ಹೋಗ್ತಾ ಇತ್ತಂತೆ. ಅದು ಗ್ರಂಥಗಳನ್ನು ಸಾಮಾನ್ಯವಾಗಿ ನಾವು ಹಾಗೆ ಮಾಡ್ತೀವಿ, ಪುಸ್ತಕಗಳನ್ನು ಹೇಗೆ ಮೇಲೆ ಹೊರ್ತೀವಿ, ಒಳಗಡೆ ಹೋಗಿರಲ್ಲ. ಕೆಲವರು ಒಳಗೂ ಹೊರಗೂ 2 ಕಡೆ ತುಂಬಿಸ್ಕೋತಾರೆ. ಈ ಎತ್ತು ಒಳಗೆ ಹೊರಗೆ 2 ಕಡೆ ತುಂಬಿಸ್ಕೋತಾ ಇತ್ತು ಅನಿಸುತ್ತೆ. ಅದಕ್ಕೆ ಶ್ರೀಮಧ್ವರು ಬದುಕಿದಂಥ ಎತ್ತು ಮುಂದಿನ ಜನ್ಮದಲ್ಲಿ ಜಯತೀರ್ಥರಾಗಿ ನ್ಯಾಯಸುಧೆಯನ್ನು ರಚಿಸಿ ಟೀಕಾಚಾರ್ಯರು ಅಂತಾದರು ಅಂತ. ಈ ಟೀಕಾಚಾರ್ಯರ ಬಗ್ಗೆ ಇದೆ, ಹೆಸರೇ ನೋಡಿ ಟೀಕಾಚಾರ್ಯ ಅಂತ ಹೆಸರು ಬಂದದ್ದು. ಜಯತೀರ್ಥರು ಇವರು 6ನೇ ಸನ್ಯಾಸಿ ಆ ವೇದಾಂತ ಪೀಠಕ್ಕೆ. ಮಧ್ವಾಚಾರ್ಯ ನಂತರ 6ನೇ ಸಲ ಬಂದಿದ್ದು. ಅವರು 1365ರಿಂದ 1388ರವರೆಗೂ ಇದ್ದಂಥವ್ರು. ಮಧ್ವ ಸಾಹಿತ್ಯಕ್ಕೆ ಟೀಕೆ ಬರೆದಂಥ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಜ್ಞಾನಿ ಅಂತ ಹೆಸರಾದವರು, ಜ್ಞಾನಿ ಅಂತ ಹೆಸರಾದವರು. ಹುಟ್ಟಿದ್ದು ಅಲ್ಲಿ ಮಂಗಳವೇಡ್ಕರ್ ಅಂತ ಒಂದು ಊರು, ಪಂಡ್ರಾಪುರ ಹತ್ರ. ದೇಶಪಾಂಡೆ ಮನೆತನದಲ್ಲಿ ಹುಟ್ಟಿದವರು. ತಂದೆ ರಘುನಾಥ, ತಾಯಿ ಸಖುಬಾಯಿ ಅಂತ. ಭಾರಿ ಶ್ರೀಮಂತ ಮನೆತನ ಹುಟ್ಟಿದ್ದಾರೆ. ಹಿಂದಿನ ಜನ್ಮದಲ್ಲಿ ಎತ್ತಾಗಿದ್ದು ನೆನಪಿಲ್ಲ ಅವರಿಗೆ. ಯಾರಿಗೆ ನೆನಪಿರುತ್ತೆ? ನಮಗೂ ಗೊತ್ತಿಲ್ಲ ಏನಾಗಿದ್ವೇನೋ. ಯಾರೋ ಹಿಂಗೆ ನೆನಪು ಮಾಡಿದ್ರೆ ಆಗ್ಬೋದೇನೋ, ನೆನಪು ಮಾಡಬೇಕು. ಅಲ್ಲಿ ಏನಾಯಿತು, ಅದು ಹುಟ್ಟಿದ್ದಾರೆ, ಭಾರಿ ಶ್ರೀಮಂತಿಕೆ ಇದೆ, ರೂಪ ಇದೆ, ಯೌವನ ಇದೆ, ಅಧಿಕಾರ ಇದೆ.
ಕುದುರೆ ಸವಾರಿ ಹುಚ್ಚು, ಭಾರಿ ಕುದುರೆ ಸವಾರಿ ಹುಚ್ಚು. ಕುದುರೆ ತೊಗೊಂಡು ಓಡಾಡ್ತಾ ಇರಬೇಕು. ಯಾವನೊಬ್ಬ ಕಳ್ಳ ಬಂದ ಅಂತಾಯ್ತು. ಕಳ್ಳನ ಬೆನ್ನಟ್ಕೊಂಡು ಹೋದರು ಕುದುರೆ ಮೇಲೆ. ಆ ಕಳ್ಳ ಓಡಿ ಹೋಗ್ಬಿಟ್ಟ. ನೀರಡಿಕೆ ಆಗಿತ್ತು, ನೀರು ಕುಡಿಬೇಕು ಅಂತ. ನೀವು ಮೊಳಖೇಡದ ಹತ್ರ ನದಿ ಇದೆ, ಕಾಗಿಣ ನದಿ ಇದೆ, ಭೀಮಾ ನದಿ ಬ್ರಾಂಚ್ ಅದು. ಆ ನದಿ ನೀರು ಕುಡಿಬೇಕು ಅಂತ ಹೋದರು. ಇದು ಹೇಗಿದೆ ಅಂದರೆ ಕುದುರೆ ಮೇಲೆ ಕೂತಿದ್ದಾರೆ, ಕೆಳಗಿಳಿದು ಹೋಗಿ ನೀರು ಕುಡಿಯೋಷ್ಟಿಲ್ಲ. ಆ ಕುದುರೆನ ಹಾಗೆ ನೀರಲ್ಲೇ ತೊಗೊಂಡು ಹೋದ್ರಂತೆ. ನೀರಲ್ಲಿ ಹೋತು, ಕುದುರೆ ಕುತ್ತಿಗೆ ಮಟ್ಟಕ್ಕೆ ಬಂದಿರಬೇಕು ನೀರು. ಇವ್ರ ಮೇಲೆ ಕೂತವರು ಬಗ್ಗಿ ನೀರನ್ನು ಕೈಯಿಂದ ಕುಡಿಲಿಲ್ಲ. ಆ ಪ್ರವಾಹಕ್ಕೆ ಹಾಗೆ ಬಾಯಿ ಇಟ್ಟು ನೀರು ಕುಡಿತಾ ಇದ್ರಂತೆ. ಕಣ್ಮುಂದು ಚಿತ್ರ ಬರುತ್ತೆ. ಕುದುರೆ ಮೇಲೆ ಕೂತ್ಕೊಂಡು ಬಾಗಿ ಆ ಹರಿಯೋ ಪ್ರವಾಹಕ್ಕೆ ಬಾಯಿ ಕೊಟ್ಟು ನೀರಿಂದ ಹಾಗೆ ಕುಡಿತಾ ಇದ್ರಂತೆ. ದಂಡೆ ಮೇಲೊಬ್ಬರು ಋಷಿಗಳು ಕೂತಿದ್ದಾರೆ, ಅಕ್ಷೋಭ್ಯ ತೀರ್ಥರು. ಅವರು ಮುಂದೆ ವೇದಾಂತ ಪೀಠವನ್ನು ಏರಿದವರು, ಜಮಖಂಡಿಯವರು ಅಕ್ಷೋಭ್ಯ ತೀರ್ಥರು. ಅವ್ರು ಕೂತಿದ್ರಂತೆ. ಕೂಡ್ಬಿಟ್ಟು ನೋಡಿಬಿಟ್ಟು ನೀರು ಕುಡಿಯೋ ರೀತಿ ನೋಡಿ, ಕಿಂ ಪಶು ಪೂರ್ವದೇಹೇ ಅಂದ್ರಂತೆ. ಹೋದ ಜನ್ಮದಲ್ಲಿ ಪಶು ಆಗಿದ್ದೇನೋ ನೀನು ಅಂದ್ರಂತೆ. ಇಷ್ಟೇ ಮಾತು. ಯಾರಿಗೆ ಯಾವ ಮಾತು ಏನು ಬದಲಾವಣೆ ತರ್ತದೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಏನು ನೋಡಿ, ಕಿಂ ಪಶು ಪೂರ್ವದೇಹೇ ಅಂದರೆ ಹೋದ ಜನ್ಮದಲ್ಲಿ ದನ ಇದ್ದೇನೋ, ಹೆಂಗೆ ನೀರು ಕುಡಿತೀಯ ನೀನು ಅಂದ್ರಂತೆ. ತಕ್ಷಣ ಆಯ್ತು ಪೂರ್ವಜನ್ಮ ಸ್ಮರಣೆ ಬಂದ್ಬಿಡ್ತು. ನಾನು ಎತ್ತಾಗಿದ್ದೆ ಹಾಗೆ ಅಂತ ಗೊತ್ತಾಯ್ತು. ತಕ್ಷಣ ಇಳಿದ್ರು, ಮನೆಗೆ ಹೋದರು, ಸನ್ಯಾಸಿ ದೀಕ್ಷೆ ತೊಗೋತೀನಿ ಅಂದ್ಬಿಟ್ರು. ದೊಡ್ಡ ದೇಶಪಾಂಡ್ರ ಮನೆತನ, ಭಾರಿ ಶ್ರೀಮಂತಿಕೆ. ಮಗ ಸನ್ಯಾಸಿಯಾಗಿ ಹೋಗ್ತಾರೆ ಅವರು. ಸನ್ಯಾಸಿ ಆಗೋಕ್ಕೆ ಸಾಧ್ಯ ಇಲ್ಲ, ಮದುವೆ ಮಾಡ್ತೀನಿ ಅಂದರು. ಬೇಡ ಅಂತ ಹಿಡಿದು ಮದುವೆ ಮಾಡಿದ್ರಂತೆ. ಮದುವೆ ದಿವಸನೇ ಆ ಹುಡುಗಿಗೆ ಇವ ಸರ್ಪ ಕಣ್ಣಂಗೆ ಆಗ್ಬಿಡ್ತು, ದೊಡ್ಡ ಸರ್ಪ ಕಣ್ಣಂಗೆ ಆಯ್ತು. ಆಕೆ ಓಡಿ ಹೋಗ್ಬಿಟ್ಲಿಕ್ಕೆ, ಬೇಡ ಬೇಡ ಒಂದು ಸಾಬ್ರೆ ಬೇಡ ಅಂತ. ಅಂತ ಒಳ್ಳೇದಾಯ್ತು ಇವರಿಗೆ. ಸನ್ಯಾಸ ತೊಗೊಂಡು ಬಂದುಬಿಟ್ರು. ಕೂತ್ಕೊಂಡು ಹೋಗಿ ತಪಸ್ಸು ಮಾಡಿ ಅಧ್ಯಯನ ಮಾಡಿ, ತಾವು ಎಷ್ಟು ಜನ ನೋಡಿದ್ದೀರಿ ಗೊತ್ತಿಲ್ಲ, ಬಹುಶಃ ತಾವು ನೋಡಿರ್ತೀರಿ. ಅವರು ತಪಸ್ಸು ಮಾಡಿದಂಥ ಜಾಗ ನೋಡಿರ್ತೀರಿ, ಯರಗೋಳ ಅಂತ. ಯರಗೋಳ ಅಲ್ಲಿ ನೋಡಿದರೆ ಅದು ಗುಹೆ ಇದೆ, ನನ್ನ ಕಡೆ ಇನ್ನೂ ಫೋಟೋ ಇದೆ, ಹೋಗಿದ್ದು. ಹಿಂಗೆ ಕೆಳಗಡೆ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು, ಅಲ್ಲೊಂದು ಗುಹೆ ಇದ್ದಂಗಿದೆ, ಅಲ್ಲೊಂದು ಸರ್ಪ ಇದೆ ಕೆಳಗಡೆ ಮಾಡಿಟ್ಟಿದ್ದ ಚೌಕಸ್ ಮಾಡಿ, ಅಲ್ಲಿ ತಪಸ್ಸು ಮಾಡಿದ್ರಂತೆ. ಅಷ್ಟು ವರ್ಷ ತಪಸ್ಸು ಮಾಡಿ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ ಕೊನೆಗೆ ನ್ಯಾಯಸೂಧ ಬರೆದರು. ಮಾಧ್ವ ಸಿದ್ಧಾಂತದಲ್ಲಿ ಅತ್ಯಂತ ಕಿರೀಟಪ್ರಾಯವಾದಂಥದ್ದು. ಅದನ್ನು ಟೀಕೆ ಅಂತ ಬರೀತಾರೆ ವ್ಯಾಖ್ಯಾನಕ್ಕೆ. ಆ ಗ್ರಂಥ ಎಷ್ಟು ದೊಡ್ಡದಾಗಿತ್ತು ಅಂದರೆ ಅದನ್ನು ಆನೆ ಮೇಲಿಟ್ಟು ಬರೆಸಿದ್ರಂತೆ ಆಗಿನ ರಾಜರು. ಆ ಗ್ರಂಥವನ್ನು ಮೆರೆಸಿದ್ದು ಅಂದರೆ ಒಂದು ಗ್ರಂಥಕ್ಕೆ ಆ ಥರದ ಮರ್ಯಾದೆ ಸಿಕ್ಕಿದ್ದು ತುಂಬ ಅಪರೂಪವಾದದ್ದು. ಅದಕ್ಕೆ ಅವ್ರಿಗೆ ಹೆಸರೇ ಟೀಕಾಚಾರ್ಯ ಅಂತಾಯಿತು. ಅವರು ಮುಂದೆ ಪೀಠಕ್ಕೆ ಬಂದರು. 21 ಗ್ರಂಥಗಳನ್ನು ಬರೆದರು ಅವರು. ಬರೆದು ಮುಂದೆ 23 ವರ್ಷ ವೇದಾಂತ ಪೀಠದಲ್ಲಿದ್ದವರು. ಕೊನೆಗೆ ಅವರು ದೇಹ ಬಿಟ್ಟದ್ದು ಮೊಳಖೇಡದಲ್ಲಿ, ವೃಂದಾವನ ಅಲ್ಲಿದೆ, ಕಾಗಿಣ ನದಿ ದಂಡೆ ಮೇಲೆ ಇದೆ. ಇವತ್ತಿಗಾದರೂ ನನಗೆ ಅದು ಅಭ್ಯಾಸ, ನಾನು ನೋಡಲಿಲ್ಲ ಅದನ್ನು. ಹಾಗೆ ನಮ್ಮ ತಾಯಿ ಹೇಳ್ತಾಯಿದ್ರು, ಆಕೆ ಸಣ್ಣವಳಿದ್ದಾಗ ಮೊಳಖೇಡಕ್ಕೆ ಹೋದರೆ ಅಲ್ಲಿ ಕಟ್ಟಡ ಏನೂ ಇರಲಿಲ್ಲ, ಅವಾಗೇನೂ ಕಟ್ಟಡ ಇರಲಿಲ್ಲ. ನದಿ ಬಂದ ತಕ್ಷಣ ಮುಳುಗ್ಬಿಡುತ್ತೆ ವೃಂದಾವನ, ಗೊತ್ತಿದೆ, ವೃಂದಾವನ ಪೂರ್ತಿ ಮುಳುಗಿ ಹೋಗ್ಬಿಡುತ್ತೆ. ಆಮೇಲೆ ತೆಗೆದ್ರೆ ಹಾವು ಕಾಣುತ್ತೆ ಅಂತ ಹೇಳ್ತಿದ್ರು. ಎಷ್ಟರ ಮಟ್ಟಿಗೆ ಅಲ್ಲಿ ಇತ್ತಂದರೆ ನಮ್ಮ ಅಮ್ಮ ಹೇಳೋಳು, ಊಟಕ್ಕೆ ಕೂಡಿಸ್ತಿರಂತೆ. ಅಲ್ಲಿ ಬೈಲಲ್ಲೇ ಕೂಡಬೇಕು ಊಟಕ್ಕೆಲ್ಲ. ತಾವೆಲ್ಲ ಸಣ್ಣದು ನೋಡಿಸ್ಕೊಂಡ್ರೆ ಮಂತ್ರಾಲಯದಲ್ಲೂ ಹಾಗೆ ಇತ್ತು, ಬೈಲಲ್ಲೇ ಊಟಕ್ಕೆ ಕೂಡ್ತಿದ್ವಿ, ವ್ಯವಸ್ಥೆ ಇರಲಿಲ್ಲ. ಊಟಕ್ಕೆ ಕೂತಾಗ ನನಗೇನೋ ಬೇಕು ಅನಿಸುತ್ತೆ, ಅವ್ರು ಬಡಿಸ್ತಾರೆ, ಲಾಡು ಹಾಕಿದ್ದು ಅಂತ ಇಟ್ಕೊಳ್ಳಿ, ಇನ್ನೊಂದು ಲಾಡು ಬೇಕು ಅಂತ ಮನಸ್ಸಲ್ಲಿದೆ. ಕೇಳೋದು ಹೇಗೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಮುಂದೆ ಹಾವು ಬರ್ತಿತ್ತಂತೆ. ಮನಸ್ಸಲ್ಲಿದೆ, ಹಾಕ್ಸ್ಕೊಂಬಿಡಿ, ಬಿಡಬೇಡಿ ಅದನ್ನು ಅಂತ. ಅಷ್ಟರ ಮಟ್ಟಿಗೆ ಮಡಿ ಭಾಳ ಅಲ್ಲಿ ಮೊಳಖೇಡದಲ್ಲಿ, ವೃಂದಾವನದಲ್ಲಿ. ಆ ಥರದ ಸಿದ್ಧಾಂತದಲ್ಲಿ ಬದುಕಿದಂಥವರು, ಅಷ್ಟು ಚೆನ್ನಾಗಿ ಬದುಕಿದಂಥವರು ಮೊಳಖೇಡದ ಟೀಕಾಚಾರ್ಯರು. ಆ ಟೀಕಾಚಾರ್ಯರು ಮಧ್ವಾಚಾರ್ಯರಂತೆ ಇವನೇ ಮುಂದೆ ನಾನು ಟೀಕೆ ಬರೀತಾನೆ ಅಂತ ಅವತ್ತು ಹೇಳಿ ಸತ್ಯ ಆಯಿತು ಅಂತ. ಇನ್ನೊಂದು ಭಾಳ ದೊಡ್ಡ ಘಟನೆ, ಅದ್ಭುತವಾದ ಘಟನೆ ಹೇಳಬೇಕು ನಾನು. ಒಂದು ದಿನ ಉಡುಪಿಯಲ್ಲಿ ಆಚಾರ್ಯ ಮಧ್ವರು ಕೃಷ್ಣ ಪೂಜೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಕೃಷ್ಣ ಗುಡಿ ನೋಡಿರೋದ್ರಿಂದ ನಮ್ಮ ಕಣ್ಣು ಮುಂದೆ ಬರಬೇಕು ಆ ಚಿತ್ರ. ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲರ ಶಿಷ್ಯ ವೃಂದ ಎಲ್ಲ ಕೂತಿದ್ದಾರೆ ಮುಂದೆ, ತ್ರಿವಿಕ್ರಮ ಪಂಡಿತರು ಎಲ್ಲರೂ ಕೂತಿದ್ದಾರೆ, 106 ಜನ. ಆ ಪದ್ಧತಿ ವ್ಯವಸ್ಥೆ ನಿಮಗೆ ಗೊತ್ತಿದೆ. ಗುರುಗಳು ಪೂಜೆ ಮಾಡುವಾಗ, ನೈವೇದ್ಯ ಮಾಡುವಾಗ ಪರದೆ ಹಾಕಿಬಿಡ್ತಾರೆ. ಪರದೆ ಹಾಕಿ ನೈವೇದ್ಯ ಆದಮೇಲೆ ಪರದೆ ಸರಿಸ್ತಾರೆ. ಮುಂದೆ ಧೂಪ ಮಂಗಳಾರತಿ ಎಲ್ಲ ಆಗುತ್ತೆ. ಆಗ ಶಿಷ್ಯರೆಲ್ಲ ಸೇರಿ ಸ್ಪಷ್ಟವಾಗಿ ಜೋರಾಗಿ ದ್ವಾದಶ ಸ್ತೋತ್ರವನ್ನು ಹೇಳ್ತಾಯಿದ್ರು. ಎಲ್ಲರೂ ಜೋರಾಗೆಲ್ಲ ಹೇಳ್ತಾಯಿದ್ರು. ತ್ರಿವಿಕ್ರಮ ಪಂಡಿತರು ಅದರಲ್ಲಿದ್ದರು, ಎಲ್ಲ ಹೇಳ್ತಾಯಿದ್ರು. ಆ ಪದ್ಧತಿ ಹೇಗಿತ್ತು ಇದುವರೆಗೂ ಅಂದರೆ, ಅದು ಶಿಷ್ಯರ ಪಾರಾಯಣ. ಅದು ಹೇಗಿತ್ತು ಅಂದರೆ, ಪರದೆ ಹಾಕಿದ ಮೇಲೆ ಎಲ್ಲರೂ ಒಂದು ಸಲ ಪೂರ್ತಿ ದ್ವಾದಶ ಸ್ತೋತ್ರ ಹೇಳಬೇಕು. ಹೇಳೋ ಹೊತ್ತಿಗೆ ಒಳಗಡೆ ನೈವೇದ್ಯ ಮುಗಿತಾ ಇತ್ತು, ಪರದೆ ಸರಿಸೋದು, ಆಮೇಲೆ ಮಂಗಳಾರತಿ ಆಗೋದು. ಇವತ್ತು ವಿಶೇಷ ಆಯ್ತದು. ಇವರು ದ್ವಾದಶ ಸ್ತೋತ್ರ ಮುಗಿಸಿದ್ರು, ಒಳಗಿನ ಸಪ್ಪಳ ಇಲ್ಲ, ಗಂಟೆ ಸಪ್ಪಳ ಕೇಳಿಸ್ಬೇಕು. ಒಳಗಡೆ ಗಂಟೆ ಸಪ್ಪಳನ್ನು ತೆಗಿಬೇಕು.
ಗಂಟೆ ಸಪ್ಪಳನೇ ಆಗಲಿಲ್ಲ. ಏನು ವಿಶೇಷ? ಇನ್ನೊಂದು ಸಲ ಶುರು ಮಾಡೋಣ. ಇನ್ನೊಂದು ಸಲ ದ್ವಾದಶ ಸ್ತೋತ್ರವನ್ನು ಹೇಳಿದರು, ಎರಡನೇ ಸಲ. ಆಗಲೂ ಗಂಟೆ ಸಪ್ಪಳ ಕೇಳಿಸ್ತಿಲ್ಲ. ಏನಿದು, ಯಾಕೆ ಹೆಂಗಾಯ್ತು ಇವತ್ತು ಅಂದ್ಕೊಂಡು ಮೂರನೇ ಸಲ ಹೇಳಿದ್ರಂತೆ. ಮೂರನೇ ಸಲ ದ್ವಾದಶ ಸ್ತೋತ್ರ ಹೇಳಿದರೂ ಕೂಡ ತೆಗಿಲಿಲ್ಲ. ತ್ರಿವಿಕ್ರಮ ಪಂಡಿತರಿಗೆ ಕುತೂಹಲ ಜೊತೆಗೆ ಸ್ವಲ್ಪ ಚಿಂತೆನೂ ಆಯಿತು. ಏನು ತೊಂದರೆ ಆಯಿತಾ ಒಳಗಡೆ? ಯಾಕಂದರೆ ಬಾಗಿಲು ತೆಗಿತಿಲ್ಲ, ಇಷ್ಟೋ ತೊಗೊಳ್ಳಲ್ಲ ನೈವೇದ್ಯ ಮಾಡೋದಕ್ಕೆ, ನೋಡಬೇಕು ಅಂತ ಹೇಳಿ ಸ್ವಲ್ಪ ಪರದೆ ಸರಿಸಿ ನೋಡಿದ್ರಂತೆ. ಅವ್ರು ಹೇಳ್ತಾರೆ, ಆ ನೋಡಿದಂಥ ದೃಶ್ಯ ನನ್ನ ಜನ್ಮ ಜನ್ಮಾಂತರದ ಭಾಗ್ಯ ಆಯಿತು ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ಏನು ಕಂಡ್ರು ಅವ್ರ ಒಳಗಡೆ ಅಂತ ಊಹೆಗೂ ನಿಲುಕಲಾರದಂಥ ಪರಮಾಶ್ಚರ್ಯವಾದಂಥ ಪ್ರಸಂಗ ಒಳಗೆ ನಡೆದಿತ್ತಂತೆ. ಶ್ರೀ ಮಧ್ವರು ತಮ್ಮ 3 ರೂಪಗಳಿಂದ, ಮಧ್ವ, ಭೀಮಸೇನ ಮತ್ತು ಆಂಜನೇಯ, ಈ 3 ರೂಪದಿಂದ ದೇವರನ್ನು ಪ್ರಾರ್ಥನೆ ಪೂಜೆ ಮಾಡ್ತಾ ಇದ್ದರಂತೆ. ಅಲ್ಲಿ ಕೂಡ ಭಗವಂತ 3 ರೂಪದಲ್ಲಿ ರಾಮ, ಕೃಷ್ಣ ಮತ್ತು ವೇದವ್ಯಾಸ ಆಗಿ ನಿಂತು ಪೂಜೆ ತಗೋತಾ ಇದ್ದಂತೆ. ಅಂದರೆ ಒಂದೇ ಸಲ ಮಧ್ವರ 3 ರೂಪಗಳು, ಭಗವಂತನ 3 ರೂಪಗಳು ದರ್ಶನ ಇವರಿಗೆ ತ್ರಿವಿಕ್ರಮರಿಗೆ ಆಯಿತು. ಮೈ ಮರ್ತು ಹೋಯ್ತಂತ ಅವ್ರಿಗೆ, ಎಲ್ಲಿ ಬಂದೆ ನಾನು, ಇದು ಆಗ್ತಾ ಇಲ್ಲ ಅಂತ ಆಶ್ಚರ್ಯ ಆಯ್ತಂತೆ. ತ್ರಿವಿಕ್ರಮ ಪಂಡಿತರ ಭಾಗ್ಯ ಅದು. ಮಧ್ವಾಚಾರ್ಯರ ಇತರ ಅವತಾರಗಳೊಡನೆ ಭಗವಂತನ ಇತರ ಅವತಾರಗಳನ್ನು ನೋಡು ಹಾಗಾಯ್ತಲ್ಲ ಅಂತ ಹೇಳಿ ಮನುಷ್ಯನಲ್ಲಿ ಭಾವನೆ ಉಕ್ಕಿ ಬಂದ್ಬಿಡ್ತು. ಮೊದಲೇ ಕವಿಗಳವರು, ಮಹಾಜ್ಞಾನಿ ಕೂಡ, ಆ ಸಂಭ್ರಮ ಆಗಿಬಿಟ್ಟು ಅದನ್ನು ನೋಡಿದ ತಕ್ಷಣ ಮೈಯಲ್ಲಿ ಭಾವ ಉತ್ಕೇರಿಬಿಟ್ಟು ಬಾಯಿಂದ ಸ್ತೋತ್ರ ರೂಪ ಬರೋಕ್ಕೆ ಶುರುವಾಯಿತು. ಶ್ರೀಮದ್ವಿಷ್ಣಂಘ್ರಿನಿಷ್ಠ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ 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 ಸತ್ಪಂಸವೋಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಸ್ತ್ರೀ ಧವಲಿತ ಕಕುಭ ಪ್ರೇಮ ಭಾರಂಭ ಭಾರ. ಈ ಶ್ಲೋಕ ಮೊದಲೇದಿದ್ದು. ಶುರುವಾಗಿ 42 ಶ್ಲೋಕ ಬಾಯಿಂದ ಹಾಗೆ ಬರೋಕ್ಕೆ ಶುರು ಆಯಿತು. ಅದು ಹರಿವಾಯು ಸ್ತುತಿಯಾಗಿ ಬಂದ್ಬಿಡ್ತು. ಕಣ್ಣು ಮುಚ್ಚಿ ಒಂದೇ ಸಮ ಹಾಡ್ತಾ ಇದ್ದಾರೆ ವಾಯುಸ್ತುತಿಯನ್ನು ಪೂರ್ತ. ಆ 42 ಶ್ಲೋಕ ಮುಗಿಸಿ ಕಣ್ಣಲ್ಲಿ ನೀರು ಸುರಿತಾ ಇದೆ, ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ, ಬಾಯಿಂದ ಶ್ಲೋಕ ಬರ್ತಾ ಇದೆ. ಕಣ್ಣು ತೆಗೆದಾಗ ಮುಂದೆ ಮಧ್ವರು ನಿಂತಿದ್ದಾರೆ, ಆಚಾರ್ಯ ಮಧ್ವರು ನಿಂತಿದ್ದಾರೆ, ನಗನಗ್ತಾ ಇದ್ದರಂತೆ. ಪುಣ್ಯಪ್ಪ ನಿಂದು ಅಂದ್ರಂತೆ. ತ್ರಿವಿಕ್ರಮ, ನಿನ್ನ ಪುಣ್ಯ, ನನ್ನ 3 ಅವತಾರ ಜೊತೆಗೆ ಭಗವಂತನ 3 ಅವತಾರ ಕೂಡ ಕಂಡುಬಿಟ್ಟೆ ನೀನು. ನಿನ್ನ ಸ್ತೋತ್ರ ತುಂಬ ಚೆನ್ನಾಗಿದೆ, ಅದು ಭಾಳ ಇಷ್ಟ ಆಯಿತು ನನಗೆ. ಆದರೆ ಒಂದು ತೊಂದರೆ ಆಯ್ತಲ್ಲಪ್ಪ ಅಂದ್ರಂತೆ. ನೀ ಬರೀ ಗುರುಸ್ತುತಿ ಮಾಡಿದ್ದೀಯಾ? ಗುರುಸ್ತುತಿ ಮಾಡಬಾರ್ದು, ಮೊದಲು ಹರಿಸ್ತುತಿ ಮಾಡಿ ಆಮೇಲೆ ಗುರುಸ್ತುತಿ ಮಾಡಬೇಕು. ಅದು ಮಾಡು ಅಂದ್ರಂತೆ. ಮೊದಲನೇ ಸಾಲೆ ಹೆಂಗಿದೆ ನೋಡಿ, ಅದು ಪಾದ ನನಗೆ ಓದಿದ್ರೆ ಹುಚ್ಚಿಡಿತದೆ. ಅದು ವಾಯುಸ್ತುತಿ ಅರ್ಥ ನೋಡ್ಕೊಂಡು ಹೋದರೆ ನೋಡೋಕ್ಕೆ ಕಷ್ಟ ಅನ್ಸಿ ಓದೋಕ್ಕೆ ಹೋಗಲ್ಲ ಜನ ಅದನ್ನು. ಭಾಳ ಚಂದ ಅರ್ಥ. ಮೊದಲನೇ ಸಾಲೆ ತನ್ನ ಡೆಫಿನಿಷನ್ ಆಫ್ ಇಸ್ ಗುರು, ನನ್ನ ಗುರು ಹೇಗಿದ್ದಾರೆ ಅಂತ. ಶ್ರೀಮದ್ ವಿಷ್ಣಂಘ್ರಿನಿಷ್ಠ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ, ಒಂದೇ ಸಾಕು. ನನ್ನ ಶ್ರೀಮದಾನಂದ ತೀರ್ಥರು ಎಂಥ ಗುರುಗಳು, ಶ್ರೇಷ್ಠ ಗುರುಗಳು, ದೊಡ್ಡ ಗುರುಗಳವರು. ಯಾಕಂದರೆ ಅವ್ರು ಒಂದೇ ನಿಷ್ಠೆ, ಶ್ರೀಮದ್ ವಿಷ್ಣಂಘ್ರಿನಿಷ್ಠ, ವಿಷ್ಣುವಿನ ಅಂಘ್ರಿಯಲ್ಲಿ ತನ್ನ ನಿಷ್ಠೆಯನ್ನು ಇಟ್ಟಂಥವ್ರು. ಅದನ್ನು ಬಿಟ್ಟು ಬೇರೆ ನಿಷ್ಠೆ ಇಲ್ಲ ಅವರಿಗೆ. ವಿಷ್ಣುವಿನ ಪದತಲದಲ್ಲಿ ಅವನ ಅಂಘ್ರಿಗಳ ಮೇಲೆ ತನ್ನ ನಿಷ್ಠೆಯನ್ನು ಇಟ್ಟಂಥ ಶ್ರೇಷ್ಠ ಗುಣ ಇರುವುದು ನನ್ನ ಗುರುಗಳಿಗೆ, ಆನಂದ ತೀರ್ಥರಿಗೆ. ಮೊದಲನೇ ಸಾಲಲ್ಲೇ ಬರೋದಿದ್ದು. ಅದೊಂದರಿಂದ ಸಾಕು ನನಗೆ ಗುರುಗಳು ಹೇಗಿದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡು ಮಾಡಿದ್ದೆ ಚೆನ್ನಾಗಿದೆ, ಅದಕ್ಕೊಂದು ನಾನೊಂದು ಶ್ಲೋಕ ಕೊಡ್ತೀನಿ, ಅದನ್ನು ಮೊದಲು ಸೇರಿಸ್ಕೊ. ಭಗವಂತನ ಪ್ರಾರ್ಥನೆ ಮೊದಲು ಆಗಬೇಕು, ಆಮೇಲೆ ಗುರು ಪ್ರಾರ್ಥನೆ ಆಗಬೇಕು, ಅದಕ್ಕೊಂದು ಸೇರಿಸ್ಕೋ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ನಖಸ್ತೋತ್ರ ಅಂತ ಕೊಡ್ತೀನಿ. ಅದನ್ನು ಗುರುಗಳು ಹೇಳಿದ್ರಂತೆ. ಅದು ನಮಗೆಲ್ಲ ಗೊತ್ತಿರೋದು. ಮಾಂತ್ವಸ್ಮಾನ್ ಪುರಹೂತು ವೈರಿ ಬಲವನ್ ಮಾತಂಗ ಮಾತ್ಯದ್ಘಟ ಕುಂಭೋಚಾದ್ರಿವಿಪಾಟನಾಧಿಕಪಟೋ ಪ್ರತ್ಯೇಕ ವಜ್ರಾಯುಧ ಶ್ರೀಮತ್ಕಂಠೀರವಾಶ್ಯ ಪ್ರತತ ಸುನಕರಾಧಾರಿತ ರಾತಿದೂರ ಪ್ರದ್ವಸ್ತ್ವದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿ ವೃಂದೈ. 2 ಪಾಠ ಇದೆ. ನಾಕಿ ವೃಂದೈ ಅಂತ ಒಂದಿದೆ, ಭೂರಿ ಭಾಗೈ ಅಂತ 2 ಪಾಠ ಇದ್ದಾವೆ. ಇದು ನಖಸ್ತುತಿ ಅಂತ. ಇದು ಮೊದಲ ಶ್ಲೋಕ ಇಟ್ಟುಕೋ, ಇದು ಆದಮೇಲೆ ನಿನ್ನ ವಾಯುಸ್ತುತಿ ಹೇಳು. ಅಲ್ಲಿವರೆಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು. ಮೊದಲನೇ ನಖಸ್ತುತಿ ಸಂಪುಟ ಆಗಬೇಕು ಅಂತ, ಅಂದರೆ ಮೇಲಿನ ಕವರ್ ಫಸ್ಟ್. ಅದೇ ಸ್ಟಾರ್ಟಿಂಗ್ ನೀನು ಭಗವಂತನ ಪ್ರಾರ್ಥನೆ ಮಾಡಿ ಆಮೇಲೆ ಗುರು ಪ್ರಾರ್ಥನೆ ಮಾಡು ಅಂತ ಬರೆದರು. ಆದ್ದರಿಂದ ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿ ಆದ್ಯಂತದಲ್ಲಿ ಮಧ್ವಾಚಾರ್ಯ ಹೇಳಿದಂಥ ನಖಸ್ತುತಿಯನ್ನು ಹೇಳಿ ಮಾಡುವಂಥ ಪರಿಪಾಠ ಬಂತು. ಇದೊಂದು ಅದ್ಭುತವಾದಂಥ ಸ್ತೋತ್ರ ಕಾವ್ಯ, ಅದ್ಭುತವಾದಂಥ ಕಾವ್ಯ. ಅದರ ಭಾಷಾ ಪ್ರಯೋಗ ಇನ್ನೂ ಸುಂದರವಾದದ್ದು. ನಖಸ್ತುತಿ ತಾವು ಗಮನಿಸಿದರೆ ಒಂದು ಛಂದಸ್ಸಿನಲ್ಲಿ ಇಲ್ಲ. ಅದ್ಭುತ. ಅದು ಹೇಗೆ ಮಾಡಿದ್ರು ನನಗೆ ಆಶ್ಚರ್ಯ ಅನಿಸುತ್ತೆ. ಇವೆಲ್ಲ ಅಶುಕವಿತ್ವ, ತಕ್ಷಣ ಬಂದದ್ದಿದು. ಕೂತ್ಕೊಂಡು ಬರೆದು ಲೆಕ್ಕ ಹಾಕಿ ಗುರು ಲಘುಗಳನ್ನು ಹಾಕಿ ಬರೆದದ್ದಲ್ಲ, ತಕ್ಷಣ ಬಂದದ್ದು. ಈ ಛಂದಸ್ ಹೇಗಿದೆ ಅಂದರೆ ಮೊದಲನೇ 2 ಸಾಲು ಶಾರ್ದೂಲ ವಿಕ್ರೀಡಿತ,
ಎರಡನೇದು ಶೃಗಧರ. ಮೊದಲಿನ 2 ಸಾಲು ಶಾರ್ದೂಲ ವಿಕ್ರೀಡಿತ, ಮೂರನೇ 4ನೇ ಸಾಲು ಶೃಗಧರ ಅಂತ. ಗವಿಡ ಶಾರ್ದೂಲ ಅಂದರೆ ಹುಲಿ ನಡಿಗೆ ಹೆಂಗಿರ್ತವೆ, ಗಡಗಡ ಅನ್ಬೇಕದು. ಹುಲಿ ಬಂತು ಅನ್ನೋಕ್ಕಾಗತ್ತೆ ಅಳಬುರ್ಕ ಧ್ವನಿಯಿಂದ. ಹುಲಿ ಅಂದರೆ ಜೋರಾಗೆ ಬರಬೇಕದು. ಆ ಮೊದಲಿನ 2 ಸಾಲು ಗಡಗಡಗಡ ಅಂತ ಬರ್ತದೆ, ಮುಂದಿನ 2 ಸಾಲು ಅತ್ಯಂತ ಲಲಿತವಾಗಿ ಗೇಯವಾಗಿ ಬರ್ತದೆ. ಅದು ಹೆಂಗೆ ಸೃಷ್ಟಿ ಮಾಡಿದ್ರಪ್ಪ, ಅದ್ಭುತ. ಇದು ಅಪೂರ್ವ ಛಂದಸ್ಸುಗಳ ಸಂಗಮ ಅಂತ ಬರೀತಾರೆ. ರಾಮಾಯಣದಲ್ಲೂ ಅಂಥದ್ದು ಬರ್ತದೆ. ರಾಮಾಯಣದಲ್ಲಿ ತಾವು ಪಾರಾಯಣ ಮಾಡೋರು ಗೊತ್ತಿರುತ್ತೆ. ರಾಮಂ ಲಕ್ಷ್ಮಣ ಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ ಕಾಕುತ್ಸಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ ಸರಸರ ಬರ್ತದೆ ಶಾರ್ದೂಲ ವಿಕ್ರೀಡಿತ. ಮುಂದೆ ಏಕಾಏಕಿ ಭಕ್ತಿ ಉಕ್ಕಿ ಬಂದು ನಿಧಾನವಾಗಿ ಬರುವಂಥದ್ದು. ರಾಜೇಂದ್ರಂ ಸತ್ಯಸಂಧಂ ದಶರಥ ತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲ ತಿಲಕಂ ರಾಘವಂ ರಾವಣಾರಿಂ. ಧಾಡಿನ ಚೇಂಜ್ ಆಗಿಬಿಡುತ್ತೆ ಒಂದೇ ಸಲ. ಭಗವದ್ಗೀತೆಯಲ್ಲೂ ಹಾಗೆ ಬರುತ್ತೆ. ಅವನು ವಿಶ್ವರೂಪ ದರ್ಶನ ನೋಡಿದಾಗ ಬೆರಗಾಗ್ಬಿಡ್ತಾನೆ. ವೇದವ್ಯಾಸರು ಬರೀಬೇಕಾದ್ರೆ ಹೆಂಗೆ ಬರೆದಿರಬೇಕು ಅನ್ನಿಸ್ತದೆ. ಅದನ್ನು ಬರೆದಾಗ ಅರ್ಜುನನ ಅಹಂಕಾರ ಇತ್ತಲ್ಲ, ನಾನು ಸ್ನೇಹಿತ ಅಂತ ಇತ್ತಲ್ಲ, ತಕ್ಷಣ ಕರಿಗೆ ಹೋಗ್ತದೆ. ಅವನು ಹೇಗೆ ಹೇಳ್ತಾನೆ ಅದನ್ನು, ಸಖೇತಿ ಮತ್ವ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾ ಅನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಅಯ್ಯೋ ಸ್ನೇಹಿತ ಅಂಥೇಳಿ ನಿನ್ನ ಕೇಶವ ಅಂತ ಕರೆದ್ಬಿಟ್ನಲ್ಲೋ, ಕೃಷ್ಣ ಅಂತ ಕರೆದ್ನಲ್ಲೋ, ನಿನ್ನ ಯಾದವ ಅಂತ ಕರೆದ್ನಲ್ಲೋ, ನೀ ಜಗದೋದ್ಧಾರಕ ಅಂತ ನನಗೆ ಗೊತ್ತಾಗಲಿಲ್ಲಲ್ಲೋ ಮಾರಾಯ ಅಂತ ಹೇಳುವಂಥ ಮಾತು. ಎಷ್ಟು ಚಂದ ಅಂದರೆ ಎಲ್ಲಿ ಭಾವನೆಗಳು ಉಕ್ಕೇರಿ ಬರಬೇಕೋ ಅಲ್ಲಿ ಲಾಲಿತವಾಗಿ ಬರಬೇಕು. ಪ್ರೀತಿ ಅಂತ ಹೇಳುವಾಗ ಯಾರು ಹೇಳ್ತಿದ್ರು, ಮಾತಿಗೊಂದು ಅರ್ಥ ಇರಬೇಕು, ಶಬ್ದಕ್ಕೊಂದು ತೂಕ ಇರಬೇಕು. ಶಬ್ದಕ್ಕೆ ಯಾವ ಪ್ರಮಾಣದಲ್ಲಿ ಬೆರೆಸಬೇಕು. ಪ್ರೀತಿಯಿಂದ ಮಕ್ಕಳನ್ನು ಮಾತಾಡಿಸುವಾಗ ಬರೋ ಪ್ರೀತಿ ಬರುತ್ತಾ ಅಲ್ಲಿ ಏನಾದರೂ. ಹೊರಟು ಶಿಕ್ಷೆ ಕೊಡ್ಬೇಕಾದ್ರೆ ಯಾಕಪ್ಪ ಹಿಂಗೆ ಮಾಡಿದೆಯೋ ಅನ್ನೋಕ್ಕಾಗಲ್ಲ. ಆ ಪರಿಸ್ಥಿತಿ ತಕ್ಕ ಹಾಗೆ ಭಾಷೆಯನ್ನು ಬದಲಾಯಿಸೋದು ಹೇಗೆ ಸಾಧ್ಯ ಇತ್ತು ಅಂತ. ಮೊದಲಿನ 2 ಸಾಲು ಶಾರ್ದೂಲ ವಿಕ್ರೀಡಿತ ಗಡಗಡ ಅಂತ ಬರಬೇಕು, ಕಡೆ 2 ಸಾಲು ಭಾವ ಉಕ್ಕೇರಿ ಬರಬೇಕು, ಸೃಗ್ಧರ ಬರಬೇಕು. ಅದನ್ನು ಮಾಡಿದರು. ವಾಯುಸ್ತುತಿ ಬರೀ ಸ್ತೋತ್ರ ಕಾವ್ಯ ಅಲ್ಲ, ಅದು ಮಂತ್ರ ಕಾವ್ಯ ಅಂತ ಹೆಸರಾಯಿತು. ಬರೀ ಸ್ತೋತ್ರ ಮಾಡೋಕ್ಕಲ್ಲ, ಮಂತ್ರಶಕ್ತಿ ಇದೆ. ನನ್ನ ಗುರುಗಳು ಇದಕ್ಕೆ ಹೋದಾಗ, ಗುರುಕುಲಕ್ಕೆ ಹೋದಾಗ ಹೇಳೋರು, ಸರಿಯಾಗಿ 42 ಶ್ಲೋಕ ಅನ್ನೋ 4 ಬಕ್ರೆ ತಿನ್ನೋಟು ಹಸಿವಾಗ್ತದೆ ನಿನಗೆ ಅಂತಿದ್ರು. ಶಕ್ತಿ ಬೇಕು, ಒಂದೇ ಉಸಿರಲ್ಲಿ ಹೇಳಬೇಕಾದ್ರೆ ನೀವು. ನಾವು ಮುಂದೆ ಬರ್ತಾ ಹೇಳ್ತೀನಿ ಅದನ್ನು ಹೇಗಿದೆ ಅಂತ. ಇದೊಂದು ಮಂತ್ರದ ವಿಶೇಷ ಏನು ಅಂದರೆ, ಒಬ್ಬ ಗೃಹಸ್ಥನಿಂದ ರಚಿತವಾದಂಥ ಒಂದು ಮಂತ್ರ ಸನ್ಯಾಸಿಗಳು ಕೂಡ ಪಾರಾಯಣ ಗ್ರಂಥ ಆಯಿತು. ನೆನ್ಪಿಡ್ಬೇಕಾದ ಇದನ್ನು. ಸಾಮಾನ್ಯವಾಗಿ ದೊಡ್ಡ ಗೃಹಸ್ಥರು ಬರೆದಿದ್ದನ್ನು ಸನ್ಯಾಸಿಗಳ ಮಂತ್ರ ಅಂತ ಉಪಯೋಗಿಸಲ್ಲ, ಅದಕ್ಕೆ ಮಂತ್ರಕಾವ್ಯ ಅಂತಾಯಿತು. ಅದಕ್ಕಿಂತ ಮುಖ್ಯವಾಗಿ ಸ್ವತಃ ವಾದಿರಾಜರು ಕೂಡ ಇದು ನನ್ನ ನಿತ್ಯ ಪಾರಾಯಣ ಸ್ತೋತ್ರ ಅಂತ ಹೇಳಿದರು. ವಾದಿರಾಜರು ಹೇಳಿದರು ನಿತ್ಯ ಪಾರಾಯಣ ಸ್ತೋತ್ರ ಅಂತ ಹೇಳಿ. ಇದು ಕೆಲವೊಮ್ಮೆ ಅತಿ ಕ್ಲಿಷ್ಟವಾಗಿ ಅನ್ನಿಸ್ತದೆ, ಕೆಲವೊಂದು ಸಲ ತುಂಬ ಲಲಿತವಾಗಿ ಹೋಗ್ತದೆ. ಕ್ಲಿಷ್ಟವಾಗಿ ಹೇಳೋದು ಕೆಲವು ಉದಾಹರಣೆ ಇದ್ದಾವೆ. ಉದ್ಯದ್ವಿದ್ಯುತ್ ಪ್ರಚಂಡ ನಿಜರುಚನಿಕರ ವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ ಭೀಮೋ ಭುಜಯೋ ಭಿದತೆ ಜನಕರ ಭಂಗದಾಢ್ಯ ಪ್ರಕಾಂಡೆ. ನಾಲಿಗೆ ಶುದ್ಧ ಆಗ್ಬೇಕಾದ್ರೆ ಇದು ಮಾಡಬೇಕು. ನಮ್ಮ ಗುರುಗಳು ಹೇಳೋರು, ಮಾವಿ ಕಟ್ಟಿ ಮೇಲೆ ಹುಣಸೆ ಇಟ್ಟೀನಿ ನಾಲಿಗೆ ತಿಕ್ಕೊಂಬ, ಉಚ್ಚಾರ ಬರೋದಿಲ್ಲ ನಿನಗ ಅನ್ನೋರು. ಉತ್ತಪ್ತ ತ್ಯುತ್ಕಟತ್ಕುಟ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯದ್ವ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋ ಕ್ವಾತಿತೆ ಬಾಧಿತಾಂಗಾನ್ ಬರಬೇಕಿತ್ತು. ಮೊದಲು ಕಟಕಟ ಅನಿಸ್ಬಿಡ್ತದೆ, ಏನೋ ಗೊತ್ತೇ ಆಗೋಲ್ಲ. ಅದು ಶಾರ್ದೂಲ ವಿಕ್ರೀಡಿತ. ಅದು ಹಂಗೆ ಬರಬೇಕದು, ಶಾರ್ದೂಲ ವಿಕ್ರೀಡಿತ ಅಂತ ಬರಬೇಕು. ಮುಂದೆ ಅದೇ ಗೇಯತೆಯಿಂದ ಭಾವುಕತೆಯಿಂದ ಹೇಳಬೇಕಾದ್ರೆ, ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರು ಭ್ರಾತರಿಷ್ಟ್ರಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ರಜ ರಜ ರೈತ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂಶ ಗುಣಗಣ ಬೃಹತೀಂ ಶಾಶ್ವತೀಮಾಶ್ವದೇವ. ಎಷ್ಟು ಚಂದ ಅದು. ಅದಕ್ಕಿಂತ ನನಗೆ ಇಷ್ಟ ಆಗೋದು ಭಾಳ ಚಂದ. ವಂದೇ ಹಂತಂ ಹನುಮಾನ್ ಇತಿ ಮಹಿತ ಮಹಾ ಪೌರುಷೋ ಬಾಹುಶಾಲಿ. ಯಾರಿಗೆ ಬೇಕಾದ್ರೆ ಅನುವಾದ ಇದಕ್ಕೆ ಅರ್ಥ ಆಗ್ಬಿಡ್ತದೆ. ವಂದೇಹಂ ತ್ವಂ ಹನುಮಾನ್ ಇತಿ ಮಹಿತ ಮಹಾ ಪೌರುಷೋ ಬಾಹುಶಾಲಿ ಖ್ಯಾತಸ್ತೆ ಗೃಹೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ. ಆಶ್ಚರ್ಯ ಅಲ್ಲ, ಒಂದೇ ಸ್ತೋತ್ರದೊಳಗೆ ಒಂದು ಶಾರ್ದೂಲ ವಿಕ್ರೀಡಿತ ಸಗ್ಧರ ಎರಡೂ ಬರುವಂಥದ್ದನ್ನು ಸೇರಿಸ್ಕೊಂಡು ಬರೆದಿದ್ದು. ಅದಕ್ಕೆ ಇದು ಶಾಶ್ವತ ಉಳಿಯುವಂಥ ಗ್ರಂಥಗಳಿವೆಲ್ಲ. ಒಂದು ದಿವಸ ರಾತ್ರಿ ಶಿಷ್ಯರಿಗೆ ಪಾಠ ಮಾಡ್ತಿದ್ದರಂತೆ. ಅಪಾರ ಶಿಷ್ಯವೃಂದ ಕೂತಿದೆ. ಮಧ್ವಾಚಾರ್ಯ ಪ್ರವಚನ ನಡೆದಿತ್ತು. ಅವರಿಗೆ ಹೇಳುವಂಥ ಕಳಕಳಿ, ಶಿಷ್ಯರಿಗೆ ಒಂದು ಅಕ್ಷರ ಕೂಡ ಬಿಡದೆ ಕೇಳುವಂಥ ಅವಕಾಶ. ಅದು ಕೂತ್ಕೊಂಡು ಕೇಳ್ತಾಯಿದ್ರು. ಜೋರಾಗಿ ಗಾಳಿ ಬೀಸಿಬಿಡ್ತು.
ದೀಪ ಆರೋಯ್ತು, ಕತ್ಲೆ ಆಗಿಬಿಡ್ತು. ಆಚಾರ್ಯರ ಮುಖ ಕಾಣಿಸ್ತಾ ಇಲ್ಲ. ಈ ಶಿಷ್ಯರು ಕೂಡ ಗ್ರಂಥ ಹಿಡ್ಕೊಂಡು ಕೂತಿದ್ದಾರಲ್ಲ ಅವ್ರ ಜೊತೆಗೆ ಓದೋದಕ್ಕೆ, ಅವರು ಕಾಣಿಸ್ತಾ ಇಲ್ಲ. ಏನು ಮಾಡೋದು? ಈಗಾದರೆ ಇಲ್ಲಿ ಆಲೂರು ವೆಂಕಟರಾಯರ ಹಾಲ್ನಲ್ಲಿ ಹೋಗಿ ಜನರೇಟರ್ ಆನ್ ಮಾಡ್ತಾರೆ, ಅಲ್ಲಿ ದೀಪ ಹಚ್ಚಬೇಕು, ಟೈಮ್ ಆಗ್ತದೆ. ಅದಕ್ಕೇನು ಆಚಾರ್ಯ ಮಧ್ವರು ಏನು ಮಾಡಿದರು ಅಂತ ಬರೀತಾರೆ. ಇದು ಒಂದು ಪವಾಡಗಳಲ್ಲಿ ಒಂದು. ತಾವು ಕಾಲು ಮಡಿಸ್ಕೊಂಡು ಕೂತಿದ್ರಲ್ಲ ಪದ್ಮಾಸನದಲ್ಲಿ, ತಮ್ಮ ಕಾಲು ಬಲಗಾಲು ಮುಂದೆ ಚಾಚಿದ್ರಂತೆ, ಮೇಲಿನ ಕಾಲು ಮೇಲೆ ಹಾಕ್ಕೊಂಡಂಥ ಶಾಟಿ ಇತ್ತಲ್ಲ ಅದು ಸ್ವಲ್ಪ ಸರಿಸ್ಕೊಂಡ್ಬಿಟ್ರು. ಚಕ್ಕಂತ ಅವ್ರ ಹೆಬ್ಬೆರಳಿನಿಂದ ಬೆಳಕು ಬಂದುಬಿಡ್ತಂತೆ. ಈಗ ನಾವು ಮೊಬೈಲ್ ಟಾರ್ಚ್ ಹಾಕಿದ್ರೆ ಹೆಂಗೆ ಬರ್ತದೆ ಹಂಗೆ ಪೂರ್ತಿ ಬೆಳಕು ಬಂದು ಮಧ್ವಾಚಾರ್ಯ ಮಾತ್ರ ಶಿಷ್ಯರಿಗೆ ಕೂಡ ಪುಸ್ತಕ ಕಾಣಿಸುವಷ್ಟು ಬೆಳಕಾಗಿತ್ತು ಅಂತ ಬರೀತಾರೆ. ಮತ್ತೆ ಪವಾಡ. ನಂಬೇಕಾ ನಂಬರ್ದ? ನಾವು ನಂಬೋದು ಕಷ್ಟ ಅಂತ ಹೇಳ್ತೀವಿ. ಕಾಲಿನ ಉಗುರಿಂದ ಹೆಂಗೆ ಬರ್ತದೆ? ಅದು ಹೇಗೆ ಬಂತು ಗೊತ್ತಿಲ್ಲ. ಅಪಾರವಾದ ಶಕ್ತಿ. ಎಲ್ಲವನ್ನೂ ವಿಜ್ಞಾನದಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ಖಚಿತವಾಗಿ ಹೇಳಬಲ್ಲೆ, ವಿಜ್ಞಾನಕ್ಕೆ ತುಂಬ ಮಿತಿಗಳಿದ್ದಾವೆ, ಆದರೆ ವೇದಾಂತಕ್ಕೆ ಮಿತಿಗಳಿಲ್ಲ. ನೀವು ಮಿತಿಗಳನ್ನು ದಾಟಿದಾಗ ಮಾತ್ರ ವೇದಾಂತ ಸಾಮ್ರಾಜ್ಯಕ್ಕೆ ಹೋಗೋಕ್ಕೆ ಸಾಧ್ಯ ಇದೆ. ನನಗೆ ಅನುಭವ ಆದದ್ದು ಭಾಳ ಹಿಂದೆ, 84-85 ಹೊತ್ತಿಗೆ ನಾನು ಯಾವುದೋ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಕೆಲಸಕ್ಕೋಸ್ಕರ ದಿಲ್ಲಿಗೆ ಹೋಗಿದ್ದೆ. GD ಶರ್ಮಾ ಅಂತ ಒಬ್ಬರು ಸೆಕ್ರೆಟ್ರಿ ಇದ್ದರು UGCಗೆ. ಅವರು ನಾವು ಇಬ್ಬರೂ ಸೇರಿ ರಾಂಚಿಗೆ ಹೋಗಬೇಕಾಗಿತ್ತು. ಇದಾದ ಘಟನೆ ಬರೆದಿದ್ದೀನಿ ಎಲ್ಲೋ ಒಂದು ಕಡೆ ನಾನಿದ್ದನ್ನು. ರಾಂಚಿಗೆ ಹೋಗಿದ್ವಿ. ಅಲ್ಲಿ 4 ದಿವಸ ಇರಬೇಕು ಯೂನಿವರ್ಸಿಟಿ ಕೆಲಸ, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡೋದಿತ್ತು. ಹೋದ್ವಿ. ಭಾನುವಾರ ಬಂತು ನಡುವೆ. ಭಾನುವಾರ ಏನು ಮಾಡೋದು, ಎಲ್ಲಿ ಹೋಗೋದು? ನೀ ಏನಾರು ಮಾಡ್ಕೊಳಪ್ಪ, ನಾನು ಓದ್ತೀನಿ, ಪುಸ್ತಕ ಓದೋದಿದೆ ಅಂತ ಹೇಳಿದೆ. ಅವ್ನು ಶನಿವಾರ ದಿವಸ GD ಶರ್ಮಾ ಇದ್ರಲ್ಲ ಹೋಟೆಲ್ ನನ್ನ ಪಕ್ಕದಲ್ಲೇ ಇದ್ದ ರೂಮಲ್ಲಿ, ನಾಳೆ ಬೆಳಗ್ಗೆ ಬೇಗ ಎದ್ಬಿಡಿ, ಹೋಗೋಣ ಒಂದು ಕಡೆ ಹೋಗೋಣ ಅಂದರು. ಎಲ್ಲಿ ಹೋಗೋದು ಅಂತ ಕೇಳಿದೆ. ಬೆಳಗ್ಗೆ 4:15 ಹೊರಡ್ಬೇಕು ನಾವು ಇಲ್ಲಿಂದ 150 ಕಿಲೋಮೀಟ್ರ್ ಮೇಲೆ ರಾಂಚಿಯಿಂದ. ಅಲ್ಲೊಂದು ಕಲ್ಲಿದ್ದಲು ಗಣಿ ಇದೆ, ಕಲ್ಲಿದ್ದಲು ಜಾಸ್ತಿ ಗಣಿಗಳಲ್ಲಿ. ಆ ಗಣಿಯಲ್ಲಿ ಒಬ್ಬ ಕೂಲಿಕಾರ ಇದ್ದಾನೆ, ಅವನು ಭವಿಷ್ಯ ಹೇಳ್ತಾನಂತೆ, ಕೇಳ್ಕೊಂಬರೋಣ ಬನ್ನಿ ಅಂದರು. ನನಗೇನು ಭವಿಷ್ಯ ಆಸಕ್ತಿ ಇಲ್ಲಪ್ಪ, ನನಗೆ ವರ್ತಮಾನ ಇದ್ದರೆ ಸಾಕು ಅಂದೆ. ನಿಮ್ಗೆ ಆಸಕ್ತಿ ಇಲ್ಲ ಗೊತ್ತು ನನಗೆ, ಪರೀಕ್ಷೆ ಮಾಡೋಕ್ಕಾದ್ರೆ ಬನ್ನಿರಿ. ಅದೇನು ಇವತ್ತು ಹುಣ್ಣಿಮೆ ದಿವಸ ಅವನು ಬೆಳಗ್ಗೆ ಆವಾಹನೆ ಆಗುತ್ತೆ ಮೈಯಲ್ಲಿ, ಬೆಳಗ್ಗೆ 6ರಿಂದ 12 ತನಕ ಭವಿಷ್ಯ ಹೇಳ್ತಾನೆ. ಮುಂದಿಲ್ಲ, ಮತ್ತು ಕೂಲಿ ಕೆಲಸನೇ ಅವನಿಗೇನು ಗೊತ್ತಿಲ್ಲ. ಆದರೆ ಆ ಕಾಲದಲ್ಲಿ ಮಾತ್ರ ಹೇಳ್ತಾನೆ, ನೋಡಬೇಕು, ಭಾಳ ಜನ ಹೇಳ್ತಾರೆ, ಪರೀಕ್ಷೆ ಮಾಡೋಕ್ಕಾದ್ರೆ ಬನ್ನಿ ನೀವು ಅಂದರು. ನಾನು ಪರೀಕ್ಷೆ ಮಾಡೋಕ್ಕೆ ಹೋದವನು, ಭಕ್ತಿಯಿಂದ ಭವಿಷ್ಯ ಕೇಳಬೇಕಂತ ಹೋದವನಲ್ಲ. ಬೆಳಗ್ಗೆ ನಾವು 6 ಗಂಟೆಗೆ ಮುಟ್ಟಿದರೆ ಒಂದು 100 ಜನ ನಿಂತಿದ್ದಾರೆ ಕ್ಯೂದಲ್ಲಿ. ದೊಡ್ಡ ದೊಡ್ಡ ಕಾರ್ ತೊಗೊಂಡು ಶ್ರೀಮಂತರೆಲ್ಲ ಬಂದು ನಿಂತಿದ್ದಾರೆ ಕಾರಲ್ಲಿ. ಗುಡಿಸಲು, ಬರೀ ಗುಡಿಸಲಿದ್ದಾವಲ್ಲಿ. ಒಂದು ಗುಡಿಸಲು ಮುಂದೆ 100 ಜನ ಕ್ಯೂದಲ್ಲಿ ನಿಂತಿದ್ದಾರೆ. ಒಳಗಿಂದ ಹೇಳ್ಬೇಕು ನಾವು. ಗುಡಿಸಲು ಎಂಟ್ರೆನ್ಸ್ ಆದ ತಕ್ಷಣ ಹಿಂಗೆ ನೆಲ ಇದೆ, ಒಂದು ಕಟ್ಟೆ ಥರ ಬರುತ್ತೆ, ಒಂದು ಸ್ಟೆಪ್ ಹತ್ತಿ ಮೇಲೆ ಹೋಗಬೇಕು ಕಟ್ಟೆ. ಆ ಕಟ್ಟೆ ಮೇಲೆ ಮನುಷ್ಯ ಕೂತಿದ್ದಾನೆ, ಬರಿಮೇಲೆ ಕೂತಿದ್ದಾನೆ. ಈ ಹಸಿರು ಬಣ್ಣದ್ದೊಂದು ಈ ಚಕ್ ಲುಂಗಿ ಇರ್ತದಲ್ಲ, ಉಟ್ಕೊಂಡು ಕೂತಿದ್ದಾನೆ. ಬರಿಮೈ, ಕಪ್ಪು ಹುಡುಗ, ಕಪ್ಪು ಮನುಷ್ಯ, ಕಣ್ಣು ಮುಚ್ಕೊಂಡಿದ್ದಾನೆ, ಬೆವರು ಸುರಿತಾ ಇದೆ, ಅಂತಿದ್ದಾನೆ ಕಣ್ಣು ಮುಚ್ಕೊಂಡು. ಒಂದು ಮೆಟ್ಲು ಎತ್ತಿ ಮೇಲೆ ಹೋಗಬೇಕು. ಅವನ ಶಿಷ್ಯ, ಅವನ ಗೆಳೆಯ, ಅಲ್ಲಿ ನಿಂತಿರ್ತಾನೆ. ಅವನು ಜಲ್ದಿ ಚಲೋ ಅಂತಾನೆ. ಇವನು ಕೂತಿದ್ದಾನೆ ಕಣ್ಣು ಮುಚ್ಕೊಂಡು ಬರಿಮೆಯಲ್ಲಿ. ಆ ಮುಂದೆ ಒಂದು ಸಣ್ಣ ಟಿಪಾಯ್ ಇದೆ. ಟಿಪಾಯ್ ಮೇಲೆ ಈ ಕಡೆ ಈ ಹಳೆ ಕಾಲದಲ್ಲಿ ನಾವು ಜೆರಾಕ್ಸ್ ಪೇಪರ್ ಅಂತ ತರ್ತಿದ್ವಿ ಗೊತ್ತಾ, ಈ ಸ್ಟೆನ್ಸಿಲ್ ಪೇಪರ್. ಜೆರಾಕ್ಸ್ ಅಲ್ಲ, ಜೆರಾಕ್ಸ್ ಭಾಳ ಒಳ್ಳೆ ಪೇಪರ್ ಅದು. ಸ್ಟೆನ್ಸಿಲ್ ಪೇಪರ್ ರಫ್ ಇರ್ತದೆ ಅದು. ಆ ಪೇಪರ್ ಬಂಡಲು ಅದ್ರ ಮೇಲೆ ಒಂದು ಕಲ್ಲು ಇಟ್ಟಿದ್ರು. ಆಟ್ಕೊಂಡು ಕೂತಿದ್ದಾನೆ ಅವನು, ಯಾರು ನೋಡಲ್ಲ. ಅವನು ಹಿಂಗೆ ಓದ್ತಿರ್ತಾನೆ. ಇವ್ರು ಹೋದ ತಕ್ಷಣ ಜಲ್ದಿ ಪೂಚೋ ಅಂತ ನಾವು ಅವ್ನು ಮುಂದೆ ಕೂಡ್ಬೇಕು. ನಾವು ಪ್ರಶ್ನೆ ಕೇಳೋರು ಏನು ಕೇಳಬೇಕು ಅಂತ. ಪ್ರಶ್ನೆ ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಪ್ರಶ್ನೆಯನ್ನು ಮನಸ್ಸಲ್ಲಿ ತರಬೇಕು ನೀವು. ನನ್ನ ಪ್ರಶ್ನೆ ಇದು ಒಂದು ಮನಸ್ಸನ್ನು ಕೂತ್ಕೊಂಡ್ರೆ ಅವ್ನು ಉತ್ತರ ಕೊಡ್ತಾನೆ ನಿಮಗೆ. ಅವನು ಹೋ ಅಂತಾನೆ, ಮಾತಾಡೋಲ್ಲ ಅವನು. ಆ ಕಲ್ಲು ತೆಗಿಸ್ತಾನೆ, ಮೇಲಿನ ಪೇಪರ್ ಇದೆಲ್ಲ, ಮೇಲಿನ ಪೇಪರು, ಆ ಪೇಪರ್ ತೊಗೊಂಡು ಮುದ್ದೆ ಮಾಡಿ ಹಿಂಗೆ ಎಸಿತಾನೆ, ನಿಮಗೆ ತೊಗೊಂಡು ಹೋಗು ಅಂತಾನೆ. ತೊಗೊಂಡು ಹೊರಗೆ ಬಂದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅದರಲ್ಲಿದೆ ಅಂತ. ನನಗೆ ಇದೆಲ್ಲ ವಿಚಿತ್ರ ಅನಿಸ್ತಾಯಿತ್ತು. ಏನಿದು ಎಲ್ಲ ವಿಚಿತ್ರ ಅಂತ. ಬಂದವ್ರೆಲ್ಲ ಹೊಡ್ಕೊಂಡು ಹೋಗೋರು. ಪರೀಕ್ಷೆ ಆನ್ಸರ್ ಪೇಪರ್ ಕೊಟ್ಟು ನೋಡ್ಕೊಂಡು ಹೋಗ್ತಾರಲ್ಲ, ಅದು ನೋಡ್ತಿದ್ರು. ನನ್ನ ಪಾಳಿ ಬಂತು. ಒಳಗೆ ಹೋದ ತಕ್ಷಣ ಜಲ್ದಿ ಚಲೋ ಕೂಚೋ ಅಂದವನು. ನಾನು ಪರೀಕ್ಷೆ ಮಾಡೋಕ್ಕೆ ಹೋದವನಲ್ಲ. ನಾನೇನು ಮಾಡಿದೆ ಗೊತ್ತಾ, ನನ್ನ ಪ್ರಶ್ನೆ ಏನೂ ಇರಲಿಲ್ಲ. ನಾನು ಹೇಳಿದೆ 3 ನೋಡಬೇಕಾಗಿದೆ ನಾನು. ಶಿಲುಬೆಗೆ ಏರಿಸೋ ಮುಂದೆ ಯೇಸು ಕ್ರಿಸ್ತ ಹೇಗೆ ಕಾಣಿಸ್ತಾ ಇದ್ದ, ಅಬ್ರಹಾಂ ಲಿಂಕನ್ ಒಂದು ವಿಶೇಷ ಪೋಶ್ಚರು, ಮತ್ತು ವಲ್ಲಭಭಾಯಿ ಪಟೇಲ್ ಸಣ್ಣವರಿದ್ದಾಗ ಹೇಗಿದ್ದರು. ಈ 3 ಚಿತ್ರ ನೋಡ್ಬೇಕು ನನಗೆ ಎಂದೆ. ಬರಹ ಬೇಕಾಗಿರಲಿಲ್ಲ, ನಾನು ಚಿತ್ರ ಬೇಕು ಅಂತ ಹೇಳಿದೆ. ಫಸ್ಟೇ ಅವನೇನು ನೋಡಲಿಲ್ಲ, ನಾನು ನೋಡಲೇ ಇಲ್ಲ. ಅವನು ಹಾ ಹೂ ಅಂತಿದ್ದ. ಪೇಪರ್ ತೊಗೊಂಡು ಮುದ್ದೆ ಮಾಡಿ ನನ್ನ ಮುಖದ ಮೇಲೆ ಎಸ್ತದ. ಹೊರಗೆ ಬಂದು ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ಹೊರಗೆ ಬಂದು ನೋಡಿದರೆ ಈ ಥರ A4 ಶೀಟ್ ಪೇಪರು, ಮಧ್ಯದಲ್ಲಿ ಒಂದು ಗೆರೆ ಇದೆ ಹಿಂಗೆ ಪೂರ್ತಿ ವರ್ಟಿಕಲ್. ಇಲ್ಲಿ ಪೂರ್ತಿ ಮೇಲಿನ ಕೆಳಗಿನವರೆಗೂ ಯೇಸು ಕ್ರಿಸ್ತನ ಫೋಟೋ.
ಇದರ ಅರ್ಧ ಇದೆ ಮೇಲ್ಗಡೆ ಇವನು ಅಬ್ರಹಾಂ ಲಿಂಕನ್ ಕೈ ಮಾಡ್ಕೊಂಡು ನಿಂತ್ಕೊಂಡಿದ್ದಾನೆ. ಹೀಗೆ ಕೆಳಗಡೆ ವಲ್ಲಭಭಾಯಿ ಪಟೇಲ್ ತಲೆ ತುಂಬ ಕೂದಲು 3 ಪೀಸ್ ಸೂಟ್ ಹಾಕ್ಕೊಂಡಿದ್ದಾರೆ, ಬ್ಯಾರಿಸ್ಟರ್ ಆಗಿದ್ದ ಹೊಸದಾಗಿ. ಈ 3 ಚಿತ್ರ ಇದೆ. ನನಗೆ ಇನ್ನೂ ಅರ್ಥ ಆಗಿಲ್ಲ ಅದು ಹೇಗೆ ಬಂತು ಅಂತ. ಈ ಕಾಲದಲ್ಲಿ ಗೂಗಲ್ ಇಲ್ಲ, ಏನೂ ಇಲ್ಲ, ಕಂಪ್ಯೂಟರ್ ಇರಲಿಲ್ಲ ಅವಾಗ. ಇವತ್ತು ಕೂಡ ನಾನು ಮಾಡ್ಬೇಕಂದ್ರೆ ಅರ್ಧ ತಾಸು ಕನಿಷ್ಠ ಬೇಕು. ಗೂಗಲ್ಗೆ ಹೋಗಿ ಯೇಸು ಕ್ರಿಸ್ತನ ಫೋಟೋ ತೊಗೋಬೇಕು, ಆ 2 ಫೋಟೋ ತೊಗೋಬೇಕು, ಲೈನ್ ಹಾಕಿ ಫಾರ್ಮ್ಯಾಟ್ ಮಾಡಿ ಕೊಡಬೇಕು. ನಾನು ಪ್ರಿಂಟರ್ ಬೇಕು ನನಗೆ. ಇಲ್ಲಿ ಏನೇನೂ ಇಲ್ಲ, ಪ್ರಿಂಟರ್ ಇಲ್ಲ, ಏನೂ ಇಲ್ಲ, ತೆಗೆದು ಒಗದ. ನನಗೆ ಇದು ಏನು ಹುಚ್ಚಿದ ನಾನು ಪವಾಡು ಏನು ಅರ್ಥನೇ ಆಗೋದಿಲ್ಲ. ನನಗಂತೂ ಇದು ವಿಜ್ಞಾನದ ಪ್ರಕಾರ ಸಾಧ್ಯ ಇಲ್ಲ. ತೊಗೊಂಡು ಬಂದೆ ಬೆಂಗಳೂರಿಗೆ. ನನ್ನ ಜೊತೆಗೆ ಪಾರ್ಥ ಸಾರಥಿ ಅಂತ ಬೆಳಗ್ಗೆ ಪ್ರಮೋದ್ ಹೇಳ್ತಾ ಇದ್ದೆ. ಪಾರ್ಥ ಸಾರಥಿ ಅಂತಿದ್ದರು, ಸುಭಾಷ್ ಚಂದ್ರ ಬೋಸ್ ಜೊತೆ ಬದುಕಿದಂಥವ್ರು, ಭಾರತದ ಮೊದಲನೇ ಚೀಫ್ ಇಂಜಿನಿಯರ್ ಆಗಿದ್ದವರು. ಅವರು ನೆಹರು ಅವರವರು ಅಪಾಯಿಂಟ್ ಮಾಡಿದಂಥ ಮನುಷ್ಯ. ಅವ್ರು ನಮ್ಮ ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರಾಗಿದ್ದರು ಸಂಸ್ಥೆಗೆ. ಅವ್ರ ಕಡೆ ಹೋದೆ, ಸರ್ ಹಿಂಗೊಂದಿದೆ ವಿಚಿತ್ರ ನೋಡಿ, ಏನು ಅನಿಸುತ್ತೆ ನಿಮಗೆ? ಅವರು ಅಲ್ಲೇ ದಾಮೋದರ ವ್ಯಾಲಿ ಬಿಹಾರದಲ್ಲೇ ಇದ್ದವರು. ಅವರು ಇಂಥವು ಭಾಳ ಇದೆ ಅಂದರು. ಅವರು ಒಂದು ನಿಮಿಷ ಇರು ಅಂದರು. ಒಳಗಡೆ ಪುಸ್ತಕ ತೊಗೊಂಬಂದರು. ಸ್ವಾಮಿ ಅಭೇದಾನಂದರು ಪುಸ್ತಕ ಬರೆದಿದ್ದಾರೆ, ಲೈಫ್ ಆಫ್ಟರ್ ಡೆತ್ ಅಂತ. ಓದ್ಬೇಕು ನೀವು ಅದನ್ನೆಲ್ಲ. ವಿವೇಕಾನಂದರ ಶಿಷ್ಯ, ಬ್ರಿಲಿಯಂಟ್ ಮ್ಯಾನ್. ವಿವೇಕಾನಂದರ ನಂತರ ಅಲ್ಲೇ ಅಮೇರಿಕಾದಲ್ಲಿದ್ದು ಪ್ರಚಾರ ಮಾಡಿದಂಥವ್ರು. ಅವ್ರ ಪುಸ್ತಕ ಲೈಫ್ ಆಫ್ಟರ್ ಡೆತ್ ಅಂತ ಬರೆದಿದ್ದಾರೆ. 145ನೇ ಪುಟದಲ್ಲಿ ಈ ಫೋಟೋ ಇದೆ, ಯೇಸು ಕ್ರಿಸ್ತನ ಫೋಟೋ ಇದೆ. ಸೇಮ್ ಫೋಟೋ ಅದರಲ್ಲಿದೆ. ಅವ್ರು ಹೇಳ್ತಾರೆ ಅಲ್ಲಿ ಅಮೇರಿಕಾದಲ್ಲಿ ಯಾವುದೋ ಸ್ಪಿರಿಟ್ ಅಂತ ಮಾಡ್ತು, ಸ್ಪಿರಿಟ್ ಬಂದಂಥ ಚಿತ್ರ ಇದು ಅಂತ ತೋರಿಸ್ತಾರೆ. ಇದು ನನಗೆ ಇನ್ನೂವರೆಗೂ ಅರ್ಥ ಆಗಿಲ್ಲ ಹೇಗೆ ಬಂತು ಅಂತ. ಅವಾಗ ಅನಿಸಿದ್ದು, ನಾನು ಯಾವುದು ತಿಳ್ಕೊಂಡಿದ್ದೀನಿ ಅನ್ನೋದು ತುಂಬ ಸಣ್ಣದು, ತಿಳ್ಕೊಳ್ಳದೆ ಇರೋದು ಬಹಳ ದೊಡ್ಡದಿದೆ. ಅದಕ್ಕೆ ನಮ್ಮ ಪುರುಷ ಸೂಕ್ತದಲ್ಲಿ ಹೇಳ್ತಾರೆ, ಒಂದು ಪಾದ ಇಲ್ಲಿದೆ, ಪಾದೋಶ್ಯ ವಿಶ್ವಭೂತಾನಿ ತ್ರಿಪಾದಶ್ಯಾಮ್ ಅಮೃತಂದಿವಿಹಿ ಅಂತ. ಒಂದು ಕಾಲು ಇಲ್ಲಿದೆ, 3 ಕಾಲು ಮೇಲಿದೆ, ನಮ್ಗೆ ಗೊತ್ತಿರಲಾರದು ಅಂತ. ಅಂಥದ್ದಾದರೆ ಅದ್ಭುತ ಏನಲ್ಲ, ಕಾಲಿಂದ ಬೆಳಕು ಬಂತು ಅಂತ ಹೇಳಿ ಮಾಡುವಂಥದ್ದು. ನಂಬೋದು ಬಿಡೋದು ನಮಗೆ ಬಿಟ್ಟದ್ದು. ಆಚಾರ್ಯ ಮಧ್ವರು ನಂತರ ತಮ್ಮ ಶಿಷ್ಯರಾದಂಥ ಪದ್ಮನಾಭ ತೀರ್ಥರ ಆಹ್ವಾನದ ಮೇಲೆಗೆ ಬೇಲೂರಿಗೆ ಹೋದರು. ಪದ್ಮನಾಭ ತೀರ್ಥರಿಗೆ ಭಾಳ ಖುಷಿ ಆಯಿತು. ಅಲ್ಲಿ ಪ್ರವಚನ ಸಂಭಾಷಣೆ ಎಲ್ಲ ಮುಗಿದ ಮೇಲೆ ಪದ್ಮನಾಭ ತೀರ್ಥರನ್ನು ಕರೆದು ಮಧ್ವಾಚಾರ್ಯ ಹೇಳ್ತಾರೆ, ನೋಡಿ ನನ್ನ ಅವತಾರ ಮುಗಿಯೋಕ್ಕೆ ಬಂದಿದೆ. ಇದು ಎಷ್ಟು ಲೀಡರ್ಶಿಪ್ ಅಂತ ಹೇಳ್ತೀನಲ್ಲ, ಪ್ಲ್ಯಾನಿಂಗ್ ಅಹೆಡ್ ಅಂತ. ಅವತಾರ ಮುಗಿಯೋದಕ್ಕೆ ಬಂದಿದೆ. ಆದ್ದರಿಂದ ನಾವು ನಮ್ಮ ಸ್ವಾಮಿ ಆದಂಥ ಗುರು ಆದಂಥ ಬಾದರಾಯಣರ ಬಳಿಗೆ ಹೋಗಿ ಇರಬೇಕು. ನಾನು ಇನ್ಮೇಲೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ವೇದಾಂತ ಸಾಮ್ರಾಜ್ಯದ ಹೊಣೆ ನಿಮ್ಮದು. ಪದ್ಮನಾಭ ತೀರ್ಥರು ಹೇಳ್ತಾರೆ, ಹೊಣೆ ನಿಮ್ಮದು. ನಾನು ಅಲ್ಲೇ ನೆಲೆಸ್ಬಿಡೋದ್ರಿಂದ ವಾಪಸ್ ಬರಲ್ಲ. ಸರ್ವರಿಗೂ ಧರ್ಮ ಮಾರ್ಗವನ್ನು ಬೋಧಿಸಿ ಹರಿ ಸರ್ವೋತ್ಮತ್ವವನ್ನು ಸ್ಥಾಪನೆ ಮಾಡಿ ನಂತರ ನಿಮ್ಮ ನಂತರ ನರಹರಿ ತೀರ್ಥರಿಗೆ ಪೀಠವನ್ನು ಒಪ್ಪಿಸಬೇಕು. ಅವರು ಮಾಧವ ತೀರ್ಥರಿಗೆ, ಆ ನಂತರ ಅಕ್ಷೋಭ್ಯ ತೀರ್ಥರಿಗೆ ಪೀಠವನ್ನು ಒಪ್ಪಿಸಲಿ. ನಮ್ಮ ಅನುಗ್ರಹ ನಿಮ್ಮ ಮೇಲೆ ಯಾವಾಗಲೂ ಇರ್ತದೆ ಅಂತ ದಯವಿಟ್ಟು ಗಮನಿಸಬೇಕು. ನಾನು ಚಾರ್ಜ್ ಕೊಟ್ಟು ಹೋಗೋದಾದ್ರೆ ನಾನು ಹಾಳಾಗಿ ಹೋಗಲ್ಲ. ನಾನೇನು ಮಾಡಿ ಕೊಟ್ಟೆ ಅಲ್ಲಿ ಮುಗೀತು ನನ್ನ ಕೆಲಸ, ನನ್ನ ಚಾರ್ಜ್ ಮುಗೀತಲ್ಲ ಕೆಲಸ ಅಂತೀವಿ. ಆದರೆ ಇವರು ಮೊದಲೇ ಪ್ಲ್ಯಾನ್ ಮಾಡಿ ನನ್ನ ನಂತರ ಯಾರಾಗಬೇಕು, ಅವ್ರ ನಂತರ ಯಾರು ಬರಬೇಕು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಬರಬೇಕು, ಆಮೇಲೆ ಮಾಧವ ತೀರ್ಥರು ಬರಬೇಕು, ಅಕ್ಷೋಭ್ಯ ತೀರ್ಥರು ಬರಬೇಕು. ಅಂದಿನ ಮುಂದಿನ ಸುಮಾರು 75 ವರ್ಷದ ಯೋಜನೆ ಹಾಕಿದ್ದಾರೆ, ಯಾರ್ಯಾರು ಇರಬೇಕು ಅಂತ, ಪೀಠ ರಕ್ಷಣೆ ಆಗಬೇಕು ಅಂತ. ಅದೇ ಲೀಡರ್ಶಿಪ್ ಅನ್ನೋದು. ಲೀಡರ್ಶಿಪ್ ಈಸ್ ಆಲ್ ಅಬೌಟ್ ಡೆವಲಪಿಂಗ್ ಲೀಡರ್ಸ್ ಇನ್ ಫ್ಯೂಚರ್. ಹೌ ಮೆನಿ ಲೀಡರ್ಸ್ ಯು ಕ್ರಿಯೇಟ್ ಅಂತ ಹಾಗೆ ಮಾಡಿ ಹೋಗಿದ್ದಾರೆ. ಈ ವಾರ್ತೆ ಪದ್ಮನಾಭ ತೀರ್ಥ ತಿಳಿದಾಗ ಭಾಳ ದುಃಖ ಆಯಿತು ಅವರಿಗೆ. ನಂತರ ಗುರುಗಳ ಜೊತೆಗೆ ಉಡುಪಿಗೆ ಬಂದರು. ಉತ್ಥಾನ ದ್ವಾದಶಿ ದಿವಸ ಮಧ್ವಾಚಾರ್ಯ ತುಂಬ ಸಂತೋಷದಲ್ಲಿದ್ದರಂತೆ. ಅವತ್ತು ಹೇಳಿದ್ರಂತೆ, ಇವತ್ತು ನರಹರಿ ತೀರ್ಥರು 3 ರಾಮದೇವರನ್ನು ಕರ್ಕೊಂಬರ್ತಾ ಇದ್ದಾರೆ. ಕಳಿಂಗ ದೇಶದಲ್ಲಿ ಬ್ರಹ್ಮಾರ್ಚಿತವಾದಂಥ ಒಂದು ಮೂಲ ರಾಮದೇವರ ವಿಗ್ರಹ ಇತ್ತು, ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿ ನರಹರಿ ತೀರ್ಥರಿಗೆ ಹೇಳಿದರು. ನಾನು ಈ ಜಾಗ ಬಿಟ್ಟು ಹೋಗೋದ್ರೊಳಗೆ ತರಬೇಕು ಅಂತ. ಅವತ್ತು ಬರೋದಿತ್ತದು. ಬಂತು, ಎಲ್ಲರೂ ಹೇಳಿದ್ರಂತೆ, ಬನ್ನಿ ಸೀತಾರಾಮರು ಬರ್ತಾರೆ, ಭಕ್ತಿಯಿಂದ ಸ್ವಾಗತ ಮಾಡೋಣ ಅಂತ. ಪ್ರತಿಮೆಗಳೊಂದಿಗೆ ನರಹರಿ ತೀರ್ಥರು ಬಂದರು. ಮಧ್ವಾಚಾರ್ಯರು ಅದನ್ನು ತೊಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಪೂಜೆ ಮಾಡಿದರು. ನರಹರಿ ತೀರ್ಥರಿಗೆ ಒಂದು ವಿಶೇಷ ಕೃಪೆ ಕೊಟ್ಟರು. ನೋಡಿ, ಈ ನಮ್ಮ ಆದೇಶಗಳನ್ನು ಪಾಲಿಸಿದ್ದೀರಿ ನೀವು, ಮುಂದೆ ಪ್ರತಿಮೆಗಳಿಂದ ಪೂಜೆ ಮಾಡುವ ಭಾಗ್ಯ ಕೂಡ ನಿಮಗೆ ಬರ್ತದೆ. ಅಡ್ವಾನ್ಸ್ ಹೇಳೋದಿದು, ಈ ಪೂಜೆ ಮೂಲ ಪೂಜೆ ಇದು ಮಠದ್ದು, ಮುಂದೆ ಪೂಜೆ ಮಾಡುವಂಥ ಅಧಿಕಾರ ನಿಮಗೂ ಬರ್ತದೆ ಅಂತ ಹೇಳಿದರು. ಸಂಭ್ರಮ, ಬಹಳ ಸಂತೋಷ ಆಯಿತು ನರಹರಿ ತೀರ್ಥರಿಗೆ. ಅಲ್ಲೇ ಒಂದು ರಘುಪತಿ ಅನ್ನೋ ಅಂಕಿತದಿಂದ ಒಂದು ಇದನ್ನು ಬರೆದರು, ಕೀರ್ತನೆ ಬರೆದರು ಕನ್ನಡದಲ್ಲಿ, ಮೊದಲನೇ ಕೀರ್ತನೆ ಬರೆದದ್ದು. ಅಲ್ಲಿಂದ ದಾಸ ಪರಂಪರೆ ಶುರು ಆಯಿತು ಅಂತ ಹೇಳ್ತೀವಿ. ದಿನಗಳು ಹೋದ ಹಾಗೆ ಮಧ್ವಾಚಾರ್ಯರ ಮನಸ್ಸು ನಾರ್ಮಲ್ ಪೂಜೆಯಲ್ಲಿ ಇಲ್ಲ ಅಂತ ಕನಸೋಕೆ ಶುರು ಆಯಿತು ಶಿಷ್ಯರಿಗೆಲ್ಲ. ಏನೋ ಬೇರೆ ಕಾಣಿಸ್ತಾ ಇದೆ ಅಂತ ಒಂದು ದಿವಸ ತೀರ್ಮಾನ ಮಾಡಿದರು. ಮಾಘ ಶುದ್ಧ ನವಮಿ ದಿವಸ, ವಾಯುದೇವರ ಅಧಿಪತಿಯಾದಂಥ ದಿವಸ ಅದು. ಅವತ್ತಿನ ದಿವಸ ನಾನು ಬದರಿಗೆ ಹೋಗ್ತೇನೆ ಅಂತ ತೀರ್ಮಾನ ಮಾಡಿಬಿಟ್ರು. ಎಲ್ಲ ಕಡೆ ಸುದ್ದಿ ಹೋಗ್ಬಿಡ್ತು.
ಭಾಳಷ್ಟು ಜನ ನೆರೆದುಬಿಟ್ರು, ಉಡುಪಿಯಲ್ಲೆಲ್ಲ ಬಂದುಬಿಟ್ರು. ಉತ್ಸವದ ಸಂಭ್ರಮ ಒಂದು ಕಡೆ ಆಗಿದ್ದರೆ ಗುರುಗಳನ್ನು ಕಳ್ಕೊಳ್ಳುವಂಥ ಕಾತರ ಇನ್ನೊಂದು ಕಡೆಗಿತ್ತು. ಗುರುಗಳು ಹೇಳಿದ್ಮೇಲೆ ಹಂಗೆ ಆಗಿಬಿಡ್ತದೆ, ಮತ್ತೊಂದೇನಿಲ್ಲ. ನೋಡಿ, ಆಗ ಆಚಾರ್ಯ ಹೃಷಿಕೇಶ ತೀರ್ಥರು ಎಲ್ಲ ಶಿಷ್ಯರನ್ನ ಕರೆದು ಹೇಳಿದ್ರಂತೆ, ಇನ್ನು ಮುಂದೆ ಕೃಷ್ಣನ ಪೂಜೆ ನೀವೇ ಮಾಡ್ತಕ್ಕದ್ದು, ಆ ಪರ್ಯಾಯದಲ್ಲಿ ಮಾಡತಕ್ಕದ್ದು ಅಂತ ಹೇಳಿ ನಿಮ್ಮ ಎಲ್ಲರಿಗೂ ಒಂದು ಬೇರೆ ಬೇರೆ ಪ್ರತಿಮೆಗಳನ್ನು ಕೊಡ್ತೇನೆ. ಇವು ಅರ್ಚಾಮೂರ್ತಿಗಳು ಅಂತ. ಪ್ರತಿಯೊಂದು ಮಠಕ್ಕೊಂದು ಬೇರೆ ಬೇರೆ ಇದೆ. ಅದು ಯಾವುದು ಕೊಟ್ಟಿದ್ದಾರೆ ನೋಡಿ. ಫಲಿಮಾರು ಮಠಕ್ಕೆ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮನ ವಿಗ್ರಹ, ಕೃಷ್ಣಾಪುರ ಮಠ ಆದಮಾರು ಮಠಕ್ಕೆ ಚತುರ್ಭುಜ ಕಾಳಿಯ ಮರ್ದನ, ಕೃಷ್ಣಾಪುರ ಮಠಕ್ಕೆ ದ್ವಿಭುಜ ಕಾಳಿಯ ಮರ್ಜನ, ಆಮೇಲೆ ಪುತ್ತಿಗೆ ಮಠಕ್ಕೆ ಶ್ರೀ ವಿಠ್ಠಲ, ಸೋದೆ ಮಠಕ್ಕೆ ಭೂವರಾಹ, ಶಿರೂರು ಮಠಕ್ಕೆ ಶ್ರೀ ವಿಠ್ಠಲ ವಿಗ್ರಹ, ಕಾಣಿಯೂರು ಮಠಕ್ಕೆ ಶ್ರೀ ನರಸಿಂಹ, ಪೇಜಾವರ ಮಠಕ್ಕೆ ಶ್ರೀ ವಿಠ್ಠಲ ವಿಗ್ರಹಗಳನ್ನು ಕೆತ್ತಿ ಇವು ಅರ್ಚಾಮೂರ್ತಿಗಳು. ನಿಮ್ಮ ನಿಮ್ಮ ಮಠಗಳಲ್ಲಿ ಈ ವಿಗ್ರಹಗಳ ಪೂಜೆ ಆಗಬೇಕು ಅಂತ ಇವತ್ತಿಗೆ ಕೂಡ ಪ್ರತಿ ಮಠದಲ್ಲಿ ಅವು ವಿಗ್ರಹಗಳನ್ನೇ ಪೂಜೆ ಮಾಡುವಂಥದ್ದು. ನಂತರ ಪದ್ಮನಾಭರನ್ನು ಕರೆದು ಈ ರುಕ್ಮಿಣಿ ವಿಗ್ರಹ ಬಂದಿದೆಯಲ್ಲ, ಇವತ್ತು ನರಹರಿ ತಂದಿದ್ದಾರಲ್ಲ, ಇದು ನಿಮಗೆ ಒಪ್ಪಿಸಿದ್ದೀನಿ, ಇವತ್ತು ನೀವಿರೋ ತನಕ ನೀವು ಪೂಜೆ ಮಾಡಿ, ನಂತರ ಮತ್ತೊಬ್ಬರಿಗೆ ಕೊಡಿ ಇದನ್ನು ಅಂತ ಹೇಳಿ ಸಂಸ್ಥಾನದ ಪ್ರಧಾನ ಪ್ರತಿಮೆಗಳು ಅಂತ ಇವತ್ತಿಗೂ ಕೂಡ ಉಡುಪಿಯಲ್ಲಿ ಇದ್ದಾವೆ, ಪ್ರಧಾನ ವಿಗ್ರಹಗಳಿದ್ದಾವೆ. ನಂತರ ವಿಷ್ಣು ತೀರ್ಥರನ್ನು ಪದ್ಮನಾಭ ತೀರ್ಥರನ್ನ ಇಬ್ಬರೇ ಬೇರೆ ಕರೆದು ಬಾದರಾಯಣನ ಕೊಟ್ಟಂಥ ಮುಷ್ಟಿಗಳನ್ನು ಕೊಟ್ಟರು, ಕೊಟ್ಟು ಹೋದರು. ಆಮೇಲೆ ನಮ್ಮ ತ್ರಿವಿಕ್ರಮ ಪಂಡಿತರಿಗೆ ಒಂದು ವಿಗ್ರಹ ಕೊಟ್ಟರು, ಪೂಜೆ ಮಾಡಿ ಮನೆಯಲ್ಲಿ ಅಂತ ಎಲ್ಲ ಮಾಡಿದ ನಂತರ ಅನಂತಾಸನ, ಅನಂತೇಶ್ವರನ ಗುಡಿ, ಅನಂತೇಶ್ವರನ ಸನ್ನಿಧಾನದಲ್ಲಿ ಪದ್ಮಾಸನದಲ್ಲಿ ಕೂತ್ಕೊಂಡ್ರು. ಇವತ್ತಿಗಾದರೂ ನೋಡ್ಬೋದು, ನೀವು ಹೋದರೆ ಎಡಗಡೆ ಬಾಜು ಒಂದು ಜಾಗ ಇದೆ, ಮಂಟಪ ಮಾಡಿದ್ದಾರೆ, ಅಲ್ಲಿ ಕೂತಿದ್ರು ಅಂತ. ಎಲ್ಲರನ್ನು ಕರೆದು ಒಂದು ಗಂಭೀರ ಕಂಠದಲ್ಲಿ ಒಂದು ಸಣ್ಣ ಉಪನ್ಯಾಸ ಕೊಡ್ತಾರೆ. ನೋಡಿ, ಎಲ್ಲ ಭಗವದ್ಭಕ್ತರಿದ್ದೀರಿ, ಭಗವಂತ ನನಗೆ ಒಪ್ಪಿಸಿದಂಥ ಕಾರ್ಯ ಮುಗೀತು, ನಾವೀಗ ಮರಳಿ ಅವನ ಕಡೆಗೆ ಹೋಗಬೇಕು. ಉತ್ತರ ಬದರಿಗೆ ಹೋಗ್ತಾ ಇದ್ದೀವಿ, ಇನ್ಮೇಲೆ ನಮ್ಮ ವಾಸ ಅಲ್ಲಿಯೇ. ನಿಮ್ಮ ಜನ್ಮ ಜನ್ಮಾಂತರಗಳ ಪುಣ್ಯದಿಂದ ವೈಷ್ಣವ ಜನ್ಮವನ್ನು ಪಡೆದಿದ್ದೀರಿ. ನೀವು ತತ್ವಜ್ಞಾನವನ್ನು ಸಂಪಾದಿಸೋಕ್ಕಿಂತ ಮಿಗಿಲಾದಂಥ ಕರ್ತವ್ಯ ಯಾರಿಗೂ ಇಲ್ಲ. ನಿತ್ಯ ಪೂಜೆ ಮಾಡಿ ಭಗವಂತನಿಗೆ ಕೃತಜ್ಞತೆಗಳನ್ನು ತಿಳಿಸಿ, ಗುರು ಹಿರಿಯರನ್ನು ಗೌರವಿಸಿ, ಲೌಕಿಕ ಕಾರ್ಯಗಳನ್ನು ಕಮ್ಮಿ ಮಾಡಿಕೊಳ್ಳಿ. ಆದಷ್ಟು ಅಧ್ಯಾತ್ಮ ಚಿಂತನೆ ಹೆಚ್ಚು ಮನಸ್ಸು ಕೊಡಿ. ಧನ ಸಾಧನವೇ ಹೊರತು ಸಿದ್ಧಿ ಅಲ್ಲ. ಧನ ಒಂದು ಸಾಧನ, ಸಿದ್ಧಿ ಅಲ್ಲ ಅದು. ಭಗವಂತನನ್ನು ಆರಾಧಿಸೋದು ಸಕಲ ವರ್ಣಗಳ ಪರಮಾರ್ಥ. ಅದು ಜ್ಞಾನ ಸಂಪಾದನೆ ಜೀವನದ ಉಸಿರಾಗಿರಲಿ, ಅದರ ಫಲ ಶಾಶ್ವತ ಸಲೆಯಾದ ಮುಕ್ತಿ ಸಿಗ್ತದೆ. ಅದನ್ನು ಅನುಗ್ರಹಿಸೋನು ಭಗವಂತನಾದಂಥ ನಾರಾಯಣ. ಪ್ರೀಣಯಾಮೋ ವಾಸುದೇವ ಅನ್ನೋದು ನಿಮ್ಮ ದಿನನಿತ್ಯದ ಪ್ರಾರ್ಥನೆ ಆಗಲಿ ಅಂತೆಲ್ಲ ಹೇಳಿದರು. ನಾವು ಹೋಗ್ತೀವಿ, ನಿಮ್ಮ ಮಂಗಳವಾಗಲಿ ಅಂತ ಹೇಳಿದರು. ಆಚಾರ್ಯ ಮಧುರು ಎಲ್ಲರೂ ಕೂಡಿಸಿ ಐತರೇಯ ಶ್ರುತಿಯನ್ನು ಪಾಠ ಮಾಡೋಕ್ಕೆ ಶುರು ಮಾಡಿದರು. ಅವ್ರಿಗೆ ಅತ್ಯಂತ ಪ್ರಿಯವಾದಂಥ ಐತರೇಯ ಶ್ರುತಿಯನ್ನು ಪಾಠ ಮಾಡೋಕ್ಕೆ ಶುರು ಮಾಡಿದರು. ಪಾಠ ಮಾಡಿದ ಹಾಗೆ ಮೇಲಿಂದ ದೇವತೆಗಳಿಂದ ಪುಷ್ಪವೃಷ್ಟಿ ಆಗ್ತಾ ಇತ್ತಂತೆ, ಹೂವಿನ ವೃಷ್ಟಿ ಆಗ್ತಾ ಇತ್ತಂತೆ. ಅದು ಹೇಗೆ ಬಂತು ಅಂತ ಹೇಳ್ತಾರೆ, ಅದು ಮಳೆಗಾಲದ ಜಲವೃಷ್ಟಿಯನ್ನು ಮೀರಿಸುವಂತಿತ್ತು ಅಂತ. ಮಳೆ ಬಂದರೆ ಜೋರಾಗಿ ಹೇಗೆ ಬರ್ತದೋ ಹಾಗೆ ಪುಷ್ಪವೃಷ್ಟಿ ಆಗ್ತಾಯಿತ್ತು. ಪರ್ವತಪ್ರಾಯವಾದ ಪುಷ್ಪರಾಶಿ, ಎಲ್ಲೆಲ್ಲೂ ದೇವಪುಷ್ಪಗಳ ಪರಿಮಳ, ಅದರೊಂದಿಗೆ ದೇವತೆಗಳು ಗುರುಗಳ ಕೊರಳಲ್ಲಿ ಸಮರ್ಪಿಸಿದ ನವ ತುಳಸಿ ಹಾರ, ಇದೆಲ್ಲ ಕಾಣಿಸ್ತಾ ಇತ್ತು. ಶಿಷ್ಯರ ಪಾಲಿಗಂತೂ ಅದೊಂದು ಸ್ವರ್ಗನೇ ಆಗಿತ್ತು. ಎದುರಿನ ಪುಷ್ಪರಾಶಿಯೊಳಗೆ ಜ್ಞಾನ ರಾಶಿಯಾದ ಮಧ್ವರು ಕಾಣಿಸ್ತಾ ಇದ್ದರು. ನಂತರ ಪುಷ್ಪರಾಶಿಯಲ್ಲಿ ಅವರು ಮರೆಯಾಗಿ ಹೋಗ್ಬಿಟ್ರು. ಮರೆಯಾದ ತಕ್ಷಣ ಆತಂಕದಿಂದ ಕಾತರದಿಂದ ಶಿಷ್ಯರು ಹೋಗಿ ಪುಷ್ಪರಾಶಿಯನ್ನು ಸರಿಸಿ ನೋಡ್ತಾರೆ, ಮಧ್ವರು ಅಲ್ಲಿಲ್ಲ, ಅದೃಶ್ಯರಾಗಿ ಹೋಗ್ಬಿಟ್ಟಿದ್ದಾರೆ. ಎಲ್ರಿಗೂ ಒಂಥರ ಪ್ರಾಣ ಹೋದಂಗಾಯಿತು. ಅವರಿಗೆ ಶಾಸ್ತ್ರ ತತ್ವ ಅರ್ಥ ಆಯಿತು. ಮಧ್ವಾಚಾರ್ಯರು ಅಂದರೆ ವಾಯುತತ್ವ ಅದೃಶ್ಯವಾಗೇ ಇರುವಂಥದ್ದು. ಅದರಿಂದ ಅವರು ಅಲ್ಲಿಗೆ ಹೋಗಿದ್ದಾರೆ. ನಮಗೆ ಇಷ್ಟುವರೆಗೆ ಇದ್ರಲ್ಲ, ದೃಶ್ಯರಾಗಿದ್ದರಲ್ಲ, ಅದು ನಮ್ಮ ಭಾಗ್ಯ ಅಂತ ಮನಸ್ಸಲ್ಲಿ ಧನ್ಯತೆ ಬಂತು. ಈ ಮಧ್ವರ ಬದರಿಗಮನ ಅತ್ಯದ್ಭುತ ವಿಜಯಕಾರಿ ಆಯಿತು. ಮೊದಲೇ ಪೌರಾಣಿಕ ಕ್ಷೇತ್ರವಾಗಿದ್ದಂಥ ಉಡುಪಿ ಕೃಷ್ಣನ ಆಗಮನದಿಂದ ಪುಣ್ಯಕ್ಷೇತ್ರ ಆಯಿತು. ಮಧ್ವರ ಮಹಿಮೆಯಿಂದ ಅದೊಂದು ಗುರುಕ್ಷೇತ್ರ ಆಯಿತು. 3 ಕ್ಷೇತ್ರ ಆಯಿತು. ಈ ಮಧ್ವ ವಿಜಯದ ಪುಸ್ತಕದ ಕೊನೆಯದಾದ 16ನೇ ಸರ್ಗದ ಕೊನೆಯ ಶ್ಲೋಕದೊಳಗೆ ಆನಂದ ತೀರ್ಥರ ಮೇಲೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಅಂತ ಬರೆದಿದ್ದಾರೆ. ಆದರೆ ಆಚಾರ್ಯರು ತಿರೋಧಾನವಾದದ್ದು ಹೇಗೆ ಅನ್ನೋದನ್ನು ಬರೆದಿಲ್ಲ, ಅದರೊಳಗೆ ಗೊತ್ತಿಲ್ಲ, ನಮ್ಮ ಗಮನ ಬಿಟ್ಟಿದ್ದಾರೆ. ಮಧ್ವ ವಿಜಯದಲ್ಲಿ ಕೂಡ ಅದರ ಪ್ರಸ್ತಾಪ ಇಲ್ಲ. ಆಚಾರ್ಯರು ಅನಂತೇಶ್ವರ ಗುಡಿಯ ಎಡಭಾಗದಲ್ಲಿ ಕಟ್ಟೆ ಮೇಲೆ ಕೂತು ಪ್ರವಚನ ಮಾಡ್ತಿದ್ರು ಅಂತ ಎಲ್ಲ ನಂಬ್ಕೊಂಡಿದ್ದಾರೆ. ಆ ಸ್ಥಳದಲ್ಲಿ ಈಗ ಒಂದು ಸಣ್ಣ ಗುಡಿ ಕಟ್ಟಬೇಕು ಅಂತ ಸಣ್ಣ ಗುಡಿ ಕಟ್ಟಿದ್ದಾರೆ. ಅದರೊಳಗೆ ಕಟ್ಟೆಗೆ ಇನ್ನೂ ವಿಶೇಷ ಸಂದರ್ಭದಲ್ಲಿ ಪೂಜೆ ಆಗ್ತದೆ. ಆ ಗುಡಿಯ ದ್ವಾರದ ಮೇಲೆ ಒಂದು ಮಧ್ವಾಚಾರ್ಯರ ವಿಗ್ರಹ ಇದೆ, ಸಣ್ಣ ವಿಗ್ರಹ ಇದೆ. ನೆಕ್ಸ್ಟ್ ಟೈಮ್ ಹೋದಾಗ ನೋಡ್ಬೋದು, ಸಣ್ಣ ವಿಗ್ರಹ ಕೂಡಿಸಿದ್ದಾರೆ, ವಾಜರಾಜರು ಮಾಡಿಸಿದ್ದಂತೆ. ಅವರು ಆ ಗುಡಿ ಒಳಗೆ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿದ್ರಂತೆ. ಮಾಡುವಾಗ ಕನಸಿನಲ್ಲಿ ಮಧ್ವಾಚಾರ್ಯರು ಬಂದು, ಬೇಡ,
ಇಡೋದು ಬೇಡ, ನಾನೇ ಸ್ವಯಂ ಅಲ್ಲಿ ಇರ್ತೀನಲ್ಲ, ಅದರಿಂದ ವಿಗ್ರಹ ಇಡೋದು ಬೇಡ ಅಂತ ಹೇಳಿದ್ರಂತೆ. ಅದಕ್ಕೆ ಅದಲ್ಲಿ ಇಡದೇನೆ ಮೇಲೆ ಕೂಡಿಸಿದ್ದಾರೆ. ವ್ಯಾಖ್ಯಾನ ಮುದ್ರೆಯಲ್ಲಿರುವಂಥ ಈ ಮೂರ್ತಿ ಇವತ್ತಿಗೂ ಕೂಡ ತುಂಬ ಓಜಸ್ಸಿಂದ ಕೂಡಿದೆ ಅಂತ ಹೇಳ್ತಾರೆ. ಸಂಪ್ರದಾಯ ಪದ್ಧತಿಯಲ್ಲಿ ಕ್ಷೇತ್ರತ್ವ ನಿರ್ಗಸೋತ್ವ ಅಂತ, ಅಂದರೆ ಕ್ಷೇತ್ರದಿಂದ ಅವರು ಹೊರಟು ಹೋದರು ಅಂತ ಅಷ್ಟೇ ಹೇಳ್ತಾರೆ. ಅಣುಮಧ್ವ ಚರಿತ್ರದೊಳಗೆ ಪಿಂಗಳ ನಾಮ ಸಂವತ್ಸರದ ಮಾಘ ಶುದ್ಧ ನವಮಿ ದಿವಸ ಮಾನುಷ ದೃಷ್ಟಿಯನ್ನು ದಾಟಿ ಬದರಿಗೆ ಹೋದರು ಅಂತ ಬರೀತಾರೆ. ಅದರೊಳಗೆ ಉಡುಪಿ ಕ್ಷೇತ್ರ ಮಹಾತ್ಮೆ ಕೂಡ ಅದರ ಪುಸ್ತಕ, ಅದರೊಳಗೆ ಕೂಡ ಉಡುಪಿಯಲ್ಲಿ ಮರೆಯಾಗಿ ಬದರಿಯಲ್ಲಿ ಕಾಣಿಸಿಕೊಂಡರು ಅಂತ ಬರೀತಾರೆ. ಅಂತೂ ಮಧ್ವಾಚಾರ್ಯರ ವೃಂದಾವನ ಎಲ್ಲೂ ಇಲ್ಲ, ಅದು ಗೊತ್ತಿರಬೇಕಾದದ್ದು. ಹಾಗೆ ನೋಡಿದರೆ ಶಂಕರಾಚಾರ್ಯರ ವೃಂದಾವನವೂ ಎಲ್ಲೂ ಇಲ್ಲ. ಅಲ್ಲಿತ್ತು ಅಂತ ಹೇಳ್ತಾರೆ ಮೊದಲು, ಬದರಿ ಕೇದಾರ ಕ್ಷೇತ್ರದಲ್ಲಿ ಪಕ್ಕದಲ್ಲಿತ್ತು, ಮೊನ್ನೆ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಈಗ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಗ್ರಹವನ್ನು. ಅನಂತೇಶ್ವರ ಗುಡಿಯಲ್ಲೇ ತಿರೋಧಾನರಾದರು ಅಂತ ಹೇಳ್ಬೋದು. ಈ ಮಧ್ವರು ತೆರಳಿದ ನಂತರ ಪದ್ಮನಾಭ ತೀರ್ಥರು ಬೇಲೂರಿಗೆ ಹೋದರು. ಆನೆಗೊಂದಿ ಅರಸರ ಪ್ರಾರ್ಥನೆ ಅಂತ ಆ ಪ್ರಾಂತ್ಯಕ್ಕೆ ತೆರಳಿದರು. ನರಹರ ತೀರ್ಥರು ಮರಳಿ ಕಳಿಂಗ ದೇಶಕ್ಕೆ ಹೋಗಿ ರಾಜರುಗಳಿಗೆ ಮಾರ್ಗದರ್ಶಕರಾಗಿದ್ದರು. ಆಗಾಗ ಪದ್ಮನಾಭ ತೀರ್ಥರ ಜೊತೆಗೆ ಸಂವಾದ ಮಾಡ್ತಾಯಿದ್ರು. ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಪದ್ಮನಾಭ ತೀರ್ಥರು ಎಲ್ಲರೂ ಜೊತೆಗಿದ್ದು ಕೆಲಸ ಮಾಡ್ತಾಯಿದ್ರು. ವಿಷ್ಣು ತೀರ್ಥರು ಕುಮಾರ ಪರ್ವತದಲ್ಲಿ ಉಳ್ಕೊಂಡ್ರು. ತ್ರಿವಿಕ್ರಮ ಪಂಡಿತರು ತಮ್ಮ ಗುರುಗಳ ಆದೇಶದಂತೆ ಜೀವನ ಬದುಕಿ ಕೃತಕೃತ್ಯರಾದರು. ಮಧ್ವ ಪರಂಪರೆಯಲ್ಲಿ ಮುಂದೆ ಬಂದಂಥ ರಾತಿಗಳು ಮಾಧವ ತೀರ್ಥರು ಚತುರ್ವೇದಗಳಿಗೂ ಕೂಡ ವಿವೃತಿ ರಚಿಸಿದರು ಅಂತ ಒಂದು ಮಾತು ಬರ್ತದೆ. ಅಕ್ಷೋಭ್ಯ ತೀರ್ಥರಂತೂ ಮಹಾದಿಗ್ಧಂತಿಗಳು, ವಿದ್ಯಾರಣ್ಯರನ್ನು ಸೋಲಿಸಿದ್ರು ಮಾತಿನಲ್ಲಿ ಅಂತ ಬರ್ತದೆ ಅಕ್ಷೋಭ್ಯ ತೀರ್ಥರು. ಜಯತೀರ್ಥರಂತೂ ಮಾಧ್ವರ ಕೃತಿಗಳಿಗೆ ಅರ್ಥವನ್ನು, ಗಾಂಭೀರ್ಯವನ್ನು ಜನರು ಮುಟ್ಟಿಸಿದಂಥವರು. ಶ್ರೀಪಾದರಾಜರು, ವ್ಯಾಸರಾಜರು ಇವರಿಂದಾಗಿ ವೈಷ್ಣವ ವಾಂಗ್ಮಯ ಪ್ರಪಂಚ ದೊಡ್ಡದಾಯಿತು. ಶ್ರೀಪಾದರಾಜರಾಗಲಿ, ವ್ಯಾಸರಾಜರಾಗಲಿ ಮತ್ತು ನಮ್ಮ ಕೀರ್ತನೆಗಳನ್ನು ಬರೆದಂಥವರು, ಕನ್ನಡದಲ್ಲಿ ಬರೆದಂಥವರು. ರಾಘವೇಂದ್ರ ಯತಿಗಳ ಮಹಿಮೆ ಅಂತೂ ಆಶ್ಚರ್ಯಕರ ರೀತಿಯಲ್ಲಿ ಜಗತ್ತನ್ನೇ ಬೆಳಗಿದ್ದು. ನರಹರಿ ತೀರ್ಥರಿಂದ ಪ್ರಾರಂಭವಾದ ಹರಿದಾಸ ಸಾಹಿತ್ಯ ಮುಂದೆ ಬೆಳಕೊಂಡು ಬಂತು. ಅದಕ್ಕೆ ಪುಣ್ಯಕ್ಕೆ ಅವರಿಗೆ ಪುರಂದರದಾಸರು ಸಿಕ್ಕರು, ಕರ್ನಾಟಕ ಸಂಗೀತ ಪಿತಾಮಹ ಅಂತನ್ನುವಂಥ ಸಿಕ್ಕರು. ಅದರ ಜೊತೆಗೆ ಕನಕದಾಸರು ಮಧ್ವ ಸಿದ್ಧಾಂತದ ವರ್ಣ ವ್ಯವಸ್ಥೆಯ ಅಂತರ್ಯವನ್ನೇ ಅನಾವರಣ ಮಾಡಿಬಿಟ್ರು. ಹೀಗೆ ದಾಸ ಸಾಹಿತ್ಯ ನಡ್ಕೊಂಡು ಇಲ್ಲಿವರೆಗೂ ಬಂದಿದೆ. ತಾವು ನೋಡಿದರೆ, ಯರಗೋಳಕ್ಕೆ ಹೋಗಿ ನೋಡಿದರೆ ಅಲ್ಲಿ ರಾಮಚಂದ್ರ ತೀರ್ಥರ ವೃಂದಾವನ ಇದೆ. ಅಲ್ಲಿಂದ ಮುಂದೆ 2 ಭಾಗ ಆಗಿ ಬಂದದ್ದು. ಅಲ್ಲಿ ರಾಯರ ಮಠ, ಮುತ್ತರಾದಿ ಮಠ ಅಂತ ಬೇರೆ ಆದದ್ದು. ಅಲ್ಲಿವರೆಗೂ ಒಂದೇ ಇದ್ದಂಥದ್ದು. ಆದರೆ ಇದೆಲ್ಲ ನೋಡ್ತಾ ಇದ್ದಾಗ ಅನಿಸುತ್ತೆ, ಈ ಎಲ್ಲ ಪರಂಪರೆ ಇಷ್ಟು ವರ್ಷ 900 ವರ್ಷಗಳ ಅನೂಚಾನವಾಗಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಇವತ್ತಿಗೂ ಕೂಡ ಪರ್ಯಾಯ ಉತ್ಸವ ನೋಡೋಕ್ಕೆ ಹೋದರೆ ಸಂಭ್ರಮ ಕಣ್ಣು ತುಂಬುತ್ತೆ. ಆ ವ್ಯವಸ್ಥೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳ್ತೆ, ಯಾವುದೇ ಒಂದು ಸಿಸ್ಟಮ್ ಭಾಳ ದಿವಸ ಬದುಕಬೇಕಾದ್ರೆ ಸ್ಟಾರ್ಟ್ ಶುಡ್ ಬಿ ಅಪ್ರಾಪ್ರಿಯೇಟ್. ಮೊದಲು ಫೌಂಡೇಶನ್ ಸರಿ ಇದ್ದರೆ ಮುಂದೆ ಬೆಳ್ಕೊಂಡು ಹೋಗುತ್ತೆ. ಆ ಅತ್ಯಂತ ಖಚಿತವಾದ ಫೌಂಡೇಶನ್ ಹಾಕಿದವರು ಮಧ್ವಾಚಾರ್ಯರು. 900 ವರ್ಷಗಳ ನಂತರ ಕೂಡ ಕೋಟ್ಯಾಂತರ ಜನರ ಹೃದಯದಲ್ಲಿ ಗುರುವಾಗಿ ನಿಂತು ಅವರೇ ನಮ್ಮ ಗುರುಗಳು, ಆಚಾರ್ಯ, ಶ್ರೀಮದಾಚಾರ್ಯ, ಸಂತುಮೆ ಜನ್ಮನಿ ಅಂತ ಹೇಳುವಂಥ ಮಾತು ಬರಬೇಕಾದ್ರೆ ಆ ಮಹಾನ್ ಶಕ್ತಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡೋದಷ್ಟೇ ಅಲ್ಲ, ಆ ಹೇಳಿದಂಥ ಸತ್ಯವನ್ನು, ಆ ಚಿಂತನೆಯನ್ನು ಸ್ವಲ್ಪವಾದರೂ ನಮ್ಮ ಅರಗಿಸಿಕೊಂಡರೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಂತೆ ಆಗ್ತದೆ ಅಂತ ಹೇಳ್ತಾ ಆ ಮಾತನ್ನು ಇಲ್ಲಿ ನಿಗಿಸ್ತೇನೆ. ನಮಸ್ಕಾರ. ಈಗ ಸುಮಾರು 16-17 ನಿಮಿಷ ಇದೆ. ಯಾರಾದರೂ ಏನಾದರೂ ಕೇಳೋರಿದ್ರೆ ಕೇಳಬಹುದು, ಆದರೆ ಕೇಳುವ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ, ನೇರವಾಗಿರಲಿ. ಮೈಕ್ ಏನು ಕೊಡ್ಬೋದಾ ಅಲ್ಲಿ ಅಥವಾ? ಗುರುಗಳಿಗೆ ನಮಸ್ಕಾರ. ವಾದಿರಾಜ್ ಅಂತ ಮೈಸೂರಿಂದ ಬಂದಿದ್ದೇನೆ. ನಂದು ಇದು ಏನಂತಂದರೆ, ಮಧ್ವಾಚಾರ್ಯರು ಮೊಘಲ ಸಾಮ್ರಾಜ್ಯ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಇದರಲ್ಲಿ ಐತಿಹಾಸಿಕವಾಗಿ. ಅವರು ಬದ್ರಿ ಆಶ್ರಮ ಅಥವಾ ಉತ್ತರ ಭಾರತದಲ್ಲಿ ದ್ವೈತ ಮತವನ್ನು ಪ್ರಸಾರ ಮಾಡೋ ಇದರಲ್ಲಿ ಅವ್ರದ್ದು ಇಂಟ್ರ್ಯಾಕ್ಷನ್ ಏನಾದರೂ ಓದಿದ್ದೀರಾ ಅಂತ? ಇದೆ. ಅಲ್ಲಿ ಹೋದಾಗ ಒಂದು ಥರದ ಯುದ್ಧ ಆದಂಗೆ ಆಗುತ್ತೆ. ಅದು ಹೇಳಿಲ್ಲ, ನಮ್ಮ ಪವಾಡಗಳಲ್ಲಿ ತುಂಬ ಇದೆ. ಅದು ಹೇಳಿದ್ನೆಲ್ಲ, ಇದು ಕಂಡೆನ್ಸ್ ವರ್ಷನ್ ಆದಾಗ ಹಂಗಾಗುತ್ತೆ. ಅಲ್ಲಿ ಹೋದಾಗ ಯುದ್ಧ ಮಾಡೋಕ್ಕೆ ಬಂದಾಗ ಒಬ್ಬರೇ ನಿಂತ್ಕೋತಾರೆ ಮುಂದೆ. ಅದೇ ಗಂಗಾ ನದಿ ದಾಟಬೇಕಾದ್ರೆ ಬಿಡೋಲ್ಲ, ಅವರು ಮೊಘಲರು ದಾಟೋಕೆ ಬಿಡೋಲ್ಲ. ಅವ್ರು ನೀರು ಮೇಲೆ ನಡ್ಕೊಂಡು ಹೋಗ್ಬಿಡ್ತಾರೆ, ಇವರು ನಡ್ಕೊಂಡು ಹೋಗ್ತಾರೆ ಶಿಷ್ಯನ ಕರ್ಕೊಂಡು. ಅದೆಲ್ಲ ಇದೆ, ಸಾಕಷ್ಟು ಇದೆ. ಆದರೆ ಹಾಗೆ ಜಗಳಕ್ಕೆ ನಿಂತ್ಕೊಳ್ಳಿಲ್ಲ, ಯುದ್ಧಕ್ಕೆ ನಿಂತ್ಕೊಳ್ಳಿಲ್ಲ. ಆದರೆ ಅವರು ಕೂಡ ಒಪ್ಪಿಸ್ಕೊಂಡ್ರು. ಅವರು ಕೂಡ ಮೊಘಲ್ ಕೆಲವರು ಬಂದವರು ಇವ್ರು ಹೇಳ್ತಾರೆ, ಇಂಥ ಸನ್ಯಾಸಿಗಳು ಸಿಗೋದು ಅಪರೂಪ ಅಂತ ಅವ್ರು ಹೇಳಿ ಇವರು ಫಲಪುಷ್ಪಗಳನ್ನು ಕೊಟ್ಟು ನಮಸ್ಕಾರ ಮಾಡಿ ಹೋಗಿದ್ದಾರೆ ಅವರೆಲ್ಲ. ಅದೆಲ್ಲ ಇದ್ದಾವೆ. ನಮಸ್ಕಾರ.
ಸುಧೀಂದ್ರ ದೇಶಪಾಂಡೆ ಅಂತ. ತಾವು ಹೇಳಿದ್ರಿ ಆಚಾರ್ಯ ಮಧ್ವರಿಗೆ ಬೃಂದಾವನ ಕಟ್ಟಲಿಲ್ಲ, ಅದರ ನಂತರ ಬಂದಿರೋಂಥ ಎಲ್ಲ ಮಾಧ್ವಯತಿಗಳಿಗೂ ಅದ ಬೃಂದಾವನ. ಅದು ಯಾಕಿಲ್ಲ ಅಥವಾ ಯಾಕಿದೆ ಅನ್ನೋವಂಥದ್ರ ಬಗ್ಗೆ ಏನಾದರೂ ವಿಚಾರ ಇದೆಯಾ ಅಂತ. ಒಂದು ಹೇಳ್ತೀನಿ, ನಮ್ಮ ಪರಂಪರೆಯಲ್ಲಿ ಸನ್ಯಾಸ ಪದ್ಧತಿಯಲ್ಲಿ ಬಂದಾಗ ಯಾರಾದರೂ ಪೀಠಸ್ಥರಾಗಿದ್ದರೆ, ಪೀಠಾಧಿಪತಿಗಳಾಗಿದ್ದರೆ ಅವರು ವೃಂದಾವನ ಮಾಡಬೇಕು ಅಂತ ಇದೆ. ಇದು ಹೇಳ್ತೀನಿ ಯಾವಾಗಲೂ, ಬೇರೆ ಪ್ರಾಣಿಗಳಿಗೆ ಹಾದಿ ಬೇಕು, ಸಲಗಕ್ಕೆ ಹಾದಿ ಬೇಕಾಗಿಲ್ಲ. ಸಲಗ ಹೋದದ್ದೇ ದಾರಿ. ಏನಾಗುತ್ತದೆ ಅಂದರೆ ಅವರಿಗೆ ಅದು ಬೇಕಿಲ್ಲ, ಅವರು ಮಾಯ ಆಗಿ ಅಲ್ಲಿ ಹೋಗ್ಬಿಟ್ರು ಅಂತ. ದೇಹ ಇದ್ದರೆ ವೃಂದಾವನ ಮಾಡಬೇಕು, ದೇಹ ಕಾಣಿಸ್ಲೇ ಇಲ್ಲ ಯಾರಿಗೂ. ಅದು ಪುಷ್ಪವೃಷ್ಟಿ ಆದಾಗ, ಪುಷ್ಪ ರಾಶಿ ಬಂದಾಗ, ಗುರುಗಳು ಕಾಣಿಸ್ಲಿಲ್ಲ ಅಂತ ಸರ್ಸೋಕ್ಕೆ ಹೋದಾಗ ಅಲ್ಲಿಲ್ಲ. ಅದು ಹೇಳ್ತೀವಲ್ಲ, ತನ್ನ ಸ್ವಲೀಲೆಯ ಅಂತ ಹೇಳ್ತಾರೆ. ತನ್ನ ಸ್ವಂತ ಲೀಲೆಯಿಂದ ಇಲ್ಲಿಂದ ಮಾಯವಾಗಿ ಅಲ್ಲಿ ಕಾಣಿಸ್ಕೊಂಡ್ರು. ಆ ಉಡುಪಿ ಮಹಾತ್ಮ್ಯ ಅಂತ ಪುಸ್ತಕದಲ್ಲಿ ಹೇಳ್ತಾರೆ. ಇದು ಯಾವತ್ತು ದಿವಸ ಇಲ್ಲಿ ಮರೆಯಾದರೂ ಅದೇ ದಿವಸ ಉತ್ತರ ಬದಿರಿಯಲ್ಲಿ ಕಾಣಿಸ್ಕೊಂಡ್ರು ಅವರು ಅಂತ ಹೇಳ್ತಾರೆ. ಅದು ಹೇಳ್ತೀನಿ ನಾನು ಮತ್ತೆ. ಅದೇ ನಂಬಿಕೆ ಪ್ರಶ್ನೆ. ಅದು ನಂಬಿಕೆ ಪ್ರಶ್ನೆ ಅಂದರೆ ಹೌದು, ಆ ಶಕ್ತಿ ಅವರಿಗಿತ್ತು ಅಂತ ಒಪ್ಪೋಣ. ಈಗ ನಾವು ಎಷ್ಟೋ ಸಲ ಓದ್ತೀವಿ, ಇಲ್ಲಿದ್ದಂಥ ಕೃಷ್ಣ, ನೀವು ಜಾಗ್ರಫಿಕಲಿ ನೋಡೋದಾದರೆ ದ್ರೌಪದಿ ಕರೆದ ತಕ್ಷಣ ಕೃಷ್ಣ ಬಂದ ಮುಂದೆ ಅಂತ ಹೇಳ್ತೀವಿ. ಎಲ್ಲಿಂದ ಎಲ್ಲಿ ಬರ್ಬೇಕ್ರಿ ಅವನು, ಹೆಂಗೆ ಬರ್ತಾನೆ? ಡಿಸ್ಟೆನ್ಸ್ ನೋಡಿಕೊಂಡ್ರೆ ನೀವು ಏರ್ಪ್ಲೇನ್ ಇಲ್ಲ ಏನಿಲ್ಲ, ಹಾಗೆ ಅಂದ್ಕೊಳ್ಳೋಂಗಿಲ್ಲ. ಭಾವನಾತ್ಮಕವಾಗಿ ವಿಚಾರ ಮಾಡೋದಾದರೆ ಮಧ್ವಾಚಾರ್ಯರಿಗೆ ಆ ಶಕ್ತಿ ಇತ್ತು. ಅವರು ವಾಯು ಅವತಾರ ಆದ್ದರಿಂದ ವಾಯು ಹೇಗಾದರೂ ಹೋಗ್ಬೋದು, ಕ್ಷಣದಲ್ಲಿ ಎಲ್ಲಾದರೂ ಹೋಗ್ಬೋದು, ಮನೋವೇಗದಲ್ಲಿ ಹೋಗ್ಬೋದು. ಅದು ಆದ್ದರಿಂದ ಇಲ್ಲಿ ದೇಹವನ್ನು ಮರೆ ಮಾಡಿಕೊಂಡು ಅಲ್ಲಿ ಹೋದರು ಅಂತ ಹೇಳ್ಬೋದು. ಯಾವಾಗಲೂ ನಾವು ವೃಂದಾವನ ಅಂತ ಆಗೋದು ಆ ಶರೀರಕ್ಕೆ. ಆ ಶರೀರವೇ ಇಲ್ಲಲ್ಲ, ವೃಂದಾವನ ಮಾಡೋದು ಹೇಗೆ? ಅದೇ ರೀತಿ ಶಂಕರಾಚಾರ್ಯ ಕೂಡ ಶರೀರ ಸಿಗಲಿಲ್ಲ, ಕೇದಾರದಲ್ಲಿ ಹೋಗ್ಬಿಟ್ರು, ಮೇಲೆ ಹಿಮವತ್ ಪರ್ವತದಲ್ಲಿ ಹೋಗ್ಬಿಟ್ರು. ಅದರಿಂದ ಅವರಿಬ್ಬರು ಹಿರಿಯರು ಹಾಗೇನೆ ಆಗಲಿಲ್ಲ. ರಾಮಾನುಜಾಚಾರ್ಯರು ಕೂಡ ದೇಹವನ್ನು ಕಾಯ್ದಿಟ್ಟಿದ್ದಾರೆ ಶ್ರೀರಂಗಮಲ್ಲಿ. ಎಸ್ ಸರ್. ನಮಸ್ಕಾರ ಡಾಕ್ಟರ್. ನಮಸ್ತೆ. ನನ್ನ ಹೆಸರು ಶ್ರೀಕಾಂತ್ ಕುಲಕರ್ಣಿ ಅಂತ. ಜನರಲಿ ಅಂದರೆ ನಾವು ಎಷ್ಟೋ ಪುಸ್ತಕಗಳಲ್ಲಿ ಓದ್ತಾ ಇರ್ತೀವಿ, ಈ ಮಹಾಮಹಿಮರು ಮುಂದೆ ತಮ್ಮ ಮುಂದಿನ ಜನ್ಮದ್ದು ಕೆಲವೊಂದು ಸಾರಿ ಇಂತಿಂಥವಾಗಿ ಹುಟ್ಟಿ ಬರ್ತೀನಿ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಮಧ್ವಾಚಾರ್ಯರು ಹಾಗೇನಾದರೂ ಹೇಳಿದ್ದು ಉಲ್ಲೇಖ ಇದೆಯಾ, ಅಥವಾ ಹಾಗೇನಾದರೂ ಮುಂದಿನ ಜನ್ಮದಲ್ಲಿ ಹಿಂಗೆ ಆಗಿ ಬರ್ತೀನಿ ಅನ್ನೋವಂಥ ಒಂದು ಏನಾದರೂ? ಇಲ್ಲ, ನನಗೂ ಸಿಕ್ಕಿಲ್ಲ ಅಂಥದ್ದು, ಸಿಕ್ಕಿಲ್ಲ. ಅವ್ರು ಹೇಳಲಿಲ್ಲ ಅನಿಸುತ್ತೆ. ತಾನು ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅನ್ನೋ ಒಂದು ಕಾರಣ ಕೂಡ ಇರ್ಬೋದು ಅನಿಸುತ್ತೆ ನನಗೆ. ಈ ಮುಕ್ತರು ಅಂತಿರ್ತಾರೆ, ಮುಕ್ತರಿಗೆ ಮತ್ತೊಂದು ಜನ್ಮ ಇಲ್ಲ. ಅವ್ರು ಜನನ ಮರಣ ಚಕ್ರಗಳನ್ನು ದಾಟಿ ಹೋಗ್ಬಿಡ್ತಾರೆ, ಮತ್ತೊಮ್ಮೆ ಬರಲ್ಲ. ನಮ್ಮಂಥವರಿಗೆ ಅದು ರಿಪೀಟ್ ಪ್ರೊಸೆಸ್, ಅದು ತಿರ್ಗಾ ಮುರುಗಾ ಬರೋದು. ಅವ್ರಿಗೆ ಹಾಗಿಲ್ಲ. ಒಂದು ಸಲ ಆದರೆ ದಾಟಿ ಹೋಗ್ಬಿಡ್ತಾರೆ, ಎಲ್ಲವನ್ನ ದಾಟಿ ಮೇಲೆ ಹೋಗ್ಬಿಡ್ತಾರೆ. ಆದ್ದರಿಂದ ಮತ್ತೊಮ್ಮೆ ಬರೋ ಪ್ರಸಂಗ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮಸ್ಕಾರ. ನಮಸ್ಕಾರ. ಈ ವಿಷಯದ ಬಿಟ್ಟು ಮಹಾಭಾರತದ ಒಂದು ಪ್ರಶ್ನೆ ಕೇಳ್ಬೋದೇನೋ ಅಂತ ಸರ್. ಮಹಾಭಾರತದ ಒಂದು ಪ್ರಸಂಗದ ಬಗ್ಗೆ ಕೇಳ್ಬೋದೇನೋ ಅಂತ. ಮಹಾಭಾರತದ ಕೇಳ್ಬೋದು, ಖಂಡಿತ ಕೇಳ್ಬೋದು. ಒಂದು ಪ್ರಸಂಗ, ಇಂದ್ರಪ್ರಸ್ಥದಲ್ಲಿ ಇರ್ತಾರೆ, ವೈಭವದಿಂದ ಇರ್ತಾರೆ. ಅದನ್ನು ನೋಡಿ ಅವನಿಗೆ ಶರಣಾಗೋದಿಲ್ಲ, ದೂತ ಕರೀತಾನೆ, ದೂತಲ್ಲಿ ಸೋಲಿಸ್ತಾನೆ, ದ್ರೌಪದಿ ಮಾನಾಪರ್ಣ ಎಲ್ಲ ಆಗ್ತದೆ. ತಿರುಗಿ ಮತ್ತೆ ಬರ್ತಾರೆ, ಮತ್ತೆ ಇಂದ್ರಪ್ರಸ್ಥಲ್ಲೇ ಇರ್ತಾರೆ. ಎರಡನೇ ಸರ್ತಿಗೆ ಮತ್ತೆ ಕರೆಸ್ತಾನೆ. ಆ ಟೈಮ್ನಲ್ಲಿ ಹೋಗಬಾರ್ದು ಅಂತ ಎಲ್ಲ ಗೊತ್ತಿದೆ ಅವನಿಗೆ. ಧರ್ಮರಾಜನಿಗೆ ಎಲ್ಲ ಗೊತ್ತದ, ಧರ್ಮ ಪ್ರಜ್ಞೆ ಇದೆ. ಇದು ದೂತ ಆಡಲಿಕ್ಕೆ ಎರಡನೇ ಸರಿ ಮೋಸ ಮಾಡ್ತಾರಂತ ಗೊತ್ತಿದ್ದು ಯಾಕೆ ಹೋದ ಅಂತ, ಹೋಗಬಾರ್ದಾಗಿತ್ತು. ಭಾಳ ಒಳ್ಳೆ ಪ್ರಶ್ನೆ ಅದು. ಈಗ ಅವ್ರು ಹೇಳಿದ್ದು ಕರೆಕ್ಟಾಗಿದೆ. ಮೊದಲನೇ ಸಲ ದ್ಯೂತ ಆಡಿದ, ಎಲ್ಲ ಆಯಿತು, ದ್ರೌಪದಿ ವರ ಕೇಳಿಕೊಂಡು ವಾಪಸ್ ಎಲ್ಲ ಕೊಟ್ಬಿಟ್ಟ ಧೃತರಾಷ್ಟ್ರ ಅವರಿಗೆ. ವಾಪಸ್ ಬಂದರು. ಬಂದು ಒಂದು ವಾರದೊಳಗೆ ಮತ್ತೆ ಹೋಗ್ತಾನೆ. ಎಷ್ಟು ಭುಜ ಅಂದರೆ ವಿದುರ ಹೇಳ್ತಾನೆ, ಹೋಗಬೇಡ, ಕರ್ಕೊಂಡು ಬಾ ಅಂತ ಹೇಳಿದಂಥ ವಿದುರ, ಹೋಗಬೇಡ, ಮೋಸ ಮಾಡ್ತಾನೆ ನಿಮ್ಮ ದೊಡ್ಡಪ್ಪ, ಹೋಗಬೇಡ ಅಂತ ಹೇಳ್ತಾನೆ. ಆದರೂ ಧರ್ಮರಾಜ ಯಾಕೆ ಹೋದ? ಇವಾಗ ಸಾಯಂಕಾಲ ಹೇಳ್ಬೇಕಂದಿದ್ದೆ, ಬೇಗ ಒಂಚೂರು ಹೇಳ್ಬಿಡ್ತೀನಿ. ಅದು ಇವಾಗ ಸಾಯಂಕಾಲ ಬರ್ತದೆ ಪ್ರಸಂಗ, ಅದನ್ನು ಹೇಳೋದಿಲ್ಲ. ಹಾಗಾದರೆ ಅಲ್ಲಿ ಯಾಕೆ ಹೇಳ್ದ ಅಂತ ಕಾರಣ ಇಷ್ಟೇ ಸರ್. ಧರ್ಮರಾಜ ನೀತಿ ನೇರ ಒಂದು ಮಾತು, ಅವನಿಗೆ ಸೊಟ್ಟಪಟ್ಟ ಗೊತ್ತಿಲ್ಲ. ಎಷ್ಟು ನಿರಮ್ಮಳ ಮನಸ್ಸು ಅವತ್ತಂದು, ಎಷ್ಟು ನಿರಾತಂಕವಾದ ಮನಸ್ಸು ಅಂದರೆ ಅವನು ಎರಡೇ ಪ್ರಿನ್ಸಿಪಲ್.
ನಾನು ದೊಡ್ಡಪ್ಪ ಮೋಸ ಮಾಡ್ತಾರೆ ಅಂತ ಗೊತ್ತಿದೆ ನನಗೆ. ಆದರೆ ದೊಡ್ಡಪ್ಪ ಹೇಳಿದ ಮಾತನ್ನು ನಾನು ಮೀರೋಲ್ಲ. ನನ್ನ ಅಪ್ಪ ಇಲ್ಲ, ದೊಡ್ಡಪ್ಪ ಏನು ಹೇಳಿದ್ರು ಮಾಡ್ತೇನೆ. ಅಪಶಕನಗಳಾಗ್ತದೆ ಹೊರಟಾಗ. ಹೇಳ್ತಾರೆ, ನೀನು ಲಕ್ಷಣ ನೋಡಿದರೆ ನೀನು ಬದುಕೋಲ್ಲ ಅನಿಸುತ್ತೆ, ಹೋಗಬೇಡ ಅಲ್ಲಿ ಅಂತ ಹೇಳ್ತಾರೆ. ಭೀಮ ಹೇಳ್ತಾನೆ, ಹೋಗಬೇಡ ನೀನು ಅಣ್ಣ, ಹೋಗಬೇಡ, ಮೋಸ ಮಾಡ್ತಾನೋ ಅವನು, ವಿದುರ ಹೇಳಿದ ಅರ್ಥ ಆಗಲಿಲ್ವಾ ನಿನಗೆ ಅಂತ ಹೇಳಿದರೂ ಕೂಡ ಯುಧಿಷ್ಠಿರ ಹೋಗೋದು ಜೂಜನ ಆಸೆ ಹೋದ ಅಂತ ಅನ್ನೋದಲ್ಲ. ಅದು ಅವನು ಒಂದು ನಂಬಿಕೆ, ನನ್ನ ಅಪ್ಪ ಇಲ್ಲ, ಇವನ ಅಪ್ಪ ಅಂತ ಒಪ್ಕೊಂಡಿದ್ದೇನೆ ನಾನು, ದೊಡ್ಡಪ್ಪ ಆಯಿತ, ನನ್ನ ಹಿರಿಯರ ಹೇಳಿದ ಮಾತನ್ನು ತಗೋದಿಲ್ಲ. ಅಕಸ್ಮಾತ್ ದೊಡ್ಡಪ್ಪನ ಮನಸ್ಸಲ್ಲಿ ರಾಜ್ಯ ಕಿತ್ಕೋಬೇಕು ಅಂತಿದ್ರೆ ಹೋಗಲಿ, ಅದೇನು ತೊಂದರೆ ಇಲ್ಲ, ರಾಜ್ಯ ಮುಖ್ಯ ಅಲ್ಲ ನನಗೆ. ಇದು ಧರ್ಮರಾಜನ ಜೀವನ. ಅದಕ್ಕೆ ಹೋದ ಅವನು. ಅದಕ್ಕಿಂತ ಮೊದಲು ವಾರ್ನಿಂಗು ಮಾಡಿರ್ತಾನೆ, ಅದನ್ನು ಸಂಜೆ ಸಾಯಂಕಾಲ ಹೇಳ್ತೀನಿ. ಕೃಷ್ಣ ಮೊದಲೇ ವಾರ್ನಿಂಗ್ ಮಾಡಿರ್ತಾನೆ, ಹಿಂಗೆ ಆಗ್ತಾಯಿದೆ ಹಣೆ ಬರ ನಿಂದು ಅಂತ. ಕೊನೆಯ ಪ್ರಶ್ನೆ. ನಮಸ್ಕಾರ ಕರಸ್ಕ್ ಸರ್. ನಮಸ್ತೆ. ನಾನು ಜಾಗೀರ್ದಾರ್ ಅಂಥೇಳಿ, ಧಾರವಾಡ. ಈ ಮಧ್ವ ಮತ ಎಷ್ಟು ಪ್ರಚಾರ ಆಗಬೇಕು ಅಷ್ಟು ಆಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಾನು ಮಹಾರಾಷ್ಟ್ರಕ್ಕೆ 40 ವರ್ಷ ಸರ್ವಿಸ್ ಮಾಡಿದೆ. ಅಲ್ಲಿ ದ್ವೈತ ಮತ ಅಂತ ನಾವು ಹೇಳ್ತಿದ್ದೆವು, ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತಿದ್ದೆವು. ಬದುಕೆ ಅಲ್ಲಿ ಯಾರಿಗೂ ಜನ ಗೊತ್ತಿದ್ದಿಲ್ಲ, ಎಲ್ಲರೇನವರು ಶಂಕರ ಮಠ, ಶಂಕರ ದ್ವೈತ ಮತ. ಅದಕ್ಕೆ ನಾನು ಯಾವಾಗಲೂ ಧಾರವಾಡಕ್ಕೆ ಬಂದು 12 ವರ್ಷ ಆಯಿತು. ಇಲ್ಲಿ ಐ ಆಮ್ ಸ್ಟಡಿಂಗ್ ದಿಸ್ ಒನ್. ಇದು ನನಗಿಲ್ಲಿ ಫಸ್ಟ್ ಟೈಮ್ ಗೊತ್ತಾಯಿತು. ನಾನು ಸ್ವತಃ ವೈಷ್ಣವರಿದ್ದರು ಮಧ್ವ ಮತ ಅಂದರೆ ಏನು ಎಂಬುದು ಐ ಸ್ಟಡಿ ಮೈ ಸೆಲ್ಫ್. ಅದಕ್ಕೆ ಹಿಂಗೆ ಯಾಕೆ ಆಗ್ತು, ನೀವು ಏನು ಮಾಡಲಿಕ್ಕೆ ಹಿಂಗೇನು ನೀವು ಸಜೆಷನ್ ಮಾಡ್ಬೋದೇನು ಅಂತ ಇಷ್ಟೇ. ಥ್ಯಾಂಕ್ ಯು ಸರ್. ಅದು ಎರಡು ರೀತಿ ಹೇಳ್ತೀನಿ ಸರ್, ನಾನು ತಪ್ಪು ತಿಳ್ಕೊಬಾರ್ದು ಯಾರು. ಒಂದು ಈ ಕಡೆ ಒಂದು ಆ ಕಡೆ ಆಗ್ತದೆ, ಯಾರು ಪರವಾಗಿ ಮಾತಾಡೋದಿಲ್ಲ ನಾನು. ಚಲೋ ಪ್ರಾಡಕ್ಟಿಗೆ ಮಾರ್ಕೆಟ್ ಬೇಕಾಗಿಲ್ಲ. ಮಾರ್ಕೆಟ್ ಯಾವಾಗ ಬೇಕಾಗ್ತದ್ರೆ ಮಾರಾಟ ಆಗವಲ್ತದು. ಅದಕ್ಕೆ ಫಸ್ಟ್ ಪೇಜ್ ಡೆಕ್ಕನ್ ಹೆರಾಲ್ಡ್ನಾಗ ಹಾಕಬೇಕು ಅಡ್ವರ್ಟೈಸ್ಮೆಂಟು. ಅಂದಾಗ ಇದದಲ್ಲ ಅಂತ ಗೊತ್ತಾಗ್ತದೆ. ಅದು ಬೇಕಾಗಿಲ್ಲ ಅನ್ನಿಸ್ಬಿಡುತ್ತೆ ನಮ್ಮವರಿಗೆ, ಅಷ್ಟು ಪ್ರಚಾರ ಬೇಕಿಲ್ಲ ಅನ್ನಿಸ್ತು. ಮತ್ತು ಇನ್ನೊಂದು ಆಳಕ್ಕೆ ಇಳಿದವರಿಗೆ, ಆ ಸಂತೋಷ ಸಿಕ್ಕವರಿಗೆ ಹಂಚ್ಕೋಬೇಕು ಅಂತ ಜಾಸ್ತಿ ಅನ್ನಿಸ್ಲಿಲ್ಲ ಅನ್ನಿಸ್ತದೆ. ಸಂತೋಷ ಪಟ್ಕೊಂಡೇ ಇದ್ದುಬಿಟ್ರು. ಆ ಸಂತೋಷ ನಿಮಗೂ ಸಿಕ್ಕರು, ನೀವು ಸಂತೋಷ ಪಡ್ತೀರಿ ಅಂತ. ಹಾಗೆ ಜಾಸ್ತಿ ಪ್ರಚಾರ ಬಾಗಲಿಲ್ಲ. 2-3 ಕಾರಣ. ಬಹುಶಃ ನಾವೆಲ್ಲ ಸಹ್ಯಾದ್ರಿ ಈ ಕಡೆ ಹೆಚ್ಚು ಉಳ್ಕೊಂಡ್ಬಿಟ್ವಿ. ಶಂಕರಾಚಾರ್ಯರು ಒಂದು ಅಡ್ವಾಂಟೇಜ್ ಮಾಡಿಕೊಂಡ್ರು, ಭಾಳ ದೊಡ್ಡ ಅಡ್ವಾಂಟೇಜ್. ಇದು ಜೀನಿಯಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್, ಅದ್ರಾಗೇನು ಮಾತೇ ಇಲ್ಲ. ಆತ ತನ್ನ ಎಷ್ಟು ಚಂದ ಮಾಡಿದರು ಅಂದರೆ 4 ಕೇಂದ್ರಗಳನ್ನು ಮಾಡಿಕೊಂಡು ಇಂಟಿಗ್ರೇಷನ್ ಆಫ್ ಇಂಡಿಯಾ, ಶೃಂಗೇರಿಯಲ್ಲಿ ಒಂದು, ಅಲ್ಲಿ ದ್ವಾರಕೆಯಲ್ಲಿ ಒಂದು, ಬದರಿಯಲ್ಲಿ ಒಂದು, ಜಗನ್ನಾಥಪುರಿಯಲ್ಲಿ ಒಂದು, 4 ಕಡೆ 4 ಮೂಲೆ ಕೂಡಿಸ್ಬಿಟ್ರು. ಆಟೋಮ್ಯಾಟಿಕಲಿ ಅವ್ರು ಎಷ್ಟು ಚಂದ ಹೇಳಿದರು, ಕಾಶಿಗೆ ಹೋದವರು ಇದು ರಾಮೇಶ್ವರಮಕ್ಕೆ ಹೋಗಬೇಕು, ರಾಮೇಶ್ವರಮದ ಕಾರಿಗೆ ಹೋಗಬೇಕು, ಮತ್ತು 4 ಮಠಗಳಿಗೆ ಹೋಗಬೇಕು. ಜೀನಿಯಸ್ ಅಂದರೆ ಏನಂದರೆ ಆ ಊರಿನವರನ್ನು ಅವರು ಮಾಡಲಿಲ್ಲ ಅಧ್ಯಕ್ಷರನ್ನಾಗಿ. ಶೃಂಗೇರಿಯಲ್ಲಿ ಸುರೇಶ್ವರಾಚಾರ್ಯನ ಕರ್ಕೊಂಬಂದರು ಅಲ್ಲಿಯವ್ರನ್ನ, ಇಲ್ಲಿಯವ್ರನ್ನ ಅಲ್ಲಿ ಮಾಡಿದರು, ಅಲ್ಲಿಯವ್ರನ್ನ ಅಲ್ಲಿ ಮಾಡಿದರು. ಅಂದರೆ ಅವ್ರಿಗೆ ಜನಜೀವನ ಅರ್ಥ ಆಗೋದ್ರ ಜೊತೆಗೆ ಇಲ್ಲಿ ಬೇಸಿದ್ದೇ ಅದು ಹೇಗಿದ್ದರು ಅವ್ರದ್ದು. ಈ ರೀತಿಯಿಂದ ಪ್ರಚಾರ ಭಾಳ ಫಾಸ್ಟ್ ಆಯಿತು. ಮತ್ತು ಇನ್ನೊಂದು ಬಹಳಷ್ಟು ಮಟ್ಟಿಗೆ ಉತ್ತರ ಭಾರತದಲ್ಲಿರುವಂಥ ಮತಗಳಿಗೆಲ್ಲ ಅದ್ವೈತ ಹತ್ತಿರವಾದಂಥದ್ದು. ಇನ್ನೊಂದು ಕಾರಣ, ರಾಮಕೃಷ್ಣಾಶ್ರಮದಲ್ಲಿ ಬಂದಂಥ ಪದ್ಧತಿಗಳು, ವಿವೇಕಾನಂದರು ಕೂಡ ಅದ್ವೈತಿಗಳಾಗಿದ್ದವರು, ರಾಮಕೃಷ್ಣರ ಅದ್ವೈತಿಗಳಾಗಿದ್ದವರು. ಆ ಭಾಷೆಯಲ್ಲಿ ಮಾತಾಡ್ತಿದ್ರು. ಅವರು ಬೆಂಗಾಲಿಯಲ್ಲಿ ಮಾತಾಡೋರು, ಹಿಂದಿಯಲ್ಲಿ ಮಾತಾಡೋರು. ನಮ್ಮಲ್ಲಿ ಅದು ಆಗಲಿಲ್ಲ, ಜಾಸ್ತಿ ಇಲ್ಲಿ ಉಳ್ಕೊಂಡ್ಬಿಡ್ತು. ಹೀಗಾಗಿ ಪ್ರಚಾರ ಆಗಿರಲಿಕ್ಕಿಲ್ಲ. 2 ಕಾರಣ ಹೇಳಿದ್ದಲ್ಲ. ಒಂದು, ನಮ್ಮಲ್ಲಿ ಕಾನ್ಸಂಟ್ರೇಷನ್ ಇಲ್ಲೇ ಜಾಸ್ತಿ, ಉಡುಪಿ ಸುತ್ತಮುತ್ತಲಾಯಿತು. 2ನೇದ್ದು ಅದೇ ಇದಲ್ಲ, ಗುಡ್ ಪ್ರಾಡಕ್ಟ್ ಡಸ್ ನಾಟ್ ನೀಡ್ ಅಡ್ವರ್ಟೈಸ್ಮೆಂಟ್. ಇನ್ಯಾವ ಪ್ರಶ್ನೆಗಳೇ ಒಂದು ಹೇಳಿ ಮೇಡಮ್. ನಮಸ್ಕಾರ. ನಮಸ್ಕಾರ. ಕೊನೆಯ ಪ್ರಶ್ನೆ ದಯವಿಟ್ಟು. ರಾಧಿಕಾ ಕಾಕಣ್ಕಿ ಅಂತ. ಮಧ್ವಾಚಾರ್ಯರು ರಚಿಸಿದಂತಹ ಸ್ತೋತ್ರಗಳನ್ನು ಹೆಣ್ಣು ಮಕ್ಕಳು ಹಾಡಬಾರದು ಅಂತೇನೋ ಒಂದು ಎಲ್ಲರೂ ಹೇಳ್ತಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ? ಭಾಳ ತಪ್ಪು. ಅವ್ರು ಯಾರೇ ಹೇಳಿದರೂ ತಪ್ಪು. ನಾನು ಹಟ್ಕೊಡ್ರಿ, ನಾನು ಹೇಳ್ತೀನಿ, ಹಠ ಹಿಡಿದು ಮಾಡಿಸೀನಿ ನಾನು. ನನ್ನ ಮನೆಗೆ ನನ್ನ ಮೊಮ್ಮಗಳಿದ್ದಾಳೆ, ಆಕೆ ವಾಯುಸ್ತುತಿ ಕಲಿಸೀನಿ ನಾನು. 42 ಶ್ಲೋಕ ಪಂಡಿತಕ್ಕಿಂತ ಚಂದ ಹೇಳ್ತಾಳೆ ಆಕೆ, ಸ್ಪಷ್ಟವಾಗಿ ಹೇಳ್ತಾಳೆ. ನಮ್ಮ ಮನೆಗೆ ಬಂದವರೊಬ್ಬರು ಹೇಳಿದರು, ಹುಡುಗಿ ಕಲಿಸ್ಬಾರದ್ರಿ ವಾಯುಸ್ತುತಿ ಅಂದರು. ಹುಚ್ಚಿದ್ದರೇನ್ರಿ ಏನು ಇದೆ? ವಾಯು ಬೇಕಾಗಿಲ್ಲೇನೋ ಅವ್ರಿಗೆ, ಪ್ರಾಣ ಇಲ್ಲೇನೋ ಅವ್ರಿಗೆ. ಹೆಣ್ಮಕ್ಳಿಗೂ ಪ್ರಾಣ ಅದ, ನನಗೂ ಪ್ರಾಣ ಅದ, ಪ್ರಾಣದೇವರದದು ಶಕ್ತಿ, ಪ್ರಾಣಶಕ್ತಿ ಅದು. ಮಧ್ವಾಚಾರ್ಯರು ಎಲ್ಲೂ ಹೇಳಲಿಲ್ಲ ಹೆಣ್ಮಕ್ಳಿಗೆ ಕಲಿಸ್ಬೇಡ್ರಿ ಅಂತ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಟೇಲ್ಸ್ ವ್ಯಾಗ್, ಹೆಡ್ಸ್ ಡೂ ನಾಟ್ ವ್ಯಾಗ್. ತಲೆ ಅಗಲಾಡೋದಿಲ್ಲ, ಭಾಳ ಅಗಲಾಡ್ತಾವೆ ಭಾಳಷ್ಟು. ಅಂದರೆ ದೊಡ್ಡವ್ರು ಯಾರೂ ಹೇಳಲಿಲ್ಲ ಹೆಣ್ಮಕ್ಳಿಗೆ ಕಲಿಸ್ಬೇಡ್ರಿ ಅಂತ.
ಆದರೆ ನಾವೇನೋ ಹಾಕ್ಕೊಂಬಿಟ್ಟು ಹೆಣ್ಮಕ್ಳು ಕಲಿಸ್ಬಾರ್ದು. ಏನೇನೋ ಭಾವನೆಗಳು, ಏನೇನೋ ವಿಚಾರಗಳು, ಇದರಿಂದಾಗೆ ನಾವು ಹಿಂದುಳಿದ್ವಿ ಭಾಳಷ್ಟು ಹೇಳ್ತೀನಿ ನಾನು ಕಡೆ ಹೇಳ್ತೀನಿ, ಹೆಣ್ಮಕ್ಳಿಗೆ ಶಿಸ್ತಾಗಿ ಕಲಿಸ್ತೀನಿ ನಾನು. ತಮ್ಮ ನಂಬಕ್ಕೆ ನೀವು ಕೆಲವರು ಹೇಳ್ತಾರೆ ಹೆಣ್ಮಕ್ಳಿಗೆ ಗಾಯತ್ರಿ ಮಂತ್ರ ಎಷ್ಟು ಚಂದ ಹೇಳಿಸ್ತಾರೆ ಅಂದರೆ 1000 ಮಂದಿನ ಕೂಡಿಸಿ ಹೇಳಿಸ್ತಾರೆ. ನಾನು ನೋಡಿನ ಅದನ್ನು ಉತ್ತರ ಭಾರತದಾಗ ಸಹಿತ ಮಾಡ್ತಾರೆ. 1000 ಮಂದಿ ಹೆಣ್ಮಕ್ಳು ಮೊದಲು ಗಾಯತ್ರಿ ಮಂತ್ರ ಹೇಳಬಾರ್ದು ಅಂತಿದ್ರು. ಅಲ್ರಿ ಇದೇ ಪಂಥದೊಳಗೆ ನಾವು ಹೆಣ್ಮಕ್ಳಿಗೆ ಜನಿವಾರ ಹಾಕಿದ್ದಿದೆಯಲ್ಲ ಪದ್ಧತಿ. ಮೊದಲು ಗಾರ್ಗಿ ಅವರೆಲ್ಲ ಇದ್ದಾಗ ಜನಿವಾರ ಹಾಕೋತಿದ್ರು ಎಲ್ಲರೂ. ಇತ್ತೀಚೆಗೆ ಹೋಗಿದೆ, ಒಂದು 800 ವರ್ಷದಾಗ ಕಳ್ಕೊಂಡಿವೆಲ್ಲ ನಾವು ಇದನ್ನೆಲ್ಲ. ಭಿನ್ನ ಇರಲಿಲ್ಲ ನಮ್ಮಲ್ಲಿ ಯಾವುದು. ಯಾವಾಗ ಇದು ಬಂತು, ಇದು ಪುರುಷ ಪ್ರಧಾನ ಸಮಾಜ ಬಂತು, ಆವಾಗ ಪುರುಷರು ಮಾತ್ರ ಇರಬೇಕಾದದ್ದು ಅಂತ ಹೇಳಿ ವಾಯುಸ್ತುತಿ ಹೇಳಬಾರ್ದು, ಮಧ್ವಾಚಾರ್ಯ ಯಾವ ಸ್ತೋತ್ರವನ್ನು ಹೇಳಬಾರ್ದು ಅಂತಾರೆ. ದಯವಿಟ್ಟು ಕಲಿಸ್ರಿ ಎಲ್ಲರಿಗೂ. ಯಾರು ಬೈದ್ರೆ ನನ್ನ ಹೆಸರು ಹೇಳ್ರಿ, ಅವ್ನು ತಲೆ ಇಲ್ಲ ಅಂದ್ರೆ ಒಡ್ಡಿ ಇಲ್ಲ. ನಾನು ಖಂಡಿತವಾಗಿ ಹೇಳ್ತೀನಿ, ಹೆಣ್ಮಕ್ಕಳಿಂದ ಮುಚ್ಚಿಡುವಂಥ ಯಾವ ಶಾಸ್ತ್ರವೂ ಇಲ್ಲ. ಅದು ಇಲ್ಲದೆ ಹೋದರೆ ಶಾಸ್ತ್ರ ಅಲ್ಲ, ಗ್ಯಾರಂಟಿ ಶಾಸ್ತ್ರ ಅಲ್ಲ. ಯಾಕಂದರೆ ಏನು ತಪ್ಪದ, ಇವತ್ತು ಆ ಹೆಣ್ಮಕ್ಳು ಎಷ್ಟು ಪ್ರಬುದ್ಧರಾಗ್ಯಾರ, ಎಷ್ಟು ಶಾಣ ಇದ್ದಾರೆ, ಎಷ್ಟು ಚಲೋ ಇದ್ದಾರೆ. ಅವ್ರಿಗೆ ಕಲಿಸ್ತಿಲ್ಲ ಅಂದ್ರೆ ನಾವು ಎಂಥ ಮೂರ್ಖರಾಗ್ತೀವಲ್ಲ. ನಾನು ಹೇಳೋದು, ಯು ಕಾಂಟ್ ಕೀಪ್ ದ 50% ಆಫ್ ದಿ ಪಾಪ್ಯುಲೇಷನ್ ಇನ್ ಡಾರ್ಕ್ ಆ್ಯಂಡ್ ಸ್ಟಿಲ್ ಗ್ರೋ. ಯು ಕಾಂಟ್ ಗ್ರೋ ಬೈ ಕೀಪಿಂಗ್ 50% ಇನ್ ಡಾರ್ಕ್. ಎಂತ ನನ್ನ ಮೊಮ್ಮಗಳಿಗೆ ಬೈದರು ಸರ್ ಯಾರೋ ಬಂದು, ಈ ವಾಯುಸ್ತುತಿ ಹೇಳ್ತಾಳಲ್ರಿ ಈಕೆ ಅಂದ್ರೆ ಮತ್ತೆ ಇನ್ನೇನು ಹೇಳಬೇಕು ಅಂದೆ. ಆಕೆಗೆ ಬ್ಯಾ ಲಕ್ಷ ಬರ್ತದೆ ಆಕೆಗೆ. ಅದು ಬರೋದು ಮುಖ್ಯ ಅಲ್ಲ, ಇದು ಬರಬೇಕಲ್ಲ. ನಾನು ಹೇಳಿದೆ ನನಗೇನಂದ್ರೆ, ನಾಳೆ ಆಕೆ ತನ್ನ ಮಗ್ಗ ಕಲಿಸ್ತಾಳೆ. ಆಕೆ ಮಧ್ವಾಚಾರ್ಯಗಳು ಉಳ್ಕೊಳ್ಳೋದು ಹಂಗೆ, ಪುಸ್ತಕದಾಗಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಮನೆಯಾಗ ನಾವು ಪ್ರಾಕ್ಟೀಸ್ ಏನು ಮಾಡ್ತೀವೋ ಅದು ಪರಂಪರೆಯಿಂದ ಪರಂಪರೆಗೆ ಹೋಗ್ತದೆ. ಯಾವುದೋ ನಾನು ಮನೆಯಾಗ ಮಾಡೋದಿಲ್ಲ, ಯಾರಿಗೂ ಬರೋದಿಲ್ಲ. ನಮ್ಮ ಮಾಸ್ತಿಗೆ ಕಲಿಸಿದ ಬುದ್ಧಿ ಅದ ನನಗೆ. ಮನೆಯಾಗ ಓದ್ರಿ ಪುಸ್ತಕ ಅಂದರು. ಏನು ಪುಸ್ತಕ ಓದೋದು, ಇಲ್ಲಿ ಎಲ್ಲರೂ ಕೂಡ ಓದ್ರಿ ಅಂದರು. ನಾನು ಭಗವದ್ಗೀತೆ ಇದು ನಮ್ಮ ಕುಮಾರವ್ಯಾಸ ಭಾರತ ಓದ್ಲಿಕ್ಕೆ ಶುರು ಮಾಡಿದೆ ಮನೆಯಾಗ. ದಿನ ಒಂದು ಸಂಧಿ ಓದೋದು. ಅಪ್ಪ ಅಮ್ಮ ನಾನು ನನ್ನ ಹೆಂಡತಿ ನನ್ನ 2 ಮಕ್ಕಳು ಕೂತ್ಕೋಬೇಕು. ನಾನು ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಅಂದರೆ ಅಷ್ಟರು ಅಂತಿದ್ರು ಮನೆಯಾಗ ಎಲ್ಲರೂ ಕೂಡಿ. ಎಲ್ಲರಿಗೂ ಬಾಯಿಗೆ ಬರ್ತದೆ. ಇನ್ನ ನನ್ನ ಮಕ್ಳಿಗೊಂದು 25-30 ಷಟ್ಪದಿ ಬಾಯಿಗೆ ಬರ್ತಾವೆ. ಈಗ ಹೆಂಗಾಗ್ಯದ ಅಂದ್ರೆ, ಓದಿ ಆಯ್ತಲ್ಲ ಪ್ರಶ್ನೆ ಕೇಳ್ತಿದ್ವಿ. ಭಾಳ ಸಲ ಕುಮಾರವ್ಯಾಸ ಭಾರತ ಆದಮೇಲೆ ಮಂಕುತಿಮ್ಮನ ಕಗ್ಗ ಓದೋದು, ಭಗವದ್ಗೀತೆ ಓದೋದು, ನಮ್ಮ ರಾಮಾಯಣ ದರ್ಶನ ಓದೋದು ಮಾಡ್ತಿದ್ವಿ. ನನ್ನ ಮಗ ಇಂಗ್ಲೆಂಡಿಗೆ ಹೋದಾಗ ಫಸ್ಟ್ ಹೇಳಿದ ನನಗೆ, ಅಪ್ಪ ಐ ಮಿಸ್ಸಿಂಗ್ ಕಗ್ಗ. ನಾವು ಐ ಫೆಲ್ಟ್ ಸೋ ಹ್ಯಾಪಿ. ಐ ಮಿಸ್ಸಿಂಗ್ ಅಮ್ಮಾಸ್ ಫುಡ್ ಅನ್ಲಿಲ್ಲ ಅಮ್ಮ, ಐ ಮಿಸ್ಸಿಂಗ್ ಕಗ್ಗ ಅಂದ. ಎಂಥ ಸಂತೋಷ ಆಗ್ತದೆ. ಏನು ಮಾಡಬೇಕು ಅಂತ ಕೇಳಿದೆ. ಅಪ್ಪ ನಿಮ್ಮ ಧ್ವನಿಯೊಳಗೆ ರೆಕಾರ್ಡ್ ಮಾಡಿ ಕಳಿಸ್ಕೊಡು ಅಂದ. ಒಂದು 250-300 ಕಗ್ಗ ನಾನು ರೆಕಾರ್ಡ್ ಮಾಡಿ ಕಳಿಸಿದೆ. ಅವ್ನು ಹಾಕ್ಕೊಂಡಾನ. ಇವತ್ತು 100 ಪದ್ಯ ಬಾಯಿಗೆ ಬರ್ತದೆ ಅವಾಗ. ನನಗನಿಸ್ತು ಗುಂಡಪ್ಪ ಇನ್ನೊಂದು ತಲೆಮಾರು ಬದುಕೊಂಡ್ರು. ಅವ್ರು ಬದುಕಿಸೋದು ನಮ್ಮ ಕೈಯಾಗದ ಸರ್. ನಾವು ಯಾರು ಒಂದೇ ಹೋದರೆ ವಾಯುಸ್ತುತಿ ನನ್ನ ಮಕ್ಕಳಿಗೆ ಬಂದರೆ ಹೆಂಗೆ ಬರ್ತದೆ? ಇನ್ನು 2 ತಲೆಮಾರು ಹೋದರೆ ವಾಯುಸ್ತುತಿ ಇತ್ತು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಬೇಡ. ಮನೆಯಾಗ ಹೆಣ್ಮಕ್ಳು ಸಹಿತ ನನ್ನ ಖಚಿತವಾದ ನಂಬಿಕೆ ಅದು. ನಮ್ಮ ಪರಂಪರೆಯೊಳಗೆ ಸಂಸ್ಕೃತಿ ಉಳಿಬೇಕು ಅಂದರೆ ಹೆಣ್ಮಕ್ಳಿಂದಾನೇ ಉಳಿಬೇಕು, ಗಂಡಸರಿಂದ ಉಳಿಯಂಗಿಲ್ಲ. ಹೆಣ್ಮಕ್ಳಿಗೆ ಕಲಿಸ್ತೀರಿ, ಮತ್ತು ಇನ್ಯಾರು ಕಲಿಸ್ತೀರಿ ನೀವು?